Welcome to iMod Learning YouTube channel. In this video, we are going to give details about government job opportunities for civil engineers in Karnataka. So, ಕರ್ನಾಟಕದಲ್ಲಿ ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಅನ್ನ ಈ ವರ್ಷ ಮುಗಿಸಿದಿರಿ ಅಂಡ್ ಇದಕ್ಕೆ ಮುಂಚೆ ಔಟ್ಪುಟ್ ಆಗಿದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಓರಿಯೆಂಟೇಷನ್ ಸೆಷನ್ ಇದಾಗಿರುತ್ತೆ. ಈ ಒಂದು ವಿಡಿಯೋನಲ್ಲಿ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವ್ದ್ಯಾವ್ದಿದೆ ನಮ್ಮ ಸ್ಟೇಟ್ನಲ್ಲಿ 2025 ಮತ್ತು 2026ರಲ್ಲಿ ಮುಂಬರುವಂತಹ ಗವರ್ನಮೆಂಟ್ ಜಾಬ್ ವೇಕೆನ್ಸಿ ನೋಟಿಫಿಕೇಶನ್ಸ್ ಯಾವ್ದ್ಯಾವ್ದಿದೆ, ಅದರ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಸ್ಯಾಲ್ರಿ ಅಂಡ್ ಏಜ್ ಲಿಮಿಟ್ ಏನಿರುತ್ತೆ ಅಂಡ್ ಈ ಹಲವಾರು ನೋಟಿಫಿಕೇಶನ್ಸ್ಗೆ ಕೋಚಿಂಗ್ ಮತ್ತೆ ಇತರ ಡೀಟೇಲ್ಸ್ ಅನ್ನ ಈ ವಿಡಿಯೋನಲ್ಲಿ ತಿಳಿಸ್ತೇವೆ. ಅದರ ಜೊತೆಗೆ 2016ರಿಂದ 2025 ತನಕ ಆಗಿರತಕ್ಕಂಥ AEE ನೋಟಿಫಿಕೇಶನ್ಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಆಗಿದೆ ಅಂಡ್ ಒಂದು ಕಟ್ ಆಫ್ ಏನಿದೆ ಅಂದ್ರೆ ಯಾವ ಕೆಟಗರಿಗೆ ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡರು ಗವರ್ನಮೆಂಟ್ ಜಾಬ್ ಅನ್ನ ಪಡೆದುಕೊಂಡಿದ್ದಾರೆ, ಈ ಎಲ್ಲಾ ಡೀಟೇಲ್ಸ್ ಅನ್ನ ಡೀಟೇಲ್ ಆಗಿ ಈ ಒಂದು ಓರಿಯೆಂಟೇಷನ್ ಸೆಷನ್ ನಲ್ಲಿ ನಾನು ನಿಮ್ಗೆ ನೀಡ್ತೇನೆ. ಸೊ ಎಲ್ಲಾ ಸಿವಿಲ್ ಇಂಜಿನಿಯರ್ಸ್ ಕೂಡ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. After watching this complete video, you will get to know about what are AEE, AE and JEE exams, which departments are hiring civil engineers for government jobs, what are the exam patterns for different department notifications, syllabus overview about general studies and technical subjects, and your preparation strategy, previous examination cutoff marks and upcoming notifications. ಇಷ್ಟು ಕೂಡ ಈ ಒಂದು ಸೆಷನ್ ನಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೇನೆ. This video will be useful for all final year civil engineering students and those who passed out in the year 2022, 2023 and 2024 and all diploma in civil engineering plus BE civil engineering students who are preparing for both AE and JEE exams, and also for the students who are preparing for both state and central government exams and also for GATE SSC JEE exams. ಈ ಒಂದು ಓರಿಯೆಂಟೇಷನ್ ಸೆಷನ್ ಏನಿದೆ ಇದರ ಮುಖ್ಯ ಉದ್ದೇಶ ರೀಸೆಂಟ್ ಆಗಿ 2-3 ಇಯರ್ಸ್ ಇಂದ ಪಾಸ್ಟ್ ಔಟ್ ಆಗಿರ್ತಕ್ಕಂಥ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಸೊ ಇವರುಗಳಿಗೆ AEE, AE, JEE ಎಕ್ಸಾಮ್ಸಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸುವಂಥದ್ದು ಅಂಡ್ ಗವರ್ನಮೆಂಟ್ ಜಾಬಿನ ಇಂಪಾರ್ಟೆನ್ಸ್ ಅನ್ನ ತಿಳಿಸುವಂಥದ್ದು. ರೀಸೆಂಟ್ ಆಗಿ ಪಾಸ್ ಔಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ 2024 ಮತ್ತು 2025ರಲ್ಲಿ ಪಾಸ್ ಔಟ್ ಆಗಿರ್ತಕ್ಕಂಥ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮೊದಲಿಗೆ ಕೆಲವೊಂದು ಡೀಟೇಲ್ಸ್ ಅನ್ನ ನಾನು ನೀಡಲಿಕ್ಕೆ ಬಯಸ್ತೇನೆ. ಸೊ ಆಫ್ಟರ್ ಯುವರ್ ಗ್ರಾಜುಯೇಷನ್ ಅಂದ್ರೆ 2025ರಲ್ಲಿ ಈಗ ಆಲ್ರೆಡಿ VTU ಮತ್ತು ಆಟೋನಮಸ್ ಕಾಲೇಜ್ನಲ್ಲಿ ಹಲವಾರು ಜನ ನಿಮ್ಮ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಗೆ ಉಳಿದಿರ್ತಕ್ಕಂಥ ಚಾಯ್ಸಸ್ ಏನೇನಿದೆ ಅಂದ್ರೆ 1 ಪ್ರೈವೇಟ್ ಜಾಬ್ ಆರ್ ಹೈಯರ್ ಸ್ಟಡೀಸ್ ಲೈಕ್ MTech ಅನ್ನ ಮಾಡ್ಬೋದು ನೀವು ಆರ್ ಗವರ್ನಮೆಂಟ್ ಜಾಬ್. ಸೊ ಇದು ಮೂರು ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಅದರ ಡೀಟೇಲ್ಸ್ ಅನ್ನ ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ. ಎಕ್ಸಾಂಪಲ್, a male civil engineer can apply for site engineer or supervisor or design works ಗೂ ಕೂಡ ನೀವು ಅಪ್ಲೈ ಅನ್ನ ಮಾಡ್ಕೊಳ್ಬಹುದು. Coming to higher studies, you can appear in PGCET and you can pursue MTech in various colleges. ಹಲವಾರು ಸ್ಪೆಸಿಫಿಕ್ ಫೀಲ್ಡ್ ಏನಿದೆ, ಎಕ್ಸಾಂಪಲ್ ಹೈವೇ ಇಂಜಿನಿಯರಿಂಗ್ ಆಗಿರ್ಬೋದು, ಜಿಯೋಟೆಕ್ ಇಂಜಿನಿಯರಿಂಗ್ ಆಗಿರ್ಬೋದು, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಆಗಿರ್ಬೋದು, PSC ಆಗಿರ್ಬೋದು. ಈ ರೀತಿ MTechಗೂ ಕೂಡ ನೀವು PGCET ಎಕ್ಸಾಮ್ ಅನ್ನು ಬರೆದು ಜಾಯ್ನ್ ಆಗುವಂತ ಅವಕಾಶ ಕೂಡ ನಿಮಗೆ ಇರುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಆಪ್ಷನ್, ಇಟ್ ಈಸ್ ಗವರ್ನಮೆಂಟ್ ಜಾಬ್. ಇಮಿಡಿಯೇಟ್ಲಿ ಆಫ್ಟರ್ ಗ್ರಾಜುಯೇಷನ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಗವರ್ನಮೆಂಟ್ ಜಾಬ್. ಸೊ ಗವರ್ನಮೆಂಟ್ ಜಾಬ್ ಅನ್ನ ನೀವು ತೆಗೆದುಕೊಳ್ಬೇಕಂದ್ರೆ ನಿಮ್ಗೆ ಒಂದು ಡಿಗ್ರಿ ಇದ್ರೆ ಸಾಕು. ಫಾರ್ AEE and AE. ಫಾರ್ JEE ಯು ಹ್ಯಾವ್ ಟು ಕಂಪ್ಲೀಟ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್. ಸೊ ಡಿಪ್ಲೊಮಾ ಇದ್ರೆ ನೀವು JEEಗೆ ಅಪ್ಲೈ ಮಾಡಬಹುದು. ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ AEE ಮತ್ತೆ AEಗೆ ಅಪ್ಲೈ ಅನ್ನ ಮಾಡಬಹುದು. ಸೊ ನಾನು ಈ ಒಂದು ಓರಿಯೆಂಟೇಷನ್ ಸೆಷನ್ ನಲ್ಲಿ ಕಂಪ್ಲೀಟ್ ಗವರ್ನಮೆಂಟ್ ಜಾಬ್ ಅನ್ನ ನೀವು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತೇನೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ ಏನಿದೆ ಇದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದೋಸ್ ಹೂ ಕಂಪ್ಲೀಟೆಡ್ ದೇರ್ ಗ್ರಾಜುಯೇಷನ್ ಇನ್ 2024 ಅಂಡ್ 2025. ಹಲವಾರು ಸ್ಟೂಡೆಂಟ್ಸ್ ಗಳಿಗೆ ಒಂದು ಕನ್ಫ್ಯೂಷನ್ ಇದೆ, ನನ್ನ ಕೆರಿಯರ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಚೆನ್ನಾಗಿರುತ್ತಾ ಆರ್ ಗವರ್ನಮೆಂಟ್ ಸೆಕ್ಟರ್ ನಲ್ಲಿ ಚೆನ್ನಾಗಿರುತ್ತಾ ಅಂತೇಳಿ. ಸೊ ಇಲ್ಲಿ ಒಂದು ಡಿಫ್ರೆನ್ಶಿಯೇಷನ್ ಅನ್ನ ನಾವು ಕೊಟ್ಟಿರ್ತಕ್ಕಂಥದ್ದು. ಕಮಿಂಗ್ ಟು ಜಾಬ್ ಸೆಕ್ಯೂರಿಟಿ, ಸೊ ಇಲ್ಲಿರ್ತಕ್ಕಂಥ ಡೀಟೇಲ್ಸ್ ಏನಿದೆ, ಇಟ್ ಈಸ್ ರಿಲೇಟೆಡ್ ಟು ಪ್ರೈವೇಟ್ ಸೆಕ್ಟರ್ ಜಾಬ್, ದಿಸ್ ಇಸ್ ರಿಲೇಟೆಡ್ ಟು ಗವರ್ನಮೆಂಟ್ ಜಾಬ್ಸ್. ಸೊ ಕಮಿಂಗ್ ಟು ಜಾಬ್ ಸೆಕ್ಯೂರಿಟಿ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಆರ್ ಕಂಪ್ನೀಸ್ ಪರ್ಫಾರ್ಮೆನ್ಸ್. ಬಟ್ ಗವರ್ನಮೆಂಟ್ ಜಾಬ್ ನಲ್ಲಿ ನೀವು ಒಂದು ಸರಿ ಸೆಲೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ನ ತೆಗೆದುಕೊಂಡು ನಿಮ್ಮ ಒಂದು ಪ್ರೊಬೇಷನರಿ ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 60 ಇಯರ್ಸ್ ತನಕ ಈ ಜಾಬ್ ನಿಮ್ಗೆ ಪರ್ಮನೆಂಟ್ ಆಗಿ ಇರ್ತದೆ. ನೆಕ್ಸ್ಟ್ ಕಮಿಂಗ್ ಟು ವರ್ಕಿಂಗ್ ಅವರ್ಸ್, ಈಗ ಗೊತ್ತಿದೆ
ಸಿವಿಲ್ ಇಂಜಿನಿಯರಿಂಗ್ನಲ್ಲೂ ಕೂಡ ಒಂದು MNC ಕಲ್ಚರ್ ಬಂದಿದೆ. ಅಂದರೆ ಡಿಸೈನ್ ಫೀಲ್ಡ್ಗೆ ಹೋದರೆ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅದೇ ರೀತಿಯ ವರ್ಕ್ ಕಲ್ಚರ್ನ ನಾವಿಲ್ಲಿ ಡಿಸೈನ್ ಫೀಲ್ಡ್ನಲ್ಲಿ ನೋಡ್ಬೋದು. ಈವನ್ ಇನ್ ಸೈಟ್ ಇಂಜಿನಿಯರಿಂಗ್ ವರ್ಕ್, ಸೈಟ್ಸಲ್ಲೂ ಕೂಡ ನೀವೇನು ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ಸನ್ನು ಕಟ್ಟಲಿಕ್ಕೆ ಸೈಟ್ ಇಂಜಿನಿಯರ್ಸ್ ಆಗಿ ಸೇರ್ಕೊಳ್ತೀರಾ, ಅಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾದ ಒಂದು ಪರ್ಟಿಕ್ಯುಲರ್ 10 to 5 ಜಾಬ್ ರೀತಿ ಯಾವುದೂ ಇರೋದಿಲ್ಲ. ಬಟ್ ಕಮಿಂಗ್ ಟು ಗೌರ್ನಮೆಂಟ್ ಜಾಬ್, ನಿಮಗೆ ಒಂದು ಟೈಮಿಂಗ್ಸ್ ಇರುತ್ತೆ. ಇಲ್ಲೂ ಕೂಡ ವರ್ಕ್ ಲೋಡ್ ಖಂಡಿತ ಇರುತ್ತೆ ಇವಾಗಿನ ಸಿಚುವೇಶನಲ್ಲಿ, ಬಟ್ ಇಟ್ ಈಸ್ ಫ್ಲೆಕ್ಸಿಬಲ್. ಒಂದು ವರ್ಕ್ ಟೈಮ್ ಅನ್ನೋದಿರುತ್ತೆ, ವೀಕೆಂಡ್ಸ್ ಮತ್ತು ಗೌರ್ನಮೆಂಟ್ ಹಾಲಿಡೇಸು ಕೂಡ ನಿಮಗೆ ಇರ್ತಕ್ಕಂಥದ್ದು. ಕಮಿಂಗ್ ಟು ಸ್ಯಾಲ್ರಿ ಆಲ್ಸೋ, ಇಲ್ಲೂ ಕೂಡ ಇನಿಷಿಯಲಿ ಫಾಸ್ಟ್ ಇರುತ್ತೆ, ಬಟ್ ಲೇಟರ್ ಆನ್ ಸ್ಟೇಜಸ್ಸಲ್ಲಿ ಎಕ್ಸ್ಪರ್ಟೈಸ್ ಆಗ್ತಾ ಅಂದರೆ ಮುಂದೆ ಹೋಗ್ತಾ ಅನ್ಸ್ಟೇಬಲ್ ಆಗಿ ಕೂಡ ಇರ್ಬೋದು. ಬಟ್ ಇಲ್ಲಿ ಸ್ಲೋ ಬಟ್ ಸ್ಟೇಬಲ್ ಅಂತ ಹೇಳಿ ನಾವು ಹೇಳುವಂಥದ್ದು. ಅಂದರೆ ನಿಮಗೆ ಸ್ಯಾಲ್ರಿ ಬೇಸಿಕ್ ಏನಿರುತ್ತೆ ಅದರ ಜೊತೆಗೆ DA, HRA, ಅದರ್ ಅಲೋಯನ್ಸಸ್ ಈ ರೀತಿ ನಿಮಗೆ ಸಿಗುವಂಥದ್ದು. ಇಲ್ಲಿ ನಿಮಗೆ ಫಿನಾನ್ಷಿಯಲಿ ಕೂಡ ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅಂಡ್ ಪ್ರಮೋಷನ್ಸ್ ಅನ್ನು ಕೂಡ ನೀವು ಗೌರ್ನಮೆಂಟ್ ಜಾಬಲ್ಲಿ ನೋಡ್ಬೋದು. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ನಾವೇನು ಹೇಳ್ತೀವಿ, ಇದನ್ನ ಗೌರ್ನಮೆಂಟ್ ಜಾಬ್ನಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಬಟ್ ಪ್ರೈವೇಟ್ ಜಾಬ್ನಲ್ಲೂ ನೀವು ಮೇಂಟೈನ್ ಮಾಡ್ಬೋದು ಒಂದು ಮೀಡಿಯಂ ಪೊಸಿಷನಲ್ಲಿ ಇದ್ದಾಗ. ಬಟ್ ಕಂಪ್ಲೀಟ್ ನೀವು ಹೈಯರ್ ಪೊಸಿಷನ್ನಲ್ಲಿ ಇದ್ದಾಗ ಆರ್ ಲೋವರ್ ಪೊಸಿಷನ್ನಲ್ಲಿ ಇದ್ದಾಗ ನಿಮಗೆ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ವೆರಿ ಟಫ್ ಆಗುವಂಥದ್ದು. ಆ್ಯಂಡ್ ರಿಟೈರ್ಮೆಂಟ್ ಬೆನಿಫಿಟ್ಸ್ಗೆ ಬಂದಾಗ ಗೌರ್ನಮೆಂಟ್ ಜಾಬ್ನಲ್ಲಿ ಇವತ್ತೆಲ್ಲ ನಿಮಗೆ ನ್ಯೂ ಪೆನ್ಷನ್ ಸ್ಕೀಮ್ ಇರುವಂಥದ್ದು. NPS ಇದೆ. ಗೌರ್ನಮೆಂಟ್ ಟೈಮ್ ಟು ಟೈಮ್ ಹಲವಾರು ಪೆನ್ಷನ್ ಸ್ಕೀಮನ್ನು ನಿಮಗೆ ನೀಡುವಂಥದ್ದು. ಕಮಿಂಗ್ ಟು ಸೋಷಿಯಲ್ ಪ್ರೆಸ್ಟೀಜ್, ಸೊ ಆಲ್ರೆಡಿ ವಿ ನ್ಯೂ ಅಬೌಟ್ ದಿಸ್. ಗೌರ್ನಮೆಂಟ್ ಜಾಬ್ನಲ್ಲಿದ್ದು ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ನಲ್ಲಿದ್ದಾಗ ನಿಮಗೆ ಸೋಷಿಯಲ್ ಪ್ರೆಸ್ಟೀಜ್ ಅನ್ನುವಂಥದ್ದು ಹೈ ಲೆವೆಲಲ್ಲಿ ಇರ್ತದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಒಂದು ಸೋಷಿಯಲ್ ಸರ್ವಿಸ್ ಆರ್ ಪಬ್ಲಿಕ್ ಸರ್ವಿಸನ್ನು ಮಾಡಬೇಕಂತಂದ್ರೆ ಗೌರ್ನಮೆಂಟ್ ಜಾಬಿನ ಮೂಲಕನೇ ನೀವು ಅತಿ ಹೆಚ್ಚು ಆಪರ್ಚುನಿಟಿಯನ್ನು ಹೊಂದ್ಬೋದು. ಎಕ್ಸಾಂಪಲ್, ಯಾವುದೋ ಒಂದು ರೋಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಆರ್ ಒಂದು ಕೆನಾಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಒಂದು ಡ್ಯಾಮನ್ನು ಬಿಲ್ಡ್ ಮಾಡಬೇಕು, ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ವರ್ಕ್ ಅಂಡರ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್. ಎಕ್ಸಾಂಪಲ್, PWD, ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ಯು ಕ್ಯಾನ್ ಬಿಲ್ಡ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್. ಇನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಯು ಕ್ಯಾನ್ ಬಿಲ್ಡ್ ಇರಿಗೇಷನ್ ಸಿಸ್ಟಮ್ಸ್, ಏನೇನು ಬರುತ್ತೆ ಇರಿಗೇಷನ್ ಕಾಂಪೋನೆಂಟ್ಸ್. ಸೊ ನೀವೇನೇನು ಸ್ಟಡಿ ಮಾಡಿದ್ದೀರಾ BE-ನಲ್ಲಿ ಅದೆಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ನಮ್ಮ ಸ್ಟೇಟ್ನಲ್ಲಿ ಇರುವಂಥದ್ದು. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ಸು ಕೂಡ AEE, AE, JE ಹೈರ್ ಮಾಡ್ತದೆ. ಸೊ ಇಲ್ಲಿ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಇನ್ನಾದರೆ ನಿಮಗೆ ಒಂದು ಪಬ್ಲಿಕ್ ಸರ್ವಿಸನ್ನು ಮಾಡಲಿಕ್ಕೂ ಕೂಡ ಗುಡ್ ಆಪರ್ಚುನಿಟಿ ಸಿಗುವಂಥದ್ದು. ಟು ಸಮರೈಸ್ ಆಲ್ ದೀಸ್ ಪಾಯಿಂಟ್ಸ್, ವಾಟ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಅಂತ ನೋಡೋದಿದ್ರೆ, ಇಟ್ ಈಸ್ ಜಾಬ್ ಸೆಕ್ಯೂರಿಟಿ, prestige and social status, attractive salary and allowance, work-life balance, career growth, and chance to serve the public or public service. So these are the benefits of getting government jobs after civil engineering. ಸೊ ಗೌರ್ನಮೆಂಟ್ ಜಾಬಿನ ಬೆನಿಫಿಟ್ಸ್ ಅನ್ನ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಯಾವ ಗೌರ್ನಮೆಂಟ್ ಎಕ್ಸಾಮ್ ಅಪರ್ಚುನಿಟೀಸ್ ನಮಗಿದೆ ಆಫ್ಟರ್ ಸಿವಿಲ್ ಇಂಜಿನಿಯರಿಂಗ್ ಅಂತ ನೋಡೋದಿದ್ರೆ, ಆಲ್ ಇಂಡಿಯಾ ಲೆವೆಲ್ನಲ್ಲಿ, ನ್ಯಾಷನಲ್ ಲೆವೆಲ್ನಲ್ಲಿ ಯು ಕ್ಯಾನ್ ಅಪಿಯರ್ ಫಾರ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್. ಸೊ ಇದನ್ನ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ಸ್ ಅಂತೇಳಿ ಕರಿತೀವಿ. ಇಟ್ ಈಸ್ ಕಂಡಕ್ಟೆಡ್ ಬೈ UPSC. ಸೊ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಏನು ನೋಡ್ತೀವಿ, ಸೊ ಇದನ್ನು ಕೂಡ UPSC ಕಂಡಕ್ಟ್ ಮಾಡಬಹುದಂಥದ್ದು. ಸೇಮ್ UPSC ವಿಲ್ ಕಂಡಕ್ಟ್ ದ ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಎವ್ರಿ ಇಯರ್ ನಡೆಯುವಂಥದ್ದು. ಸೊ ಈ ಎಕ್ಸಾಮ್ನಲ್ಲಿ 3 ಸ್ಟೇಜ್ ಇರುತ್ತೆ. ಒಂದು ಪ್ರಿಲಿಮ್ಸ್, ನೆಕ್ಸ್ಟ್ ಮೈನ್ಸ್ ರೈಟಿಂಗ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಇಂಟರ್ವ್ಯೂ. ಸೊ ನೆಕ್ಸ್ಟ್ ಗೇಟ್ ಎಕ್ಸಾಮ್. ಸೊ ಗೇಟ್ ಎಕ್ಸಾಮ್ನಲ್ಲಿ ನೀವು ಒಳ್ಳೆ ಪರ್ಸೆಂಟೈಲ್ ಅನ್ನು ಮೇಂಟೈನ್ ಮಾಡಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಫಾರ್ PSUs. ಸೊ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಏನಿದೆ, ಸೊ ಇದಕ್ಕೆ ಕೂಡ ನಿಮಗೆ ಗೇಟ್ ಸ್ಕೋರ್ ಯೂಸ್ ಆಗುತ್ತೆ. ಜೊತೆಗೆ ಟಾಪ್ IIT-ನಲ್ಲಿ ನೀವು MTech ಅನ್ನ ಮಾಡಲಿಕ್ಕೂ ಕೂಡ ಗೇಟ್ ಸ್ಕೋರ್ ನಿಮಗೆ ಹೆಲ್ಪ್ ಆಗ್ತದೆ. ಆಫ್ಟರ್ ದಿಸ್ ಜೂನಿಯರ್ ಇಂಜಿನಿಯರಿಂಗ್ ಇನ್ SSC, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ಸ್ಗೆ ಇಂಜಿನಿಯರ್ಸ್ ಅನ್ನ ಹೈರ್ ಮಾಡ್ತಾರಲ್ಲ, ಸೊ ಇಟ್ ಈಸ್ ಥ್ರೂ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, SSC ಅಂತ ಹೇಳಿ ನಾವು ಕರಿತೀವಿ. ಇದು ಕೂಡ ಎವ್ರಿ ಇಯರ್ ಆಗ್ತಕ್ಕಂಥ ಎಕ್ಸಾಮು. ಇದಕ್ಕೂ ಕೂಡ ನೀವು ಅಪಿಯರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದು. ಜೊತೆಗೆ ರೈಲ್ವೆ ಇಲಾಖೆ ಏನಿದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಮತ್ತೆ ಸೆಕ್ಷನ್ ಇಂಜಿನಿಯರ್ ಅಂತ ಜಾಬ್ಗಳು ಬರುತ್ತೆ. ಇಟ್ ಈಸ್ ಕಂಡಕ್ಟೆಡ್ ಬೈ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಇದು ಕೂಡ 3 to 4 year ಒನ್ಸ್ JEE-ನ ಫಿಲ್ ಮಾಡ್ತಾ ಬರುತ್ತೆ. RRB ಬೆಂಗಳೂರು ರೀಜನ್ಗೆ ಆರ್ ಚೆನ್ನೈ ರೀಜನ್ಗೆ, ಈ ರೀತಿ ಪರ್ಟಿಕ್ಯುಲರ್ RRBs ಏನೇನಿದೆ ನಮ್ಮ ಸ್ಟೇಟ್ನಲ್ಲಿ, ನಮ್ಮ ಈ ನೇಷನ್ನಲ್ಲಿ ಅಷ್ಟು RRBಗಳು ಸಪರೇಟ್ ಆಗಿ ರಿಕ್ರೂಟ್ಮೆಂಟ್ ಅನ್ನ ಮಾಡುವಂಥದ್ದು. ಅಂದ್ರೆ ಓವರ್ ಆಲ್ ಇಂಡಿಯಾನಲ್ಲಿ
ಹಲವಾರು ರೈಲ್ವೆ ಬೋರ್ಡ್ಗಳಿದ್ದಾವೆ. ಎಕ್ಸಾಂಪಲ್ ನಮ್ಮ ಬೆಂಗಳೂರು ಇದೆ, ಹುಬ್ಬಳ್ಳಿ ಇದೆ, ಚೆನ್ನೈ ಇದೆ, ಈ ರೀತಿ ಇದೆ. ಸೊ ನಾವು ಕರ್ನಾಟಕದವರಾಗಿರೋದ್ರಿಂದ ವಿ ಕ್ಯಾನ್ ಅಪ್ಲೈ ಫಾರ್ RRB ಬ್ಯಾಂಗ್ಳೂರ್. ಯು ಆರ್ ಪರ್ಮಿಸಿಬಲ್ ಟು ಅಪ್ಲೈ ಫಾರ್ ಅದರ್ ಸ್ಟೇಟ್ ಆಲ್ಸೋ. ಯೂಶುವಲಿ ನಮ್ಮ ಸ್ಟೇಟಿನ ಸ್ಟೂಡೆಂಟ್ಸ್ ಬ್ಯಾಂಗ್ಳೂರ್ RRB ಏನು ನೋಟಿಫಿಕೇಶನ್ ಬಿಡುತ್ತೆ ಅದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ಗೆ ಅಪಿಯರ್ ಆಗ್ತಾರೆ. ಇಲ್ಲೂ ಕೂಡ 2 ಸ್ಟೇಜಲ್ಲಿ ಎಕ್ಸಾಮ್ ಇರ್ತದೆ. ಒನ್ ಈಸ್ ಪ್ರಿಲಿಮ್ಸ್, ಒನ್ ಈಸ್ ಮೇನ್ಸ್. ಸೊ IAS ಆಯಿತು, ಗೇಟ್ ಆಯಿತು, SSC JE ಆಯಿತು, RRB ಆಯಿತು, ಅಂಡ್ ಹಲವಾರು PSUಗಳು ಕೂಡ ಎಕ್ಸಾಮನ್ನು ನಡೆಸ್ತವೆ. NTPC, ONGC, BHEL ಆರ್ ಇಸ್ರೋ, ಈ ರೀತಿ ಅಲ್ಲೂ ಕೂಡ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟಿಂಗ್ ಎಕ್ಸಾಮನ್ನು ಸಪ್ರೇಟಾಗಿ ಕಂಡಕ್ಟ್ ಮಾಡ್ತವೆ. ಇಷ್ಟಕ್ಕೂ ಕೂಡ ನೀವು ಅಪ್ಲೈಯನ್ನು ಮಾಡ್ಕೊಳ್ಬೋದು. ದಿಸ್ ಈಸ್ ಅಬೌಟ್ ನ್ಯಾಷನಲ್ ಲೆವೆಲ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಕಮಿಂಗ್ ಟು ಕರ್ನಾಟಕ ಸ್ಟೇಟ್, ನಾನು ಕರ್ನಾಟಕ ಒಳಗಡೆ ಕಾಂಪೀಟ್ ಮಾಡ್ಕೋತೀನಿ ಅನ್ನಂಗಿದ್ರೆ ನಿಮಗೆ ಇಲ್ಲಿ 3 ಡೆಸಿಗ್ನೇಷನ್ಸ್ ಬರ್ತವೆ ಆಫ್ಟರ್ ಯುವರ್ ಇಂಜಿನಿಯರಿಂಗ್. ಇಫ್ ಯು ಆರ್ ಅ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್, ಓನ್ಲಿ ಡಿಪ್ಲೊಮಾನ ಮುಗಿಸಿದ್ದೀರಾ, 3 ವರ್ಷ ಸ್ಟಡಿ ಮಾಡಿ ಅಂತಂದರೆ ಯು ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಜೂನಿಯರ್ ಇಂಜಿನಿಯರ್ ಪೋಸ್ಟ್, JE ಪೋಸ್ಟ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ದೆನ್ BE ಇನ್ ಸಿವಿಲ್ ಆಗಿದೆ ಅಂತ ಹೇಳಿದ್ರೆ BE ಇನ್ ಸಿವಿಲ್ ಇಂಜಿನಿಯರಿಂಗ್ನ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಬೋತ್ AE ಆ್ಯಂಡ್ AEE. But for JE, it is mandatory to study diploma in civil engineering. PUC plus BE ಅನ್ನು ಮಾಡಿದ್ರೆ you are not eligible to apply for junior engineer post unless it is mentioned in notification. So AE and AEE ಸಿವಿಲ್ ಇಂಜಿನಿಯರ್ಸ್ ಯಾರ್ಯಾರಿದ್ದಾರೆ BE ಆಗಿದ್ದಾರೆ ಅವರಿಗೆ ಎಲಿಜಿಬಲ್ ಇರತಕ್ಕಂಥ ಪೋಸ್ಟ್ಗಳು. ಹಾಗಾದ್ರೆ ಯಾವ ಡಿಪಾರ್ಟ್ಮೆಂಟ್ಗಳು ಈ ಒಂದು ಪೋಸ್ಟ್ಗೆ ಕಾಲ್ ಮಾಡುತ್ತೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ. So what are the government departments in Karnataka that recruit civil engineers ಅಂತ ನೋಡೋದಿದ್ರೆ, ಫಸ್ಟ್ ಒನ್ ಇಸ್ PWD, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಇದನ್ನ ನಾವು ಲೋಕೋಪಯೋಗಿ ಇಲಾಖೆ ಅಂತ ಹೇಳಿ ಕರಿತೇವೆ. ಸೊ ಈ ಲೋಕೋಪಯೋಗಿ ಇಲಾಖೆನಲ್ಲಿ ರೋಡ್ಸ್, ಬ್ರಿಡ್ಜಸ್ ಮತ್ತು ಗವರ್ನಮೆಂಟ್ ಬಿಲ್ಡಿಂಗ್ಸ್ ಅನ್ನ ಬಿಲ್ಡ್ ಮಾಡ್ತಾರೆ. ಸೊ ಇದಕ್ಕೂ ಕೂಡ AEE, AE, JE ಪೋಸ್ಟ್ಗೆ ರೆಕ್ರೂಟ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಇಸ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, WRD, ಅಂದ್ರೆ ನೀರಾವರಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಅಂತ ಹೇಳಿ ನಾವು ಕರಿತೇವೆ. ಇಟ್ ಬಿಲ್ಡ್ಸ್ ಅಂಡ್ ಮೇಂಟೈನ್ಸ್ ಡ್ಯಾಮ್ಸ್, ಕೆನಾಲ್ಸ್ ಅಂಡ್ ಇರಿಗೇಷನ್ ಸ್ಟ್ರಕ್ಚರ್ಸ್ ಆರ್ ಇರಿಗೇಷನ್ ಕಾಂಪೋನೆಂಟ್ಸ್ ಅಕ್ರಾಸ್ ದ ಸ್ಟೇಟ್. ನೆಕ್ಸ್ಟ್ ಒನ್ ಇಸ್ BBMP, ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ನವ್ ಇಟ್ ಇಸ್ ಗ್ರೇಟರ್ ಬ್ಯಾಂಗ್ಳೂರು. ಸೊ ಇದು ಕಂಪ್ಲೀಟ್ ಬೆಂಗಳೂರು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಏನಿದೆ ಇದೆಲ್ಲವನ್ನ ಕೂಡ ಮೇಂಟೈನ್ ಮಾಡ್ತದೆ. ನೆಕ್ಸ್ಟ್ ಒನ್ ಇಸ್ BWSSB, ಸೊ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್ ಏನಿದೆ. ಸೊ ಬೆಂಗಳೂರಿನಲ್ಲಿ ವಾಟರ್ ಸಪ್ಲೈ ಮತ್ತು ಸಿವರೇಜ್ ಅನ್ನು ನೋಡ್ಕೊಳ್ಳುವಂಥದ್ದು. ಸೊ BWSSB ನಲ್ಲೂ ಕೂಡ AE JE ಹೈರ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕರ್ನಾಟಕ ಹೌಸಿಂಗ್ ಬೋರ್ಡ್, ಸೊ KHB ಅಂತ ಕರಿತೀವಿ, ಇದರಲ್ಲೂ ಕೂಡ AE JE ಹೈರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಇಸ್ ಸಣ್ಣ ನೀರಾವರಿ ಇಲಾಖೆ, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಇದು ಈ ವರ್ಷ ಹೊಸದಾಗಿ ನೇಮಕಾತಿಯನ್ನ ಪ್ರಾರಂಭ ಮಾಡುವಂಥದ್ದು. ನೆಕ್ಸ್ಟ್ ಇಸ್ RWS, ಸೊ RWS ಏನಿದೆ ಇದು ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸಿವರೇಜ್ ಡಿಪಾರ್ಟ್ಮೆಂಟ್ ಅಂತೇಳಿ. ಸೊ ಇದು ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಬಗ್ಗೆ ಮತ್ತೆ ಅಲ್ಲಿನ ಒಂದು ಕ್ಲೀನಿಂಗ್ ಬಗ್ಗೆ ನೋಡ್ಕೊಳ್ಳುವಂಥದ್ದು. RWS ಇಲಾಖೆನಲ್ಲೂ ಕೂಡ AEE, AE JE ನೇಮಕಾತಿ ಆಗುವಂಥದ್ದು. ನೆಕ್ಸ್ಟ್ ಇಸ್ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಲ್ಯಾಂಡ್ ಸರ್ವೇಯರ್ಸ್ ಅಂತೇಳಿ ನೇಮಕಾತಿ ಆಗುತ್ತೆ ಅಂಡ್ ADLR ನೇಮಕಾತಿ ಆಗುತ್ತೆ. ಸೊ ADLR ಏನಿದೆ ಇಟ್ ಈಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಲ್ಯಾಂಡ್ ರೆಕಾರ್ಡ್ಸ್. ಸೊ ಇದಕ್ಕೂ ಕೂಡ BE ಇನ್ ಸಿವಿಲ್ ಆದಂಥವರು ಎಲಿಜಿಬಲ್. ಇಟ್ ಈಸ್ ಆಲ್ಸೋ ಎ ಗ್ರೂಪ್ B ಪೋಸ್ಟ್, ಇಟ್ ಈಸ್ ವೆರಿ ಹೈಯರ್ ಪೋಸ್ಟ್. ಸೊ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಉನ್ನತವಾದಂತಹ ಹುದ್ದೆ ಇದು. ನೆಕ್ಸ್ಟ್ ಒನ್ ಇಸ್ KPCL, ಸೊ KPCL ನಲ್ಲೂ ಕೂಡ AE JE ಹುದ್ದೆ ನೇಮಕಾತಿ ಆಗುತ್ತೆ. ನೆಕ್ಸ್ಟ್ KPTCL ನಲ್ಲೂ ಕೂಡ ಸಿವಿಲ್ ಇಂಜಿನಿಯರ್ಸ್ ಗಳನ್ನ AE ಅಂಡ್ JE ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಸಮರೈಸ್ ಆಗಿದೆ. PWD, BBMP, WRD, minor irrigation, BWSSB, KHB, KRIDL. It is about Karnataka Road Infrastructure Development Limited, RWS, Survey Department, KPTCL, KPCL, and ಹಲವಾರು ಮಿಲ್ಕ್ ಫೆಡರೇಷನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ರೀತಿ ಸಣ್ಣ ಇಲಾಖೆಗಳು ಕೂಡ AE JE ನೇಮಕಾತಿಯನ್ನು ಮಾಡ್ಕೊಳ್ಳುತ್ತೆ. ಇದರ ಜೊತೆಗೆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಇದು ಟೌನ್ ಪ್ಲಾನರ್ಸ್ಗಳನ್ನ ಮತ್ತೆ ಅಸಿಸ್ಟೆಂಟ್ ಟೌನ್ ಪ್ಲಾನರ್ಸ್ಗಳನ್ನ ನೇಮಕಾತಿ ಮಾಡ್ಕೊಳ್ಳುತ್ತೆ. For town planners, BE in civil engineering students are eligible. For ATP, diploma in civil engineering candidates also eligible. So this is about what are the different departments those are hiring AEE, AE, JE for government jobs ಅನ್ನುವಂಥದ್ದು. ನೆಕ್ಸ್ಟ್ ಹಾಗಾದ್ರೆ 2016 ರಿಂದ 2024ರವರೆಗೆ ಯಾವ ಇಲಾಖೆಗಳಿಂದ
ನೇಮಕಾತಿ ಆಗಿದೆ ಅನ್ನುವಂಥದ್ದನ್ನು ನೋಡೋಣ ಅಂತೇಳಿ. ಸೊ ಬಿಫೋರ್ 2016 ಅಂದರೆ 2015ರ ತನಕ ನೀವು ಬಿ ನಲ್ಲಿ ಏನು ಪರ್ಸೆಂಟೇಜನ್ನು ತೆಗಿತೀರಾ ಇದರ ಆಧಾರದ ಮೇಲೆ ಪ್ಲಸ್ 15% ಇಂಟರ್ವ್ಯೂವನ್ನು ಮಾಡಿ ನಿಮ್ಮನ್ನು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಜಾಬಿಗೆ ಸೆಲೆಕ್ಟ್ ಮಾಡ್ತಾ ಇದ್ರು. ಬಟ್ 2016ರಿಂದ ಎಕ್ಸಾಮಿನೇಷನ್ ಅನ್ನ KPSC ಮತ್ತೆ KEA ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕ್ಯಾಂಡಿಡೇಟ್ಸ್ಗಳು ನೆನಪಲ್ಲಿ ಇಟ್ಕೊಳ್ಬೇಕು, KPSC ಮೀನ್ಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಮ್ಮ ಸ್ಟೇಟಲ್ಲಿ ಆಗ್ತಕ್ಕಂಥ ಮೇಜರ್ ರೆಕ್ರೂಟ್ಮೆಂಟ್ ಅರೌಂಡ್ 80% ಆಫ್ ದ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಎಕ್ಸಾಮ್ ಅನ್ನು ಮಾಡುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ KPSC. ಸೊ ಇದರ ಒಂದು ವೆಬ್ಸೈಟ್ ಇದೆ www.kpsc.in. ಸೊ .com ಏನಿದೆ ಇಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇದರ ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ನಿಮಗೆಲ್ಲ ಇದರ ಅರಿವಿರುತ್ತೆ, ಬಿಕಾಸ್ ಆಲ್ರೆಡಿ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ CET-ಯನ್ನು ಏನು ಕಂಡಕ್ಟ್ ಮಾಡಿದ್ರು ಇದೇ KEA-ನವರು ಕೆಲವೊಂದು ಹುದ್ದೆಗಳಿಗೆ ಅವರಿಗೆ ರಿಕ್ವೆಸ್ಟ್ ಅನ್ನ ಕೊಟ್ಟರೆ ರೆಕ್ರೂಟ್ಮೆಂಟ್ ಅನ್ನ ಮಾಡಿ ಕೊಡುವಂಥದ್ದು. ಸೊ KPSC 80% 90% ಲೋಡನ್ನು ಅದೇ ತಗೊಳುತ್ತೆ, ಅದೇ ಎಲ್ಲ ರೆಕ್ರೂಟ್ಮೆಂಟ್ ಅನ್ನ ಮಾಡಿ ಮುಗಿಸುತ್ತೆ. ಬಟ್ ಇತ್ತೀಚೆಗೆ ಪಾರದರ್ಶಕತೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಕೆಲವೊಂದು ಇಲಾಖೆಗಳು KEA-ಗೆ ರಿಕ್ರೂಟ್ಮೆಂಟ್ ಅನ್ನ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ. KEA ಕೂಡ ತುಂಬಾ ನೀಟಾಗಿ ಎಕ್ಸಾಮ್ ಅನ್ನ ಮಾಡ್ತಾ ಹೋಗ್ತಾ ಇದೆ. ಸೊ ಕಮಿಂಗ್ ಟು ದಿಸ್ ಒನ್, 2016ರಿಂದ 2024ರ ತನಕ ಯಾವ್ಯಾವ ನೇಮಕಾತಿಗಳಾಗಿತ್ತು ಅಂತ ನೋಡೋದಿದ್ರೆ, ಫಸ್ಟ್ ಒನ್ ಈಸ್ KPTCL. ಸೊ ಆಲ್ರೆಡಿ ಹೇಳ್ದಂಗೆ KPTCL ಅಂಡರ್ನಲ್ಲಿ ಹಲವಾರು ಎಸ್ಕಾಮ್ಸ್ಗಳು ಬರುತ್ತೆ, ಬೆಸ್ಕಾಮ್, ಚೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಈ ರೀತಿಯಾಗಿ. ಸೊ ನಮ್ಗೆ ಏನು ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡ್ತಾ ಇದೆ ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ KEB ಅಂತ ಏನು ಹೇಳ್ತೀವಿ, ಇಟ್ ಈಸ್ ನೌ KPTCL. ಸೊ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಸೊ ಇದರ ರೆಕ್ರೂಟ್ಮೆಂಟ್ 2016ರಲ್ಲಿ ಆಗಿತ್ತು. ಸೊ ಈ ಒಂದು ನೋಟಿಫಿಕೇಶನ್ 2016ರಲ್ಲಿ ಆಯಿತು. ಇದಾದ ನಂತರ KPSC ಮೂಲಕ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮತ್ತೆ ಕರ್ನಾಟಕ ಕೊಳಗೇರಿ ಮಂಡಳಿ ಏನಿದೆ, ಸೊ ಅದರ ಒಂದು ನೇಮಕಾತಿ 2016ರಲ್ಲಿ KPSC-ಯಲ್ಲಿ ಆಗುವಂಥದ್ದು. ನೆಕ್ಸ್ಟ್ WRD ಡಿಪಾರ್ಟ್ಮೆಂಟ್ ಅಲ್ಲಿ AE-JE ನೇಮಕಾತಿ ಆಯಿತು. ಸೊ ಇದರಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇತ್ತು, ಅರೌಂಡ್ 420 ಪೋಸ್ಟ್ ಇದ್ದಂಥದ್ದು. 2017ರಲ್ಲಿ KPSC ಎಕ್ಸಾಮ್ ಅನ್ನು ಮಾಡುತ್ತೆ. ನೆಕ್ಸ್ಟ್ ಇಸ್ KPCL AE. ಸೊ ಇದು ಆನ್ಗೋಯಿಂಗ್ ಇಶ್ಯೂ ಇರೋದ್ರಿಂದ ಸ್ಟಿಲ್ ಇದು ಇನ್ನ ಕಂಪ್ಲೀಟ್ ಆಗದೆ ಉಳಿದಿರ್ತಕ್ಕಂಥ ರೆಕ್ರೂಟ್ಮೆಂಟ್. ಈಗಲೂ ಕೂಡ ಹೈಕೋರ್ಟ್ನಲ್ಲಿ ಒಂದು ಆರ್ಡರ್ ಬಂದಿರುವಂಥದ್ದು, ಇನ್ನ ಇದು ಆನ್ಗೋಯಿಂಗ್ ಅಲ್ಲಿ ಇರುವಂಥದ್ದು. ನೆಕ್ಸ್ಟ್ ಇಸ್ BWSSB AE. ಇಟ್ ಈಸ್ ಕಂಡಕ್ಟೆಡ್ ಬೈ KEA in the year 2019. ನೆಕ್ಸ್ಟ್ PWD AE. ಸೊ PWD AE 660 ಪೋಸ್ಟ್. ಇಲ್ಲಿಯವರೆಗೆ 2016ರಿಂದ 24ರಲ್ಲಿ ಆಗಿರ್ತಕ್ಕಂಥ ಅತಿ ದೊಡ್ಡ ನೇಮಕಾತಿ ಅಂದ್ರೆ PWD ಇಲಾಖೆನಲ್ಲಿ 660 AEಗಳು, 330 JEಗಳು, ಟೋಟಲ್ ಅರೌಂಡ್ 950+ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಆಗಿತ್ತು. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ, ಮೊದಲಿಗೆ ಒಂದು BJP ಮತ್ತೆ JDS ಕೋಲಿಷನ್ ಗವರ್ನಮೆಂಟ್, ಕಾಂಗ್ರೆಸ್ ಮತ್ತೆ JDS ಕೋಲಿಷನ್ ಗವರ್ನಮೆಂಟ್ ಇದ್ದಾಗ ಈ ನೇಮಕಾತಿಯನ್ನ KEA-ಗೆ ವಹಿಸಿತ್ತು. ಬಟ್ BJP ಗವರ್ನಮೆಂಟ್ ಚೇಂಜ್ ಆಗುತ್ತೆ ರಿಸಲ್ಟ್ ಬರಲಿಕ್ಕೆ ಮುಂಚೆ. ಇದಾದ ನಂತರ ಈ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ಹೊಸ BJP ಸರ್ಕಾರ KPSC-ಗೆ ಈ ಒಂದು ನೇಮಕಾತಿಯನ್ನ ಟ್ರಾನ್ಸ್ಫರ್ ಮಾಡುತ್ತೆ. 2021ರಲ್ಲಿ ಅಗೈನ್ ಈ ಸೇಮ್ ನೇಮಕಾತಿಯನ್ನ KPSC ಕಂಡಕ್ಟ್ ಮಾಡಿ 2022ರಲ್ಲಿ ರಿಸಲ್ಟ್ ಅನ್ನ ಬಿಡುವಂಥದ್ದು. ಸೊ ಇದು 660 AEಗಳು ಇಲ್ಲಿ ನೇಮಕ ಆಗಿತ್ತು. ನೆಕ್ಸ್ಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 180+ AE ಹುದ್ದೆಗಳನ್ನ KPSC 2021ರಲ್ಲಿ ಕಾಲ್ ಮಾಡಿತ್ತು. ಇದಾದ ನಂತರ KEA ಮೂಲಕ KRIDL ನೇಮಕಾತಿ ಆಯಿತು 2023ರಲ್ಲಿ. ನೆಕ್ಸ್ಟ್ ಆಲ್ ಎಕ್ಸಾಮ್ಸ್ ಕಂಡಕ್ಟೆಡ್ ಬೈ KPSC ಇನ್ ದ ಇಯರ್ 23 and 24. ಇಟ್ ಈಸ್ RWS AE AEE. ಇದರಲ್ಲಿ JE ಕೂಡ ಇನ್ಕ್ಲೂಡ್ ಆಗಿತ್ತು. HK ಮತ್ತೆ ನಾನ್ HKಗೆ RWS AEE ಕೂಡ ನೇಮಕಾತಿ ಆಯಿತು. ನೆಕ್ಸ್ಟ್ KUWSB AE. ಇಟ್ ಈಸ್ ಕಂಡಕ್ಟೆಡ್ ಬೈ KEA. ಸೊ KEA ಇಂದ ಕಂಡಕ್ಟ್ ಆಗಿತ್ತು 2024ರಲ್ಲಿ. ನೆಕ್ಸ್ಟ್ ADLR, WRD, BBMP ಇದು ಮೂರು ಕೂಡ ಒಂದೇ ನೋಟಿಫಿಕೇಶನ್ ಅಲ್ಲಿ ಆಯಿತು. BBMP 100 ಪೋಸ್ಟ್, ವಾಟರ್ ರಿಸೋರ್ಸ್ 90 ಪೋಸ್ಟ್, ADLR ಅರೌಂಡ್ 24 ಪೋಸ್ಟ್ಗೆ ಒಂದು ಗ್ರೂಪ್ ಬಿ ಅಧಿಸೂಚನೆಯನ್ನ KPSC ಹೊರಡಿಸಿ 2025ರ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಎಕ್ಸಾಮ್ ಅನ್ನ ನಡೆಸಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ PWD AEE. ಸೊ ಇದು RWS ನೇಮಕಾತಿ ಆದ ನಂತರ ನೆಕ್ಸ್ಟ್ PWD AEE ಅಧಿಸೂಚನೆ ಹೊರಡಿಸಿರುವಂಥದ್ದು 42 ಪೋಸ್ಟ್ಗೆ 2024 ಸೆಪ್ಟೆಂಬರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ AEE ಎಕ್ಸಾಮ್ ಕೂಡ ಆಯಿತು. ಬಟ್ ಇದರಲ್ಲಿ ಏನು ಡಿಫ್ರೆಂಟ್ ಇತ್ತು ಅಂತಂದ್ರೆ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಡಿಸ್ಕ್ರಿಪ್ಟಿವ್ ಆಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ AEE ಎಕ್ಸಾಮಿಗೆ. ಅಂದ್ರೆ ಇಲ್ಲಿ ಇದ್ದಂತ ಎಲ್ಲಾ ಎಕ್ಸಾಮ್ಗಳಿಗೂ ಕೂಡ MCQ ಪ್ಯಾಟರ್ನ್ ಇತ್ತು. ಅಂದ್ರೆ ನಿಮಗೆ ಒಂದು ಕ್ವಶನ್ ಅನ್ನ ಕೊಡುವಂಥದ್ದು, ಅದಕ್ಕೆ ABCD 4 ಆಪ್ಷನ್ ಕೊಡುವಂಥದ್ದು, ನಿಮ್ಗೆ ಯಾವ್ದು ಸರಿ ಇದೆ ಅದನ್ನ ನೀವು
ಶೇಡ್ ಮಾಡಿ ಬರ್ತಾ ಇದ್ರಿ. ಇದರಲ್ಲಿ ನೀವು ಏನು ಮಾರ್ಕ್ಸ್ ತಗೋತೀರಿ ಅದರ ಮುಖಾಂತರ ನಿಮ್ಮ ಸೆಲೆಕ್ಷನ್ ಆಗ್ತಾ ಇತ್ತು. ಬಟ್ PWD AW ನಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಆಸ್ ಲೈಕ್ ನೀವು VTU ನಲ್ಲಿ ಯಾವ ರೀತಿಯಾಗಿ 100 ಮಾರ್ಕ್ಸ್ಗೆ ಆನ್ಸರ್ ಬರೀತೀರಾ ಆ ರೀತಿಯಾಗಿ 100 into 5 ಪೇಪರ್ಸ್ 500 ಮಾರ್ಕ್ಸ್ಗೆ ಅವರು ಎಕ್ಸಾಮ್ ಅನ್ನು ಮಾಡಿರುವಂಥದ್ದು. ರಿಸಲ್ಟ್ ಇನ್ನೂ ಕೂಡ ಇದು ಪಬ್ಲಿಷ್ ಆಗಿಲ್ಲ. ಇಟ್ ವಾಸ್ ಕಂಡಕ್ಟೆಡ್ ಬೈ KPSC. ಸೊ ಓವರ್ ಆಲ್ ಲಾಸ್ಟ್ 9 ಇಯರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸುಮಾರು 18 ರಿಂದ 20 ನೋಟಿಫಿಕೇಶನ್ಸ್ ಆಗಿರುವಂಥದ್ದು. ಸೊ ಇಲ್ಲಿ ಪೋಸ್ಟ್ ವೈಸ್ ಎಲಿಜಿಬಿಲಿಟಿ ಅಂಡ್ ಪೇ ಸ್ಕೇಲ್ ಏಜ್ ಲಿಮಿಟ್ ಈ ಡೀಟೇಲ್ಸ್ ಅನ್ನ ಕೊಟ್ಟಿರುವಂಥದ್ದು. ಫಾರ್ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಿನಿಮಮ್ ಕ್ವಾಲಿಫಿಕೇಶನ್. ಸೊ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ. ಈ ಒಂದು ಪೋಸ್ಟ್ ಏನಿದೆ ಇದರ ಪೇ ಸ್ಕೇಲ್ 83,700 ಇಂದ ಪ್ರಾರಂಭ ಆಗುತ್ತೆ 1.5 lakh ತನಕ ಇರುವಂಥದ್ದು. ಸೊ ಅಂದ್ರೆ ಬೇಸಿಕ್ 83,700 ಇರುತ್ತೆ. ಇದರ ಜೊತೆಗೆ DA HRA ಅಂಡ್ ಅದರ್ ಅಲೋಯನ್ಸಸ್ ಎಲ್ಲ ಸೇರಿ ಯು ವಿಲ್ ಗೆಟ್ ಅರೌಂಡ್ 1.1 to 1.2 lakh ಪರ್ ಮಂತ್. ನೆಕ್ಸ್ಟ್ ಕಮಿಂಗ್ ಟು AE ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಅತಿ ಹೆಚ್ಚು ಹುದ್ದೆಗಳಿಗೆ ನೇಮಕ ಆಗುವಂಥದ್ದು ಅಸಿಸ್ಟೆಂಟ್ ಇಂಜಿನಿಯರಿಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡ್ತಾರೆ. ಇದಕ್ಕೂ ಕೂಡ BE ಇನ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಇದರ ಪೇ ಸ್ಕೇಲ್ 69,000 to 1,34,000 ಇರುತ್ತೆ. ಅಂದ್ರೆ ನೀವು ಕೆಲಸಕ್ಕೆ ಸೇರಿದ ಹೊಸದ್ರಲ್ಲಿ ಯು ವಿಲ್ ಗೆಟ್ ಅರೌಂಡ್ 90,000 to 1 lakh ಪರ್ ಮಂತ್ ಆಸ್ ಎ ಸ್ಯಾಲರಿ. Coming to junior engineer, you have to complete diploma in civil engineering. Pay scale will be around 55,000 to 99,000. Your salary will be around 65 to 75,000 per month. Then age limit ಗೆ ಬರೋದಿದ್ರೆ ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಸೊ ಈ ಒಂದು ಮಿನಿಮಮ್ 21 ಇಯರ್ಸ್ ಕೆಲವೊಂದು ನೋಟಿಫಿಕೇಶನ್ ನಲ್ಲಿ ಅವರು ಫಿಕ್ಸ್ ಮಾಡ್ತಾರೆ, ಇನ್ನು ಕೆಲವೊಂದರಲ್ಲಿ ಮಿನಿಮಮ್ ಅಂತ ಫಿಕ್ಸ್ ಮಾಡಿರೋದಿಲ್ಲ, ಜಸ್ಟ್ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿರ್ತಾರೆ. If you completed your BE in civil engineering or diploma, you can eligible for respective post ಅಂತ ಹೇಳಿ. ಬಟ್ ಅಪ್ಪರ್ ಏಜ್ ಲಿಮಿಟ್ ಇರುತ್ತೆ ಗೌರ್ಮೆಂಟ್ ವತಿಯಿಂದ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ 38 ಇರುತ್ತೆ. ಸೊ 38 ಇಯರ್ಸ್ ಆದ ನಂತರ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಅದೇ ರೀತಿ OBC ಏನಿದೆ 2A 2B 3A 3B ಈ ಕೆಟಗರಿಗೆ 3 ಇಯರ್ಸ್ ಎಕ್ಸ್ಟ್ರಾ ಇರುತ್ತೆ, ಅಂದ್ರೆ 41 ಇಯರ್ಸ್ ಇರುತ್ತೆ. ಫಾರ್ SC ST ಕೆಟಗರಿ 1ಗೆ 43 ಇಯರ್ಸ್ ಇರುವಂಥದ್ದು. ನಿಮಗೆ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಆಗಿತ್ತು ಅಂತ ಹೇಳಿದೆ. ಸೊ ಅದರಲ್ಲಿ 2 ಬೃಹತ್ ನೇಮಕಾತಿಗಳಾಗಿತ್ತು. ಒಂದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ 429 ಪೋಸ್ಟ್ಗಳಿಗೆ 2017 ಆಗಿದ್ದು. ಸೊ ಈ ಒಂದು ಎಕ್ಸಾಮ್ ಏನಿದೆ ಈ ಎಕ್ಸಾಮ್ ಪ್ಯಾಟರ್ನ್ ನಲ್ಲಿ 2 ಪೇಪರ್ ಅನ್ನ ಸ್ಟೂಡೆಂಟ್ ಅಟೆಂಡ್ ಮಾಡಿದ್ರು. ಒಂದು ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ಪೇಪರ್ ಏನಿದೆ ಇದರಲ್ಲಿ 100 ಕ್ವಶನ್ಸ್ ಇತ್ತು. 1.5 hours ನಲ್ಲಿ 100 ಕ್ವಶನ್ಸ್ಗೆ ನೀವು ಅಟೆಂಪ್ಟ್ ಅನ್ನ ಮಾಡಬೇಕಿತ್ತು. ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಹಂಗೆ ಟೋಟಲ್ 200 ಮಾರ್ಕ್ಸ್ಗೆ. ನೆಕ್ಸ್ಟ್ ಒನ್ ಈಸ್ ಅಬೌಟ್ ಟೆಕ್ನಿಕಲ್ ಪೇಪರ್. ಸೊ ಟೆಕ್ನಿಕಲ್ ಅಂದ್ರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ 3rd ಸೆಮ್ ಟು 8th ಸೆಮ್ ತನಕ ಯಾವ್ಯಾವ ಒಂದು ಪೇಪರ್ ಅನ್ನು ಓದಿರ್ತೀವಿ ಅದರ ಮೇಲೆ 100 ಪ್ರಶ್ನೆಗಳು 2 ಅವರ್ ಟೈಮ್ ಕೊಟ್ಟಿದ್ರು. ಸೊ ಇದು ಕೂಡ 200 ಮಾರ್ಕ್ಸ್ಗೆ, ಟೋಟಲ್ 400 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೆದಿದ್ರು. ಯಾವುದೇ ರೀತಿ ಇಂಟರ್ವ್ಯೂ ಈ ಎಕ್ಸಾಮ್ಗೆ ಇರಲಿಲ್ಲ. ಸೊ ಈ ಲಿಸ್ಟ್ ಏನು ನೋಡ್ತಾ ಇದ್ದೀರಾ ಇದು ಕಟ್ ಆಫ್ ಲಿಸ್ಟ್, ಅಂದ್ರೆ ಒಂದು ಎಕ್ಸಾಮಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಿಮ್ಗೆ ಇಲ್ಲಿ ಹೇಳ್ತೇನೆ. KPSC ಆರ್ KEA ವತಿಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಈ ನೋಟಿಫಿಕೇಶನ್ ರಿಲೀಸ್ ಆದ ನಂತರ ಅಭ್ಯರ್ಥಿಗಳಿಗೆ 1 ತಿಂಗಳ ಕಾಲಾವಕಾಶವನ್ನ ಇವರು ಕೊಡ್ತಾರೆ. ಸೊ ಈ ಟೈಮ್ ನಲ್ಲಿ ನೀವು ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ವಿತ್ ಆಲ್ ಯುವರ್ ಬೇಸಿಕ್ ಡೀಟೇಲ್ಸ್ ಅಂಡ್ ಅಕಾಡೆಮಿಕ್ ಡೀಟೇಲ್ಸ್ ಅಂಡ್ ರಿಸರ್ವೇಶನ್ ಡೀಟೇಲ್ಸ್. ಅಂದ್ರೆ ನೀವು ಯಾವ್ದೋ ಒಂದು 3A ಕೆಟಗರಿಗೆ ಸೇರಿದಿರಿ ಆರ್ 2A ಕೆಟಗರಿಗೆ ಸೇರಿದಿರಿ ಅಂದ್ರೆ ರಿಲೇಟೆಡ್ ಕೆಟಗರಿ ಸರ್ಟಿಫಿಕೇಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ನ ತೆಗೆದುಕೊಳ್ಬೇಕು. ರೂರಲ್ ಇದೆ ಅಂತ ಹೇಳಿದ್ರೆ ರೂರಲ್ ಸರ್ಟಿಫಿಕೇಟ್ಸ್ ಅನ್ನ ಮಾಡಿಸ್ಕೊಳ್ಬೇಕು. ಇನ್ಕಮ್ ಆಗುತ್ತೆ, ರೂರಲ್ ಆಗುತ್ತೆ, ಅಂಡ್ ನಿಮ್ಮ SSLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನ ನೀವು ಪಡ್ಕೊಳ್ಬೇಕು. ಸೊ ಇದೆಲ್ಲವನ್ನ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ನಿಮ್ದೇ ಆದಂತಹ ಒಂದು ಪ್ರೊಫೈಲ್ ಅನ್ನ KPSC ನಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೋಟಿಫಿಕೇಶನ್ ರಿಲೀಸ್ ಆದ್ಮೇಲೆ ಅವರು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅಂಡ್ ಅಪ್ಲಿಕೇಶನ್ ಎಂಡ್ ಡೇಟ್ ಅಂತ ಹೇಳಿ ಕೊಡ್ತಾರೆ. ಸೊ ಈ ಎಂಡ್ ಡೇಟ್ ಒಳಗಡೆ ನೀವು ಅಪ್ಲೈ ಅನ್ನ ಮಾಡಬೇಕು. ನೀವು ಅಪ್ಲೈ ಅನ್ನ ಮಾಡಿದ ನಂತರ KPSC ಎಕ್ಸಾಮಿನೇಷನ್ ಡೇಟ್ ಅನ್ನ ರಿಲೀಸ್ ಮಾಡುತ್ತೆ. ಯೂಶುವಲಿ ನೋಟಿಫಿಕೇಶನ್ ಆದ 5 ರಿಂದ 6 ತಿಂಗಳು ಆರ್ 4 ರಿಂದ 5 ತಿಂಗಳಿಗೆ ಎಕ್ಸಾಮಿನೇಷನ್ ಅನ್ನ KPSC ಕಂಡಕ್ಟ್ ಮಾಡುತ್ತೆ. ಸೊ ಒಂದು ದಿನ ಈ ಒಂದು ಎಕ್ಸಾಮ್ ಇರುತ್ತೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ಗೆ. ಸೊ ಎಕ್ಸಾಮಿನೇಷನ್ ಆದ ನಂತರ ಆಫ್ಟರ್ 2 to 3 months ಯು ವಿಲ್ ಗೆಟ್ ರಿಸಲ್ಟ್ಸ್. ಈ ರಿಸಲ್ಟ್ಸ್ ಅಲ್ಲೂ ಕೂಡ 1:3 ಲಿಸ್ಟ್ ಅನ್ನ ಬಿಡ್ತಾರೆ. ಅಂದ್ರೆ 100 ಹುದ್ದೆಗಳಿದೆ ಅಂದ್ರೆ 300 ಜನರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ ಆರ್ ಇಂಟರ್ವ್ಯೂಗೆ ಕರೀತಾರೆ. ಅದಾದ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ 1:1 ಲಿಸ್ಟ್ ಅನ್ನ ಬಿಡ್ತಾರೆ. ಅಂದ್ರೆ 100 ಜನಕ್ಕೆ 100 ಹುದ್ದೆಯ 1:1 ಲಿಸ್ಟ್ ಅನ್ನ ಬಿಡ್ತಾರೆ. ಈ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುವಂಥದ್ದು. ಈ 1:1 ಲಿಸ್ಟ್ ಏನಿದೆ ಇದು ಪಬ್ಲಿಷ್ ಆದ ನಂತರ ಇದರ ಜೊತೆಗೆ ಇನ್ನೊಂದು ಲಿಸ್ಟ್ ಅನ್ನ ಬಿಡ್ತಾರೆ. ಇಟ್ ಈಸ್ ಕಾಲ್ಡ್ ಕಟ್ ಆಫ್ ಲಿಸ್ಟ್. ಅಂದ್ರೆ
ಆ ಒಂದು ನೋಟಿಫಿಕೇಶನ್ನಲ್ಲಿ ಆ ರೆಸ್ಪೆಕ್ಟಿವ್ ಕೆಟಗರಿನಲ್ಲಿ 10 ಸೀಟ್ ಇದ್ರೆ ಆ 10ನೇ ಅಭ್ಯರ್ಥಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದ, ಕೊನೆಯ ಅಭ್ಯರ್ಥಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದ. ಎಕ್ಸಾಂಪಲ್, ಈ ಒಂದು ನೋಟಿಫಿಕೇಶನ್ 429 ಪೋಸ್ಟ್ ಇದೆ. ಇದರಲ್ಲಿ ಜನರಲ್ ಮೆರಿಟ್ ಅಂಡರ್ ನಲ್ಲಿ 60 ಪೋಸ್ಟ್ ಇದ್ರೆ 60ನೇ ಅಭ್ಯರ್ಥಿ ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದ ಅನ್ನುವಂಥದ್ದನ್ನ ಕಟ್ ಆಫ್ ಲಿಸ್ಟ್ ನಲ್ಲಿ ಕೊಟ್ಟಿರ್ತಾರೆ. ಸೊ 400ಕ್ಕೆ 206 ಮಾರ್ಕ್ಸ್ ಅನ್ನ ಜನರಲ್ ಮೆರಿಟ್ ಅಂಡರ್ ನ ಲಾಸ್ಟ್ ಕ್ಯಾಂಡಿಡೇಟ್ ಸೆಕ್ಯೂರ್ ಮಾಡಿದ್ದ. ಎಕ್ಸಾಂಪಲ್, ಕನ್ಸಿಡರಿಂಗ್ 2A ನಲ್ಲಿ ಸೀಟ್ಗಳು ಜಾಸ್ತಿ ಇರುತ್ತೆ ಮತ್ತೆ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ 164 ತಗೊಂಡವನಿಗೂ ಜಾಬ್ ಸಿಕ್ಕಿತ್ತು. ಬಟ್ ಅದೇ ಜನರಲ್ ಮೆರಿಟ್ ನಲ್ಲಿ 206 ತೆಗೆದವನಿಗೆ ಜಾಬ್ ಸಿಕ್ಕಿದೆ, ಬಟ್ 205ನ ತೆಗೆದವನಿಗೆ ಜಾಬ್ ಸಿಕ್ಕಿಲ್ಲ. ಬಟ್ 2A ನಲ್ಲಿ 164 ತೆಗೆದ್ರು ಕೂಡ ಸಿಕ್ಕಿದೆ. ಅದೇ ರೀತಿ 2A ವುಮೆನ್ಗೆ ಬಂದಾಗ ಜಸ್ಟ್ 123 ಔಟ್ ಆಫ್ 400. ಅಂದ್ರೆ ಜಸ್ಟ್ ನೀವು ಎರಡೂ ಪೇಪರ್ನಿಂದ 30 ಪ್ರಶ್ನೆಗಳನ್ನ ಸರಿಯಾಗಿ ಮಾಡಿದ್ರು ಕೂಡ 2A ವುಮನ್ ಆಗಿದ್ರೆ ನಿಮ್ಗೆ ಜಾಬ್ ಸಿಗ್ತಾ ಇತ್ತು ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೀವು ಅಪಿಯರ್ ಆಗಿದ್ರೆ. ಸೊ ಇಲ್ಲೂ ಕೂಡ ಡಿಫರೆನ್ಸ್ ಅನ್ನ ನೋಡ್ಬೋದು. ಜನರಲ್ ಮೆರಿಟ್ 206 ಇದೆ, ಬಟ್ ಜನರಲ್ ಮೆರಿಟ್ ವುಮೆನ್ 139 ಇದೆ, ಜಸ್ಟ್ ಅರೌಂಡ್ 38%. ನೆಕ್ಸ್ಟ್ ಅದೇ ರೀತಿ 3A, ಸೊ 3A 195 ಇದೆ, 3A ವುಮೆನ್ 133 ಇದೆ. ಬಿಕಾಸ್ ವುಮೆನ್ ನಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದೆ ಅಂಡ್ 50% ಆಫ್ ದ ಪೋಸ್ಟ್ ರಿಸರ್ವ್ಡ್ ಇದೆ, ಅಪ್ಲೈ ಮಾಡೋರು ಕೂಡ ಕಡಿಮೆ ಇದ್ದಾರೆ. ಹಾಗಾಗಿ ಪ್ರತಿ ನೋಟಿಫಿಕೇಶನ್ ಅಲ್ಲೂ ಕೂಡ ಜನರಲ್ ಮೇಲ್ ಏನಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ ವುಮೆನ್ ನ ಕಟ್ ಆಫ್ ತುಂಬಾ ಕಡಿಮೆ ಇರುತ್ತೆ. ಎಲ್ಲಾ ಕೆಟಗರಿ ನೋಡಿದ್ರು ಕೂಡ ನೀವು ಅಬ್ಸರ್ವ್ ಅನ್ನ ಮಾಡ್ಬೋದು. ಸೊ SC ಕ್ಯಾಟಗರಿನಲ್ಲಿ 151 ತೆಗೆದವನಿಗೆ ಜಾಬ್ ಸಿಕ್ಕಿದೆ, SC ವುಮೆನ್ ನಲ್ಲಿ 113ಗೂ ಕೂಡ ಜಾಬ್ ಸಿಕ್ಕಿದೆ, ಜಸ್ಟ್ ಅರೌಂಡ್ 27 to 28%. ದೆನ್ ಕಮಿಂಗ್ ಟು PWD 2022ರಲ್ಲಿ ಏನ್ ರಿಸಲ್ಟ್ ಬಂತು 600 ಪೋಸ್ಟ್ಗಳಿಗೆ. ಸೊ ಇದು 450 ಮಾರ್ಕ್ಸ್ಗೆ ನಡೆಯುವಂಥದ್ದು. ಅಂದ್ರೆ ಇದೇ ರೀತಿ ಜನರಲ್ ಮತ್ತೆ ಟೆಕ್ನಿಕಲ್ ಎರಡು ಪೇಪರ್ನ ಅಟೆಂಡ್ ಮಾಡ್ತಾರೆ, ಇದ್ರ ಜೊತೆಗೆ 50 ಮಾರ್ಕ್ಸ್ ಫಾರ್ ಇಂಟರ್ವ್ಯೂ ಇಲ್ಲಿ ಆಡ್ ಆಗುತ್ತೆ. ಸೊ ಓವರ್ ಆಲ್ 450ಗೆ ಎಷ್ಟೆಷ್ಟನ್ನು ತೆಗೆದಿದ್ರು ಅಂತೇಳಿ. ಸೊ ಇಲ್ಲಿ GM 53%ಗೆ ಮೂವ್ ಆಗಿದೆ. ಸೊ ಇಲ್ಲಿ 52 ಇತ್ತು, ಸೊ 240 ತೆಗೆದವರಿಗೆ ಜಾಬ್ ಸಿಕ್ಕಿದೆ. GM ವುಮೆನ್ 200, ಅದೇ ರೀತಿ 2A ವುಮೆನ್ 178, ವೆರಾಸ್ 2A 219 ಇದೆ, ವೆರಾಸ್ SC ವುಮೆನ್ 165 ಇದೆ, SC ಮೆನ್ 212 ಇದೆ. ಸೊ ಇದರಿಂದ ನಾವು ಏನು ಸಮರೈಸ್ ಮಾಡ್ಕೊಳ್ಬಹುದು ಅಂತಂದ್ರೆ, ಸೊ ಇಲ್ಲಿ ಕೊಟ್ಟಿದ್ದೇವೆ ನೋಡಿ, ಕನ್ಸಿಡರಿಂಗ್ ಜನರಲ್ ಮೆರಿಟ್ ಸ್ಟೂಡೆಂಟ್, ಲಾಸ್ಟ್ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಅಂಡರ್ ಜನರಲ್ ಮೆರಿಟ್ ಸೀಟ್ ಸ್ಕೋರ್ಡ್ 206 ಔಟ್ ಆಫ್ 400 ಇನ್ WRDAE. ಸೊ WRDAE ನಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ 51.5% ಅನ್ನ ತೆಗೆದುಕೊಂಡು AE ಆಗಿದ್ದಾನೆ. ಅದೇ ರೀತಿ PWD ಅನ್ನ ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಕ್ಯಾಂಡಿಡೇಟ್ ಸ್ಕೋರ್ಡ್ 53%, ವೆರಾಸ್ ಕನ್ಸಿಡರಿಂಗ್ 2A ಕ್ಯಾಟಗರಿ WRDAE ನಲ್ಲಿ he got just 41% and he got a job as assistant engineer in WRD ಡಿಪಾರ್ಟ್ಮೆಂಟ್. ಸೊ ನಾವು ಇಲ್ಲಿವರೆಗೆ ಆದಂತ 20 ಎಕ್ಸಾಮಿನ ಕಟ್ ಆಫ್ ಅನ್ನ ಮತ್ತೆ ಎಷ್ಟು ಜನ ಅಟೆಂಡ್ ಮಾಡ್ತಾರೆ, ಕಾಂಪಿಟೇಷನ್ ಯಾವ ರೀತಿ ಇದೆ, ಕಟ್ ಆಫ್ ಡೇಟಾ ಏನಿದೆ ಎಲ್ಲವನ್ನ ಅನಲೈಸ್ ಮಾಡಿ ನಿಮ್ಗೆ ಒಂದು ಬೇಸಿಕ್ ಕನ್ಕ್ಲೂಷನ್ ಆರ್ ರೆಕಮೆಂಡೇಶನ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಕನ್ಸಿಡರಿಂಗ್ ಪ್ರೀವಿಯಸ್ ಇಯರ್ AE JE exam paper difficulty levels, cut off analysis, we suggest students to aim to secure 65 to 70% of the total marks to get selected in top 10 irrespective of any number of posts or any number of competition you had then in that notification. ಅಂದ್ರೆ ನೀವು 65% ಅನ್ನುವಂಥದ್ದನ್ನ ರೀಚ್ ಮಾಡಿದ್ರೆ, 100ಕ್ಕೆ 65ರಿಂದ 66% ರೀಚ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಟಾಪ್ 10 ನಲ್ಲಿ ಜನರಲ್ ಮೆರಿಟ್ ನಲ್ಲೇ ನೀವು ಸೆಲೆಕ್ಟ್ ಆಗ್ತೀರಿ. ಸೊ ಈ ಒಂದು 65% ಅನ್ನ ರೀಚ್ ಮಾಡೋದು ನೀವು ಅನ್ಕೊಂಡಷ್ಟು ಕಷ್ಟನೂ ಅಲ್ಲ, ಅನ್ಕೊಂಡಷ್ಟು ಈಸಿನೂ ಅಲ್ಲ. ನೀವು ಒಂದು ಸ್ಮಾರ್ಟ್ ವರ್ಕ್ ಅನ್ನ ಮಾಡಿದ್ರೆ, ಹಾರ್ಡ್ ವರ್ಕಿನ ಜೊತೆಗೆ ಸ್ಮಾರ್ಟ್ ವರ್ಕ್ ಅನ್ನ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಆರ್ ಯು ಕ್ಯಾನ್ ಸೆಕ್ಯೂರ್ 65% ಇನ್ ಅಪ್ಕಮಿಂಗ್ AE JE ಎಕ್ಸಾಮಿನೇಷನ್. ಸೊ ಇದನ್ನ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು ಯಾವ ಕೆಟಗರಿಗೆ ಎಷ್ಟೆಷ್ಟಿದೆ ಲಾಸ್ಟ್ ಕ್ಯಾಂಡಿಡೇಟ್ ಸ್ಕೋರ್ ಮಾಡಿರ್ತಕ್ಕಂಥದ್ದು ಅಂತ. ಸೊ ಓವರ್ ಆಲ್ ಕನ್ಕ್ಲೂಷನ್ ಅನ್ನ ನಾವು ಆಫ್ಟರ್ ಚೆಕಿಂಗ್ ಆಲ್ ಕಟ್ ಆಫ್ ಲಿಸ್ಟ್ ನಿಮ್ಗೆ ಕೊಡುವಂತದ್ದು, ಯು ಕ್ಯಾನ್ ಏಮ್ ಫಾರ್ 65%, ಅಟ್ ಲೀಸ್ಟ್ ಫಾರ್ 60%. ಸೊ 60% ಅನ್ನು ತೆಗೆದ್ರು ಕೂಡ ಅಂದ್ರೆ ನಿಮ್ಗೆ ನಾನು ಹೇಳ್ತಾ ಇರುವಂತದ್ದು ಜಸ್ಟ್ 240 ಔಟ್ ಆಫ್ 400 ಆರ್ 360 ಔಟ್ ಆಫ್ 600 ಆರ್ 60 ಔಟ್ ಆಫ್ 100 ಆರ್ 120 ಔಟ್ ಆಫ್ 200. ನೀವೇನು 200 ಕ್ವಶನ್ ಅನ್ನ ಅಟೆಂಡ್ ಮಾಡ್ತೀರಾ ಅದರಲ್ಲಿ 120 ಸರಿ ಮಾಡಿದ್ರೆ ಸಾಕು. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದ್ರಿಂದ 120 ನೀವು ಸ್ಕೋರ್ ಮಾಡಿದ್ರೆ ಇಂಟು 2 ಮಾರ್ಕ್ಸ್ಗೆ ಕೊಟ್ಟಿದ್ರೆ ಅದು 240 ಆಗುತ್ತೆ, ಇಂಟು 3 ಕೊಟ್ಟಿದ್ರೆ ಇದು 360 ಆಗುತ್ತೆ 600ಕ್ಕೆ. ಸೊ ಟಾರ್ಗೆಟ್ 60% ಏನಿದೆ ಇದನ್ನ ನೀವು ರೀಚ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಗವರ್ನಮೆಂಟ್ ಜಾಬ್ ಸಿಗುವಂತದ್ದು. ಸೊ ಈಗ ನಾವು ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ಯಾವ್ದಾವ್ದಿದೆ ಅನ್ನೋದನ್ನ ತಿಳ್ಕೊಂಡ್ವಿ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇತ್ತು ಅನ್ನೋದನ್ನ ತಿಳ್ಕೊಂಡ್ವಿ, ಸ್ಯಾಲರಿ ಏಜ್ ಲಿಮಿಟ್ ಅನ್ನ ತಿಳ್ಕೊಂಡ್ವಿ,
ಆ್ಯಂಡ್ ಕಟ್ ಆಫ್ ಅನ್ನು ಕೂಡ ತಿಳ್ಕೊಂಡ್ವಿ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಬಂದಿದೆ, AEE AE ಯಾವ್ಯಾವ ಡಿಪಾರ್ಟ್ಮೆಂಟ್ ಕಾಲ್ ಮಾಡುತ್ತೆ ಆ್ಯಂಡ್ ಕಟ್ ಆಫ್ ಏನಿತ್ತು ಎಲ್ಲ. ಹಾಗಾದರೆ ಈಗ ನೀವು ಔಟ್ಪುಟ್ ಆಗಿದ್ದೀರಾ, ನಿಮ್ಗಿರ್ತಕ್ಕಂಥ ಆಪರ್ಚುನಿಟಿಗಳು ಏನು? ಸೊ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅಂದರೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಫಾರ್ ನೆಕ್ಸ್ಟ್ 2-3 ಇಯರ್ಸ್ 2025, 2026, 27ಕ್ಕೆ ಯಾವ್ಯಾವ ನೋಟಿಫಿಕೇಶನ್ಸ್ ಆಗ್ತದೆ. ಯಾಕಂದರೆ ನಿಮ್ಮಲ್ಲಿ ಹಾರ್ಡ್ ವರ್ಕ್ ಮಾಡುವಂಥ ಒಂದು ಮನಸ್ಸಿದ್ದು, ಗೌರ್ಮೆಂಟ್ ಜಾಬನ್ನು ಪಡಿಲೇಬೇಕು ಅನ್ನುವಂಥ ಒಂದು ಮನಸ್ಸಿದ್ದು, ಆ ಒಂದು ಶ್ರದ್ಧೆ ಛಲ ಎಲ್ಲ ಇದ್ರೂ ಕೂಡ ನಿಮಗೆ ರೈಟ್ ಆಪರ್ಚುನಿಟಿ ಬರಬೇಕು. ಸೊ ಒಂದು ಆಪರ್ಚುನಿಟಿ ಇರಬೇಕು. ಆಪರ್ಚುನಿಟಿ ಬಂದಾಗ ನೀವು ಕಣ್ಮುಚ್ಚಿ ಕೂರದೆ ಅದೇ ಟೈಮ್ಗೆ ನೀವು ಎಫರ್ಟನ್ನು ಹಾಕಬೇಕು. ಸೊ ಎರಡೂ ಬರಬೇಕಂತಂದ್ರೆ ನಿಮ್ಗೆ ಲಕ್ಕು ಕೂಡ ಇರಬೇಕು. ಸೊ ಈ ಎಲ್ಲವನ್ನ ನೀವು ಅರ್ಥ ಮಾಡಿಕೊಂಡು ಈ ಒಂದು ಫೀಲ್ಡ್ಗೆ ಎಂಟ್ರಿ ಆದರೆ ಡೆಫಿನೆಟ್ ಆಗಿ ವಿತಿನ್ 1 or 2 ಇಯರ್ಸ್ ನೀವು ಜಾಬನ್ನು ಪಡೆದುಕೊಳ್ಬೋದು. ಅದರ್ವೈಸ್ ಲಾಸ್ಟ್ 10 ಇಯರ್ಸ್ ಇಂದ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಸರ್ಕಾರದಿಂದ ಯಾವುದೇ ನೇಮಕಾತಿಗಳ ನೋಟಿಫಿಕೇಶನ್ ಬರೋದಿಲ್ಲ. ಅವ್ರ ನೋಟಿಫಿಕೇಶನ್ ಆಗುತ್ತೆ, ಇವರು ಪ್ರಿಪ್ರೇಷನ್ ಅನ್ನ ಕರೆಕ್ಟ್ ಆಗಿ ಮಾಡೋದಿಲ್ಲ. ಹಲವಾರು ರೀಸನ್ಗಳನ್ನ ಕೊಟ್ಕೊಂಡು ಸರ್ಕಾರ ನೇಮಕಾತಿ ಮಾಡಲ್ಲ, ಇಲ್ಲ ನನಗೆ ಇಷ್ಟೇ ಸಾಕು, ನನಗೆ ಈ ಬುಕ್ಕನ್ನೇ ಓದ್ತೀನಿ, ಇದೇ ರೀತಿ ಕೋಚಿಂಗಿಗೆ ಹೋಗ್ತೀನಿ. ಸೊ ಈ ರೀತಿಯಾಗಿ ಅವರ ಚಾನ್ಸನ್ನು ಮಿಸ್ ಮಾಡಿಕೊಂಡು ಎಷ್ಟೋ ಜನ 8ರಿಂದ 10 ವರ್ಷ ಆದರೂ ಜಾಬ್ ತಗೊಳ್ಳದೆ ವೆಯ್ಟ್ ಮಾಡ್ತಾ ಇರೋರು ಇದ್ದಾರೆ. ಸೊ ನೀವು ಇಲ್ಲಿ ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಮತ್ತೆ ಲಕ್ ಮೂರನ್ನು ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಮುಂದೆ ಬರ್ತಕ್ಕಂಥ ನೋಟಿಫಿಕೇಶನ್ಗೆ ಇವತ್ತಿನಿಂದನೇ ನೀವು ಪ್ಲಾನ್ ಅನ್ನ ಮಾಡಿಕೊಂಡು ನೀಟಾಗಿ ಪ್ರಿಪೇರ್ ಆದರೆ ಡೆಫಿನೆಟ್ ಆಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಹಾಗಾದ್ರೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವ್ದಾವ್ದಿದೆ ಅನ್ನುವಂಥದ್ದನ್ನ ಮೊದಲಿಗೆ ನಾವು ನೋಡೋಣ. ಸೊ ಫಸ್ಟ್ ಒನ್ ಫ್ರಮ್ KPSC ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಫಾರ್ ದ ಇಯರ್ 2025-2026 ನೋಡೋದಿದ್ರೆ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ AEE ಕಾಲ್ ಆಗುವಂಥದ್ದು. ಸೊ HK ರೀಜನಿನ 27 ಪೋಸ್ಟಿನ ಪ್ರಪೋಸಲ್ ಅನ್ನು ಆಲ್ರೆಡಿ KPSCಗೆ ನೀಡಿರುವಂಥದ್ದು. ಇದರ ಜೊತೆಗೆ RPC ನಲ್ಲಿ ಮ್ಯಾಕ್ಸಿಮಮ್ 203 ಪೋಸ್ಟ್ಗೆ ವೇಕೆನ್ಸಿ ಇರುವಂಥದ್ದು. ಎಷ್ಟು ಪೋಸ್ಟ್ಗೆ ನೋಟಿಫಿಕೇಶನ್ ಮಾಡ್ತಾರೆ KPSC ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಿದೆ. ಇದು 100+ ಅಂತೂ ಖಂಡಿತ ಆಗೇ ಆಗುತ್ತೆ. ನೆಕ್ಸ್ಟ್ ಇಸ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಗೆಜೆಟ್ ನಲ್ಲಿ ಇರ್ತಕ್ಕಂಥ ಒಂದು ಏನಿದೆ ಮಾಹಿತಿ, ಅದರ ಪ್ರಕಾರ ನೋಡೋದಿದ್ರೆ AEE 69 ಇದೆ. ಅಟ್ಲೀಸ್ಟ್ ಅರೌಂಡ್ 20 to 25 ಪೋಸ್ಟ್ಗೆ ಇವರು ಕಾಲ್ ಫಾರ್ ಅನ್ನ ಮಾಡುವಂಥದ್ದು. AE 265 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟ್ ಟೌನ್ ಪ್ಲಾನರ್ 16, ಅಸಿಸ್ಟೆಂಟ್ ಟೌನ್ ಪ್ಲಾನರ್ಸ್ 46, 46 ಪೋಸ್ಟ್ KPSCಗೆ ಆಲ್ರೆಡಿ ಪ್ರಪೋಸಲ್ ಹೋಗಿರುವಂಥದ್ದು. ನೆಕ್ಸ್ಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ 6 ಪೋಸ್ಟ್ ಏನಿದೆ AE, ಇದು ಕೂಡ ಪ್ರಪೋಸಲ್ KPSCಗೆ ರಿಸೀವ್ ಆಗಿದೆ. ಅಂಡ್ ರೀಸೆಂಟ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಅಂಡ್ ಡಿಪಾರ್ಟ್ಮೆಂಟ್ ಇಂದ C&R ರೂಲ್ ಕೂಡ ಬಂದಿರುವಂಥದ್ದು. ಇದರ ಪ್ರಕಾರ ಪಾಲಿಟೆಕ್ನಿಕ್ ನಲ್ಲಿ ಲೆಕ್ಚರ್ ಪೋಸ್ಟ್ ಏನಿದೆ, ಸೊ ಅದನ್ನು ಕೂಡ ಇವರು ಹೈರ್ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿರುವಂಥದ್ದು. ಸೊ ಈ ನೋಟಿಫಿಕೇಶನ್ ಕೂಡ KPSC ಮುಖಾಂತರ ಡೆಫಿನೆಟ್ಲಿ 2025 or 2026 ನಲ್ಲಿ ಆಗುವಂಥದ್ದು. 255 ಸಿವಿಲ್ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಲೆಕ್ಚರ್ ಪೋಸ್ಟ್ ಇರುವಂಥದ್ದು. ಇದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಸ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಅರೌಂಡ್ 108 ಪೋಸ್ಟ್ ಇರುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು KEA ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ 16 AE ಹುದ್ದೆಗಳ ನೇಮಕಾತಿಯನ್ನು ಕೂಡ ಮಾಡುವಂಥದ್ದು. ಅಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೆ 2017ರಲ್ಲಿ 429 ಪೋಸ್ಟ್ ಫಿಲ್ ಆಗಿತ್ತು. 2021ರಲ್ಲಿ HK ಭಾಗಕ್ಕೆ ಫಿಲ್ ಆಗಿತ್ತು. ಅಂಡ್ 2024ರಲ್ಲಿ ಜಸ್ಟ್ 90 ಪೋಸ್ಟ್ KPSC ಮುಖಾಂತರ ಈಗ ಆನ್ಗೋಯಿಂಗ್ ರಿಕ್ರೂಟ್ಮೆಂಟ್ ಇರುವಂಥದ್ದು. ಇದು ಕಂಪ್ಲೀಟ್ ಆದ ನಂತರ ವೇಕೆಂಟ್ ಪೋಸ್ಟ್ 1142 ಇರುವಂಥದ್ದು. ಈ ಪೋಸ್ಟಿಗೆ KPSC ಒಂದು ನೋಟಿಫಿಕೇಶನ್ ಅನ್ನ ಮಾಡುವಂಥದ್ದು. ಹಲವಾರು ಮನವಿಯನ್ನ ಆಲ್ರೆಡಿ ಡಿಪಾರ್ಟ್ಮೆಂಟ್ಗೆ ಅಭ್ಯರ್ಥಿಗಳು ಕೊಟ್ಟಿರುವಂಥದ್ದು. ಸೊ ಇದು FD ಅಪ್ರೂವಲ್ ಆದ ನಂತರ ಅರೌಂಡ್ ಒಂದು 400 to 600 ಪೋಸ್ಟಿಗೆ 2026 ಇಲ್ಲ 27ರಲ್ಲಿ ನೋಟಿಫಿಕೇಶನ್ ಆಗುವಂತಹ ಒಂದು ಪಾಸಿಬಿಲಿಟಿ ಇರುವಂಥದ್ದು. ಸೊ ಓವರ್ ಆಲ್ ಸಮ್ಮರಿಯನ್ನು ನೋಡೋದಿದ್ರೆ, ವಾಟರ್ ರಿಸೋರ್ಸ್ AEE ವೆರಿ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಮೈನರ್ ಇರಿಗೇಷನ್ ಅಲ್ಲಿ ಡೆಫಿನೆಟ್ಲಿ ನೇಮಕಾತಿ ಆಗೇ ಆಗುತ್ತೆ AEE ಅಂಡ್ AE. ಅಸಿಸ್ಟೆಂಟ್ ಟೌನ್ ಪ್ಲಾನರ್ಸ್, ಕರ್ನಾಟಕ ಹೌಸಿಂಗ್ ಬೋರ್ಡ್, ಪಾಲಿಟೆಕ್ನಿಕ್ ಲೆಕ್ಚರ್ಸ್ ಅಂಡ್ ಇಂಜಿನಿಯರಿಂಗ್ ಪ್ರೊಫೆಸರ್ಸ್ ಇದಿಷ್ಟು ಕೂಡ ಆಗುತ್ತೆ. ಅಂಡ್ KEA ಮುಖಾಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ AE ಆಗುತ್ತೆ. ಇದರ ಜೊತೆಗೆ RDPR ಇಲಾಖೆಯಲ್ಲಿ AEE AE ನೇಮಕಾತಿ ಕೂಡ ಆಗುತ್ತೆ. ಕಲೆಕ್ಟಿವ್ ಆಗಿ ಇದು ಅರೌಂಡ್ 200+ ಪೋಸ್ಟ್ಗೆ KPSC ನೋಟಿಫಿಕೇಶನ್ ಅನ್ನ ಮಾಡುವಂಥದ್ದು. ಅಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ವೇಕೆಂಟ್ ಪೋಸ್ಟ್ 1142 ಇದೆ. ಡೆಫಿನೆಟ್ಲಿ ಇದರಲ್ಲಿ 50 to 60% ಅನ್ನ 2026 ಇಲ್ಲ 27ರಲ್ಲಿ ಫಿಲ್ ಮಾಡುವಂಥದ್ದು. ಸೊ ಇಷ್ಟು ಆಪರ್ಚುನಿಟಿಗಳು ನಿಮ್ಗಿದೆ. ಇದರ ಜೊತೆಗೆ FD ಅಪ್ರೂವಲ್ ಆದ ನಂತರ ಇಮಿಡಿಯೇಟ್ ಆಗಿ KPSC ಯಾವ ಒಂದು ಹುದ್ದೆಗಳಿಗೆ ಬೇಕಿದ್ರೂ ನೋಟಿಫಿಕೇಶನ್ ಅನ್ನ ಹೊರಡಿಸಬಹುದು. ಅಂದ್ರೆ ವಿತಿನ್ 2-3 months ಯು ವಿಲ್ ಗೆಟ್ ಟು ನೋ ಅಬೌಟ್ ದಟ್. ಸೊ ಈ ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ನಮ್ಮ ಸ್ಟೇಟ್ ನಲ್ಲಿ 2024ರಿಂದ ಕೂಡ ಯಾವುದೂ ಸರಿ ಇಲ್ಲ. ಅಂದ್ರೆ KPSC ಅಷ್ಟು ಆಕ್ಟಿವ್ ಆಗಿಲ್ಲ.
ಎಲ್ಲ ಎಕ್ಸಾಮ್ಸ್ಗಳು ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಅಂಡ್ 2024 ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲಿ ನೋಟಿಫಿಕೇಶನ್ಸ್ ಆಯಿತು PWD AEEಗೆ ಅಂಡ್ ಹಲವಾರು ಹುದ್ದೆಗಳಿಗೆ. ಇದಾದ ನಂತರ ನವೆಂಬರ್ನಿಂದ ಸರ್ಕಾರ ಹೊಸ ನೇಮಕಾತಿಗಳನ್ನ ತಡೆ ಹಿಡಿದಿತ್ತು. ಅದು ಮೇ ಬಿ 1 or 2 ಮಂತ್ ಅಂದ್ರೆ ಆಗಸ್ಟ್ 2025ರಿಂದ ಆ ಒಂದು ತಡೆ ಏನಿದೆ ಅದನ್ನ ರಿಮೂವ್ ಮಾಡುವಂತ ಚಾನ್ಸಸ್ ಇರುವಂತದ್ದು. ಬಿಕಾಸ್ ಒಳ ಮೀಸಲಾತಿಯ ಬಗ್ಗೆ ಈಗ ಕಂಪ್ಲೀಟ್ ಆಗುವ ಹಂತಕ್ಕೆ ಬಂದಿದೆ. ಆ ರಿಪೋರ್ಟ್ ಸಬ್ಮಿಟ್ ಆದ ನಂತರ ಇಮಿಡಿಯೇಟ್ ಆಗಿ ಯಾವ್ಯಾವ ಒಂದು ಹುದ್ದೆಗಳಿಗೆ KPSC ಹತ್ರ ಪ್ರಪೋಸಲ್ ಇದೆ, ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ಸ್ ಬರುತ್ತೆ. ಆಫ್ಟರ್ 5 to 6 months KPSC ಎಕ್ಸಾಮ್ಸ್ ಅನ್ನ ಕೂಡ ಕಂಡಕ್ಟ್ ಮಾಡುತ್ತೆ. ಸೊ 100% ಇನ್ನು 6 ತಿಂಗಳಲ್ಲಿ ನಿಮಗೆ ಹೊಸ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ 2026 ಫಸ್ಟ್ ಹಾಫ್ ಏನಿದೆ ಅಂದ್ರೆ ವಿತಿನ್ ಜೂನ್ ನೀವು ಹೊಸ JEE ಎಕ್ಸಾಮ್ಸ್ಗೆ ಅಪಿಯರ್ ಆಗೇ ಆಗ್ತೀರಿ. ಸೊ ಈ ಒಂದು ಆಪರ್ಚುನಿಟಿಯನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅಂಡ್ ಇಲ್ಲಿರ್ತಕ್ಕಂಥ ಪೋಸ್ಟ್ಗಳೇನಿದೆ ಇಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ಎಕ್ಸಾಮ್ ಪ್ಯಾಟರ್ನ್ ಇಲ್ಲ, ಒಂದೇ ಸಿಲೆಬಸ್ ಇಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಈಗಿಂದನೇ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ, ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಿ, ನೀವು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಸ್ಟ್ರಾಂಗ್ ಇದ್ದೀರಾ ಅವ್ರ MCQs ನಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅವ್ರ ಎರಡನ್ನೂ ಕೂಡ ಟ್ರೈ ಮಾಡ್ತೀರಾ, ಡಿಸೈಡ್ ಮಾಡ್ಕೊಂಡು ಅಕಾರ್ಡಿಂಗ್ ಟು ದಟ್ ಸಿಲೆಬಸ್ ಇವಾಗಿಂದ ಎಫರ್ಟ್ ಆಗ್ತಾ ಬನ್ನಿ. ಬಿಕಾಸ್ ಕಲೆಕ್ಟಿವ್ ಆಗಿ ನೋಡಿದಾಗ ಇಲ್ಲಿ ಅರೌಂಡ್ 1000 ಪೋಸ್ಟ್ಗಳು ಫಿಲ್ ಆಗೇ ಆಗುತ್ತೆ. ಸೊ ಇದರಲ್ಲಿ ನೀವು ಒಬ್ಬರಾಗಬೇಕಂತಂದ್ರೆ ಇದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಒಂದು ಹಾರ್ಡ್ ವರ್ಕ್ ಬೇಕು, ಸ್ಮಾರ್ಟ್ ವರ್ಕ್ ಬೇಕು ಅಂಡ್ ಲಾಂಗ್ ಟೈಮ್ ಪರ್ಫೆಕ್ಟ್ ಪ್ರಿಪರೇಷನ್ ಕೂಡ ಬೇಕು. ಅದನ್ನ ಇವತ್ತಿನಿಂದನೇ ನೀವು ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಒಂದು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ಗೆ iMode ಲರ್ನಿಂಗ್ ಸೆಂಟರ್ ನಿಂದ ಆಫ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ, ಪೋಸ್ಟಲ್ ಪ್ಯಾಕೇಜ್ ಕೋಚಿಂಗ್ ಕೂಡ ಅವೈಲಬಲ್ ಇರುತ್ತೆ ಅಂಡ್ ಆನ್ಲೈನ್ ಕೋರ್ಸಸ್ ಕೂಡ ಅವೈಲಬಲ್ ಇರುತ್ತೆ ಅಂಡ್ 1-to-1 ಟ್ರೈನಿಂಗ್ ಕೂಡ ಅವೈಲಬಲ್ ಇರುತ್ತೆ. ಸೊ ಏನೇ ಡೀಟೇಲ್ಸ್ ಬೇಕಿದ್ರು ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಇಷ್ಟು ನೋಟಿಫಿಕೇಶನ್ ಆಗುತ್ತೆ, ಬಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದನ್ನ ನಾವು ನೋಡೋಣ. ಸೊ AEE ಎಕ್ಸಾಮ್ಸ್ಗೆ 2 ರೀತಿಯಾದ ಎಕ್ಸಾಮ್ ಪ್ಯಾಟರ್ನ್ ಅನ್ನ ನಾವು ನೋಡ್ತೇವೆ. ಮೊದಲಿಗೆ MCQ ಬೇಸ್ಡ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಎಕ್ಸಾಮ್ ಪ್ಯಾಟರ್ನ್ ಇದು. ಇದರಲ್ಲಿ 2 ಪೇಪರ್ ಇರುತ್ತೆ, ಜನರಲ್ ಸ್ಟಡೀಸ್ ಅಂಡ್ ಟೆಕ್ನಿಕಲ್ ಪೇಪರ್. ಇದನ್ನ ನಾವು ಟೆಕ್ನಿಕಲ್ ಪೇಪರ್ ಅಂತ ಹೇಳಿ ಕರಿತೇವೆ, ಆರ್ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಪೇಪರ್ ಆರ್ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿ ಕರಿತೇವೆ. ಜನರಲ್ ಸ್ಟಡೀಸ್ ನಲ್ಲಿ 100 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೆ 3 ಅಂಕಗಳಂಗೆ 300 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡ್ತೀರಿ. ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ನಲ್ಲೂ ಕೂಡ 3 ಅಂಕಗಳಿರುತ್ತೆ, 300 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡ್ತೀರಿ. ಸೊ ಟೋಟಲ್ 200 ಕ್ವಶನ್ಸ್ ಇಂಟು 3 ಮಾರ್ಕ್ಸ್, ಟೋಟಲ್ 600 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಾ. AE ಆರ್ JEE ಎಕ್ಸಾಮಿಗೆ ಇಂಟರ್ವ್ಯೂ ಅನ್ನ ಈಗ ಕ್ಯಾನ್ಸಲ್ ಮಾಡಿರುವಂತದ್ದು. ಓನ್ಲಿ AEEಗೆ ಇಂಟರ್ವ್ಯೂ ಇರುತ್ತೆ ಅಂಡ್ AE ಗ್ರೇಡ್ 1 ಕೆಲವೊಂದು ಡಿಪಾರ್ಟ್ಮೆಂಟ್, ಎಕ್ಸಾಂಪಲ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿನ AE ಗ್ರೇಡ್ 1 ಪೋಸ್ಟ್ಗೂ ಕೂಡ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಇದ್ರೆ ನೋಟಿಫಿಕೇಶನ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಒಂದು ಪೋಸ್ಟ್ ಏನಿರುತ್ತೆ AE ಮತ್ತೆ JEE, ಸೊ ಇದಕ್ಕೆ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ. ಸೊ ಕಮಿಂಗ್ ಟು AE ಎಕ್ಸಾಮ್ ಪ್ಯಾಟರ್ನ್ 1, ಸೊ ಟೋಟಲ್ 200 ಕ್ವಶನ್ಸ್ ಇಂಟು 3 ಮಾರ್ಕ್ಸ್ 600ಗೆ ಬರೀತೀರಾ. 600ಗೆ ನೀವು ಎಷ್ಟನ್ನ ಸ್ಕೋರ್ ಮಾಡ್ತೀರಾ, ನಾನು ಆಲ್ರೆಡಿ ಹೇಳಿದೆ ಜನರಲ್ ಮೆರಿಟ್ಗೆ 50% ಸಾಕು ಅಂತ ಹೇಳಿ. ಸೊ ಔಟ್ ಆಫ್ 600 50% ಅಂದ್ರೆ 300 ಅನ್ನ ನೀವು ಸ್ಕೋರ್ ಮಾಡಿದ್ರೆ 600ಕ್ಕೆ ನೀವು AE ಆಗಿ ನೇಮಕ ಆಗ್ಬೋದು. ಸೊ 1:1 ಅಲ್ಲಿ ನಿಮ್ ನೇಮ್ ಬಂದ ನಂತರ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಗಿರ್ತದೆ, ಹೆಲ್ತ್ ಚೆಕಪ್ ಆದ ನಂತರ ಅಪಾಯಿಂಟ್ಮೆಂಟ್ ಲೆಟರ್ ನ ಕೊಡ್ತಾರೆ, ನೀವು ಡಿಪಾರ್ಟ್ಮೆಂಟ್ ಅನ್ನ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಸಿಂಪಲ್ ಇರುತ್ತೆ ಪ್ರೊಸೆಸ್, ಬಟ್ ಯು ಹ್ಯಾವ್ ಟು ಸೆಕ್ಯೂರ್ 50 to 60% ಬೇಸ್ಡ್ ಆನ್ ನಂಬರ್ ಆಫ್ ಪೋಸ್ಟ್ ಅಂಡ್ ರೆಸ್ಪೆಕ್ಟಿವ್ ಕ್ಯಾಟಗರಿಗೆ ಏನ್ ಬೇಕಾಗುತ್ತೆ ಅಷ್ಟನ್ನು ನೀವು ಸೆಕ್ಯೂರ್ ಮಾಡ್ಕೊಂಡ್ರೆ. ಸೊ ಅಂಡ್ ಈ ಎಕ್ಸಾಮ್ ನಲ್ಲಿ 1/4 ನೆಗೆಟಿವ್ ಮಾರ್ಕ್ ಇರುತ್ತೆ. ಅಂದ್ರೆ ಒಂದು ಸರಿ ಉತ್ತರವನ್ನ ಕೊಟ್ರೆ 3 ಆಡ್ ಆಗುತ್ತೆ, ಬಟ್ ಒಂದು ತಪ್ಪು ಉತ್ತರ ಆದ್ರೆ -0.75 ಹೋಗುತ್ತೆ. ಅಂದ್ರೆ 3/4 ಮಾರ್ಕ್ಸ್ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು 50 to 60% ಅನ್ನ ಸ್ಕೋರ್ ಮಾಡ್ಬೇಕಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಅನ್ನ ನೋಡ್ಕೊಂಡು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅಂಡ್ ಕಮಿಂಗ್ ಟು ಕ್ವಶನ್ ಪೇಪರ್, ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಮೀಡಿಯಂ ನಲ್ಲಿ ಪೇಪರ್ ಪ್ರಿಂಟ್ ಆಗಿರುತ್ತೆ. ಎರಡರಲ್ಲೂ ನೀವು ಓದಿ ಆನ್ಸರ್ ಅನ್ನ ಮಾಡಬಹುದು. ಅಂಡ್ ಸಿಲೆಬಸ್ ಏನೇನು ಅಂತ ಅಂಡ್ ಪ್ರೀವಿಯಸ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಅನ್ನೋದನ್ನು ಕೂಡ ನಾವು ನೋಡೋಣ. ಫಸ್ಟ್ ಥಿಂಗ್ ಈಸ್ ಜನರಲ್ ಸ್ಟಡೀಸ್. ಜನರಲ್ ಸ್ಟಡೀಸ್ ನಲ್ಲಿ ಯಾವ್ಯಾವ ಪ್ರಶ್ನೆಗಳು ಆರ್ ಯಾವ್ಯಾವ ಸಬ್ಜೆಕ್ಟ್ಗಳು ಇರುತ್ತೆ. ಸೊ ಇದು ನಮ್ಗೆ ಹೊಸದು ಅನ್ಸುತ್ತೆ. ಅಂದ್ರೆ BE ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಟೆಕ್ನಿಕಲ್ ಪೇಪರ್ ಅವಾಗ ತಾನೇ ನೀವು ಒಂದು 4 ವರ್ಷ ಓದಿರ್ತೀರಾ, ನಿಮ್ಗೆ ಒಂದು ಟಚ್ ಅಲ್ಲಿ ಇದ್ದಾಗಿಂದ ಈಸಿ ಅಂತ ಅನ್ಸ್ತಾ ಇರುತ್ತೆ. ಬಟ್ ಕಮಿಂಗ್ ಟು ಜನರಲ್ ಸ್ಟಡೀಸ್ ಇದನ್ನ ನೀವು 8th 9th 10th ಅಲ್ಲಿ ಓದಿರ್ತೀರಾ. ಸೊ ಅವಾಗೆಲ್ಲ ಹಿಸ್ಟ್ರಿಯನ್ನ ಓದಿರ್ತೀರಾ. ಈ ಒಂದು ಹಿಸ್ಟ್ರಿ ಏನಿದೆ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಪ್ರಾರಂಭ ಆಗಿ ನಮ್ಮ ಇಂಡಿಯಾದಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ಓದ್ತೀವಿ. ಸೊ ಇದನ್ನ ನಾವು ಈ ಹಿಸ್ಟ್ರಿ ಏನೇನು ಓದ್ತೀವಿ ಇದನ್ನ ಒಂದು ಹಲವಾರು ಭಾಗಗಳಾಗಿ ಮಾಡ್ಕೊಳ್ತೀವಿ.
ಏನ್ಷಿಯಂಟ್ ಹಿಸ್ಟ್ರಿ, ಪ್ರಾಚೀನ ಇತಿಹಾಸ ಅಂತ ಹೇಳಿ ನಾವು ಕರಿತೀವಿ. ಇದರಲ್ಲಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಬುದ್ಧಿಸಂ, ಜೈನಿಸಂ, ಮೌರ್ಯಾಸ್, ಗುಪ್ತಾಸ್, ಹಲವಾರು ಕಿಂಗ್ಡಮ್ಗಳನ್ನು ನೋಡ್ತೀವಿ. ಇದಾದ ನಂತರ ಮುಸ್ಲಿಮ್ಸ್ ಇಂಡಿಯಾಗೆ ಬರ್ತಾರೆ, ಮುಸ್ಲಿಮ್ಸ್ ಅಂಡ್ ಟರ್ಕ್ಸ್. ಅದನ್ನು ನಾವು ಮಿಡಿವಲ್ ಹಿಸ್ಟ್ರಿ ಪ್ರಾರಂಭ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಈ ಮಿಡಿವಲ್ ಹಿಸ್ಟ್ರಿನಲ್ಲಿ ಮೊಘಲ್ಸ್ ಬಗ್ಗೆ, ಟರ್ಕ್ಸ್ ಬಗ್ಗೆ ಅಂಡ್ ಸ್ಲೇವ್ ಡೈನಾಸ್ಟಿ ಬಗ್ಗೆ, ವಿಜಯನಗರ ಎಂಪೈರಿನ ಬಗ್ಗೆ, ಸೂಫಿ ಸೈಂಟ್ಸ್ ಬಗ್ಗೆ ಓದ್ತಾ ಬರ್ತೀವಿ. ಇದನ್ನ ಮಿಡಿವಲ್ ಹಿಸ್ಟ್ರಿ ಆರ್ ಮಧ್ಯಕಾಲೀನ ಇತಿಹಾಸ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಅಬೌಟ್ ಮಾಡರ್ನ್ ಹಿಸ್ಟ್ರಿ. ಇದನ್ನ ಆಧುನಿಕ ಭಾರತದ ಇತಿಹಾಸ ಅಂತ ಕರಿತೀವಿ. ಅಂದ್ರೆ ಯಾವಾಗ ಪೋರ್ಚುಗೀಸ್ ಅಂಡ್ ಬ್ರಿಟಿಷ್ ಇಂಡಿಯಾಗೆ ಬಂದ್ರು, ಇಂಡಿಯಾಗೆ ಫಾರಿನರ್ಸ್ ಎಂಟ್ರಿ ಆಗುತ್ತಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಆಗಿ ಬ್ರಿಟಿಷ್ ರೂಲ್ ಅನ್ನ ಓದ್ತೀವಿ. ಆಮೇಲೆ ಗಾಂಧೀಜಿಯವರ ಬಗ್ಗೆ ಓದ್ತೀವಿ. ಫ್ರೀಡಮ್ ಮೂವ್ಮೆಂಟ್ ಏನಿದೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಗವರ್ನರ್ ಜನರಲ್ ರೂಲ್, ಗಾಂಧೀಜಿಯವರ ಬಗ್ಗೆ ಅಂಡ್ ಲಾಲ್ ಬಾಲ್ ಪಾಲ್ ಅಂತ ಏನು ಹೇಳ್ತೀವಿ, ಬಾಲ್ ಗಂಗಾಧರ್ ತಿಲಕ್ ಅವರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಭಗತ್ ಸಿಂಗ್ ಅವ್ರ ಬಗ್ಗೆ, ಈ ರೀತಿ ಮಾಡರ್ನ್ ಹಿಸ್ಟ್ರಿನ ಓದ್ತೀವಿ. ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಮೂರು ಸಬ್ಜೆಕ್ಟ್ ಇಂದ ಎಕ್ಸಾಮಿನೇಷನ್ ನಲ್ಲಿ 15 ಪ್ರಶ್ನೆಗಳು ಬರುತ್ತೆ. ಇದರ ಜೊತೆಗೆ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ನಲ್ಲೇ ನಡೆಯುವಂತ ಕರ್ನಾಟಕ ರಿಲೇಟೆಡ್ ಹಿಸ್ಟ್ರಿಯನ್ನ ಸಪರೇಟ್ ಆಗಿ ಓದ್ತೀವಿ. ಇದರಲ್ಲಿ 2 to 4 ಕ್ವಶನ್ ಬರುತ್ತೆ. ದಿಸ್ ಇಸ್ ಅಬೌಟ್ ಕರ್ನಾಟಕ ಹಿಸ್ಟ್ರಿ. ಸೊ ಇದೆಲ್ಲ ಕೂಡ ನಿಮ್ಗೆ ಕೇಳಲಿಕ್ಕೆ ಇಷ್ಟೊಂದು ಓದ್ಬೇಕಾ ಅನಿಸ್ಬೋದು, ಬಟ್ ಸ್ಟೋರಿ ಟೈಪ್ ಅಲ್ಲಿ ನೆನ್ಪಿಟ್ಕೊಳ್ಳೋದ್ರಿಂದ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಅಂಡ್ ಎಕ್ಸಾಮಿನೇಷನ್ ಅಲ್ಲಿ ಯು ಕ್ಯಾನ್ ಆನ್ಸರ್ ಈಸಿಲಿ. ನೆಕ್ಸ್ಟ್ ಇಸ್ ಅಬೌಟ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿ ಅಂದ್ರೆ ಏನು, ನಮ್ಮ ಸುತ್ತಮುತ್ತಲ ಪರಿಸರ ಏನೇನಿದೆ ಅಂದ್ರೆ ಜಿಯೋಗ್ರಫಿನಲ್ಲಿ ನಾವು ನಮ್ಮ ಕ್ಲೈಮೇಟ್ ಅನ್ನ ನೋಡ್ತೀವಿ, ಅರ್ತ್ ಬಗ್ಗೆ ತಿಳ್ಕೊಳ್ತೀವಿ, ಮಿನರಲ್ ರಿಸೋರ್ಸ್ ಬಗ್ಗೆ ನೋಡ್ತೀವಿ, ರೈನ್ ಬಗ್ಗೆ ನೋಡ್ತೀವಿ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ನೋಡ್ತೀವಿ. ಜಿಯೋಗ್ರಫಿ ಮೀನ್ಸ್ ಕಂಪ್ಲೀಟ್ ಡೀಟೇಲ್ ಅಬೌಟ್ ಅವರ್ ಸರೌಂಡಿಂಗ್. ಸೊ ಇದನ್ನ ಕೂಡ ಅಗೈನ್ 3 ಭಾಗವಾಗಿ ನೋಡ್ಕೊಂತೀವಿ. ಒಂದು ವರ್ಲ್ಡ್ ಜಿಯೋಗ್ರಫಿ. ಸೊ ವರ್ಲ್ಡ್ ಜಿಯೋಗ್ರಫಿನಲ್ಲಿ ವಿ ವಿಲ್ ಗೆಟ್ ಅರೌಂಡ್ 2 to 3 ಕ್ವಶನ್ಸ್, ಬಟ್ ಮೈನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಂಡಿಯನ್ ಜಿಯೋಗ್ರಫಿ. ಯು ವಿಲ್ ಗೆಟ್ ಅರೌಂಡ್ 8 to 10 ಕ್ವಶನ್. ಇನ್ ಕರ್ನಾಟಕ ಹಿಸ್ಟ್ರಿ ಯು ವಿಲ್ ಗೆಟ್ ಅರೌಂಡ್ 3 to 5 ಕ್ವಶನ್. ಸೊ ರಿಲೇಟೆಡ್ ಟು ವರ್ಲ್ಡ್ ಜಿಯೋಗ್ರಫಿ ನೋಡುವಾಗ ವರ್ಲ್ಡ್ ಜಿಯೋಗ್ರಫಿ ಅಂತೀವಿ. ರಿಲೇಟೆಡ್ ಟು ಇಂಡಿಯಾ ನೋಡುವಾಗ ಇಟ್ ಇಸ್ ಇಂಡಿಯನ್ ಜಿಯೋಗ್ರಫಿ. ರಿಲೇಟೆಡ್ ಟು ಕರ್ನಾಟಕ ಸ್ಟಡಿ ಮಾಡುವಾಗ ಇಟ್ ಇಸ್ ಕರ್ನಾಟಕ ಜಿಯೋಗ್ರಫಿ. ಸೊ ಟೋಟಲ್ ಹಿಸ್ಟ್ರಿನಲ್ಲಿ 4 ಸಬ್ಜೆಕ್ಟ್, ಜಿಯೋಗ್ರಫಿ 7 ಆಯ್ತು. ಸೊ ಈ 7 ಬುಕ್ ಅನ್ನ ಓದಿದ ನಂತರ ನೆಕ್ಸ್ಟ್ ಬರುವಂತದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗೆ ರಚನೆ ಆಯಿತು, ಅದರಲ್ಲಿ ಏನೇನು ಪ್ರಾವಿಷನ್ ಇದೆ, ರೈಟ್ ಟು ಈಕ್ವಾಲಿಟಿ ಅಂದ್ರೆ ಏನು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ಏನು, ಪ್ರೆಸಿಡೆಂಟ್ ಅಂದ್ರೆ ಯಾರು, ವಿಧಾನಸಭೆ ಅಂದ್ರೆ ಏನು, ರಾಜ್ಯಸಭೆ ಅಂದ್ರೆ ಏನು, ಲೋಕಸಭೆ ಅಂದ್ರೆ ಏನು, MP MLA ಹೇಗೆ ಎಲೆಕ್ಟ್ ಆಗ್ತಾರೆ, ಗವರ್ನರ್ ಪವರ್ಸ್ ಏನಿದೆ, ಪ್ರೆಸಿಡೆಂಟ್ ಪವರ್ಸ್ ಏನಿದೆ, ಪ್ರೈಮ್ ಮಿನಿಸ್ಟರ್ ಪವರ್ಸ್ ಏನಿದೆ. ಈ ರೀತಿಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಸ್ಟಡಿ ಮಾಡುವಂಥದ್ದು ಭಾರತದ ಸಂವಿಧಾನ ಅಂತ ಹೇಳಿ ನಾವು ಕರಿತೀವಿ, ಆರ್ ಇಂಡಿಯನ್ ಪೊಲಿಟಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ 12 to 15 ಕ್ವಶನ್ಸ್ ಮ್ಯಾಂಡೇಟರಿ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಜನರಲ್ ಸ್ಟಡೀಸ್. ಸೊ ನೆಕ್ಸ್ಟ್ ಒನ್ ಇಸ್ 8th ಬುಕ್. ಸೊ ಇಂಡಿಯನ್ ಪೊಲಿಟಿ ಆಯ್ತು. ನೆಕ್ಸ್ಟ್ ಬರುವಂಥದ್ದು ಇಂಡಿಯನ್ ಎಕಾನಮಿ, ಅಂದ್ರೆ ನಮ್ಮ ಕರೆನ್ಸಿಯ ಬಗ್ಗೆ ಅಂಡ್ ನಮ್ಮ ಎಕನಾಮಿಕ್ ಸಿಸ್ಟಮಿನ ಬಗ್ಗೆ. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎಕಾನಮಿ, ರೆಪೋ ರೇಟ್ ಅಂದ್ರೇನು, ರಿವರ್ಸ್ ರೆಪೋ ರೇಟ್ ಅಂದ್ರೇನು, RBI ಫಂಕ್ಷನ್ಸ್ ಏನಿದೆ, ಬ್ಯಾಂಕ್ಸ್ ಎಲ್ಲ ಯಾವ ರೀತಿ ಎಸ್ಟಾಬ್ಲಿಷ್ ಆಗಿದೆ, ಸೊ ಬ್ಯಾಂಕ್ಸ್ಗಳು ಯಾವ ರೀತಿಯಾಗಿ ಲೋನ್ ಕೊಡುತ್ತೆ, ಇಂಟ್ರೆಸ್ಟ್ ನ ಹೇಗೆ ಚಾರ್ಜ್ ಮಾಡುತ್ತೆ, ಸೊ ನಮ್ಮ ಒಂದು ಬ್ಯಾಂಕಿಂಗ್ ಸಿಸ್ಟಮ್, ಫಿನಾನ್ಷಿಯಲ್ ಸಿಸ್ಟಮ್, ಬಜೆಟ್ ಅಂದ್ರೇನು, ಟ್ಯಾಕ್ಸ್ ಅಂದ್ರೇನು, GST ಅಂದ್ರೇನು, ಅಂಡ್ ಇದರ ಜೊತೆಗೆ ರೆವಲ್ಯೂಷನ್ಸ್ ಯಾವ್ದಾವ್ದಾಗಿದೆ, ಎಕಾನಮಿಯನ್ನ ಮಾಡಲಿಕ್ಕೆ ಪಾಲಿಸೀಸ್ ಯಾವ್ದಾವ್ದನ್ನ ತಂದಿದ್ದಾರೆ, ಯಾವ್ಯಾವ ಎಕನಾಮಿಕ್ ಪಾಲಿಸೀಸ್ ಅನ್ನ ಯಾವ ಪ್ರೈಮ್ ಮಿನಿಸ್ಟರ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಂಡಿಯನ್ ಎಕಾನಮಿನಲ್ಲಿ ಓದ್ತೀವಿ. ಇಟ್ ಈಸ್ ಅರೌಂಡ್ you will get around 10 to 12 questions from this subject. So it is 9th subject. Next one is mental ability. Mental ability is nothing but aptitude questions. So ನೀವು ನೋಡಿರ್ತೀರಾ ಟ್ರೈನ್ ಪ್ರಾಬ್ಲಮ್. ಎಕ್ಸಾಂಪಲ್, ಒಂದು ಟ್ರೈನ್ ಈ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಇದು ಈ ಪ್ಲೇಸ್ಗೆ ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಆರ್ ಕ್ಯಾಲೆಂಡರ್ ಪ್ರಾಬ್ಲಮ್, ಆರ್ ಕ್ಲಾಕ್ ಪ್ರಾಬ್ಲಮ್, ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ಏನ್ ಬರುತ್ತೆ, ಬೋಟ್ಸ್ ಅಂಡ್ ಸ್ಟಾರ್ಮ್ಸ್ ಅದ್ರ ಬಗ್ಗೆ ನೋಡ್ತೀರಿ. ನೆಕ್ಸ್ಟ್ ಪೈಪ್ಸ್ ಅಂಡ್ ಸಿಸ್ಟ್ರಿನ್ಸ್ ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಅನ್ನ ನೋಡ್ತೀವಿ. ಸೊ ಈ ತರದ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅದೆಲ್ಲ ಮೆಂಟಲ್ ಎಬಿಲಿಟಿನಲ್ಲಿ ಬರುತ್ತೆ. ನ್ಯೂಮರಿಕಲ್ ರಿಲೇಟೆಡ್ ಬರ್ಬೋದು, ಆಲ್ಫಾಬೆಟ್ ರಿಲೇಟೆಡ್ ಬರ್ಬೋದು, ಸೀರೀಸ್ ಅಂಡ್ ಸೀಕ್ವೆನ್ಸ್ ಬರ್ಬೋದು. ಸೊ ಇವೆಲ್ಲವೂ ಕೂಡ ಮೆಂಟಲ್ ಎಬಿಲಿಟಿ ಬರುತ್ತೆ. ಮ್ಯಾಂಡೇಟರಿ 15 ಕ್ವಶನ್ಸ್ ಇದರಿಂದ ಬರುತ್ತೆ. ನೆಕ್ಸ್ಟ್ ಇಸ್ ಅಬೌಟ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಂತಂದ್ರೆ ಎಕ್ಸಾಂಪಲ್, ಇಂಡಿಯಾಗೆ US ಪ್ರೈಮ್ ಮಿನಿಸ್ಟರ್ ಬಂದಿರ್ತಾರೆ, ಇದು ಏನಕ್ಕೆ ಬಂದಿದ್ರು, ಯಾವಾಗ ಬಂದಿದ್ರು ಅಂತ ಕೇಳ್ಬೋದು. ಆರ್ ಕರೋನಾ ಬಂದಿತ್ತು, ಕರೋನಾ ಫಸ್ಟ್ ಕೇಸ್ ಎಲ್ಲಿ ರಿಜಿಸ್ಟರ್ ಆಯ್ತು, ಆರ್ ಕರೋನಾಗೆ ಯಾವ ವ್ಯಾಕ್ಸಿನ್ ಯಾವ ಕಂಪ್ನಿ ಕಂಡುಹಿಡಿತು. ಈ ರೀತಿ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು. ನಾವು 2025ರಲ್ಲಿ ಇದೀವಿ. ಈ ಎಕ್ಸಾಂಪಲ್, ಏರ್ ಇಂಡಿಯಾ ಫ್ಲೈಟ್ ಒಂದು ಕ್ರಾಶ್ ಆಯ್ತು, ಅದು ಯಾವ ಪ್ಲೇಸ್ ಅಲ್ಲಿ ಆಯ್ತು, ಅವ್ರ ಅದರ ಓನರ್ ಯಾರು, ಈ ರೀತಿಯಾದ ಕ್ವಶನ್ಸ್ ಅನ್ನ ಕೇಳುವಂಥದ್ದನ್ನ ಪ್ರಚಲಿತ ವಿದ್ಯಮಾನ ಅಂತೀವಿ. ಇದಕ್ಕೆ ನೀವು ಡೈಲಿ ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾಗುತ್ತೆ. ಇದರಲ್ಲೂ ಕೂಡ 12 ರಿಂದ 15 ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ. ನೆಕ್ಸ್ಟ್ ಇಸ್ ಅಬೌಟ್ ಜನರಲ್ ಸೈನ್ಸ್.
ಜನರಲ್ ಸೈನ್ಸ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಓದ್ತೀವಿ. 15 ಕ್ವಶನ್ ಇದರಲ್ಲಿ ಬರುವಂಥದ್ದು. ನೆಕ್ಸ್ಟ್ ಈಸ್ ಅಬೌಟ್ ಜನರಲ್ ನಾಲೆಡ್ಜ್. ಸೊ ಜನರಲ್ ನಾಲೆಡ್ಜ್ ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ವರ್ಲ್ಡ್ ಅಂಡ್ ಇಂಡಿಯನ್ ಜನರಲ್ ನಾಲೆಡ್ಜ್. ಕ್ಯಾಪಿಟಲ್ಸ್ ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಈ ರೀತಿ ಬೇಸಿಕ್ ಕ್ವಶನ್ಸ್ 3 to 4 ಬರುತ್ತೆ. ಸೊ ಟೋಟಲ್ 13 ಸಬ್ಜೆಕ್ಟ್ಸ್ ಇಲ್ಲಿ ಆಗುವಂಥದ್ದು. 4 ಹಿಸ್ಟ್ರಿ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಅಂಡ್ ಕರ್ನಾಟಕ. 3 ಜಿಯೋಗ್ರಫಿ, ವರ್ಲ್ಡ್, ಇಂಡಿಯಾ ಅಂಡ್ ಕರ್ನಾಟಕ. ನೆಕ್ಸ್ಟ್ ಈಸ್ ಅಬೌಟ್ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್, ಜನರಲ್ ನಾಲೆಡ್ಜ್, ಇಂಡಿಯನ್ ಪೊಲಿಟಿ, ಇಂಡಿಯನ್ ಎಕಾನಮಿ. ಸೊ ಟೋಟಲ್ 13 ಸಬ್ಜೆಕ್ಟ್ಸ್ ಅನ್ನ ನೀವು ತರೋವಾಗಿ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಅರೌಂಡ್ 70 to 75 ಮಾರ್ಕ್ಸ್. ಯಾರು ಕೂಡ ಇದರಲ್ಲಿ 100 out of 100 ತೆಗಿಲಿಕ್ಕಾಗಲ್ಲ. ಬಿಕಾಸ್ KPSC ನಲ್ಲಿ ಪೇಪರ್ ಲೆವೆಲ್ ಕೂಡ ಡಿಫಿಕಲ್ಟಿ ಇರುತ್ತೆ. ಅಟ್ಲೀಸ್ಟ್ ನೀವು 60 to 65% ಅನ್ನು ಸೆಕ್ಯೂರ್ ಮಾಡಲಿಕ್ಕೆ ಸಕ್ಸೀಡ್ ಆದರೆ ಡೆಫಿನೆಟ್ಲಿ ನಿಮಗೆ 100% ಜಾಬ್ ತಗೊಳ್ಳುವಂತ ಚಾನ್ಸಸ್ ಹೈ ಇರುತ್ತೆ. ಸಿಲೆಬಸ್ ಅನ್ನ ನೋಡಿದ್ವಿ. ಹಾಗಾದ್ರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾದ ಕ್ವಶನ್ಸ್ ಬಂದಿತ್ತು ಅನ್ನೋದನ್ನ ನೋಡೋದಿದ್ರೆ, ಸೊ ಇದು PWD AE ನಲ್ಲಿ ತೆಗೆದಿರ್ತಕ್ಕಂಥ ಕ್ವಶನ್. ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಹೂ ಇಸ್ ದ ಫೌಂಡರ್ ಆಫ್ ಶಕಾ ಎರಾ ಇನ್ 78 AD ಅಂತ ಹೇಳಿ ಕೇಳಿದ್ದಾರೆ. ಸೊ ಇಟ್ ಈಸ್ ಕನಿಷ್ಕ. ಸೊ ಇದನ್ನೆಲ್ಲ ಬೇಸಿಕ್ ಕ್ವಶನ್ಸ್ ಇದು. ಸೊ ಈ ರೀತಿಯಾಗಿ ಹಿಸ್ಟ್ರಿಯಿಂದ ತೆಗೆದಿರ್ತಾರೆ. 4 ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದಕ್ಕೆ ನೀವು OMR ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆಫ್ ಇಂಡಿಯಾ ಡಸ್ ನಾಟ್ ಪ್ರೊಡ್ಯೂಸ್ ಗೋಲ್ಡ್ ಅಂತ ಹೇಳಿ ಕೇಳಿದರೆ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಫಸ್ಟ್ ವಿಲೇಜ್ ಟು ಬಿ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಇನ್ ಕರ್ನಾಟಕ ಡ್ಯೂರಿಂಗ್ ಫ್ರೀಡಮ್ ಮೂವ್ಮೆಂಟ್ ವಾಸ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಫ್ರಮ್ ಕರ್ನಾಟಕ ಹಿಸ್ಟ್ರಿ. ಸೊ ಇಟ್ ಈಸ್ ಫ್ರಮ್ ಜಿಯೋಗ್ರಫಿ. ಸೊ ಇದು ಕೂಡ ಈಸೂರು ಕೇಳಿರ್ತೀವಿ ನಾವು. ಸೊ ಫಸ್ಟ್ ನಮಗೆ ಫ್ರೀಡಮ್ ಬಂತು ಅಂತ ಹೇಳಿ ಇಲ್ಲಿ ಫ್ಲಾಗ್ ಅಸ್ಟ್ ಆಗುತ್ತೆ. ಇದನ್ನ ಕರ್ನಾಟಕ ಹಿಸ್ಟ್ರಿ ನೀವು ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಈಸ್ ಸೋಯಿಂಗ್ ಸೀಸನ್ ಆಫ್ ದ ಖಾರಿಫ್ ಕ್ರಾಪ್. ಸೊ ನಮ್ಮಲ್ಲಿ ಖಾರಿಫ್ ಮತ್ತೆ ರಾಬಿ ಕ್ರಾಪ್ ಅಂತ ಬರುತ್ತೆ. ಇದಕ್ಕೆ ಯಾವ ಟೈಮ್ ನಲ್ಲಿ ನೀವು ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಯೂಸ್ ಮಾಡ್ತೀರಾ, ಯಾವ ಮಂತ್ ಅಲ್ಲಿ ಪ್ರಾರಂಭ ಮಾಡ್ತೀರಾ ಅಂತ ಹೇಳಿ ಕೇಳಿರುವಂತದ್ದು. ಇದು ಕೂಡ ಜಿಯೋಗ್ರಫಿನಲ್ಲಿ ಬರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಬ್ರಿಕ್ ಕಂಟ್ರೀಸ್ ಯಾವ್ದು, ಇದು GK ಪಾರ್ಟ್ ಅಲ್ಲಿ ಬರತಕ್ಕಂಥದ್ದು. BRICS. ಸೊ ಕಂಟ್ರಿ ನೇಮ್ ಇಲ್ಲೇ ಇದೆ, BRICS ಏನಿದೆ ಆ ಉತ್ತರವನ್ನ ನೀವು ಸ್ಟಡಿ ಮಾಡಿದ್ರೆ ಈಸಿಯಾಗಿ ಟಿಕ್ ಮಾಡಬಹುದು. ಸೊ ಈ ರೀತಿಯಾದ ಕ್ವಶನ್ ನಿಮಗೆ ಜನರಲ್ ಪೇಪರ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ಈಸ್ ಅಬೌಟ್ ಟೆಕ್ನಿಕಲ್. ಸೊ ಟೆಕ್ನಿಕಲ್ ಅಂತಂದ್ರೆ ಸ್ಪೆಸಿಫಿಕ್ ಪೇಪರ್ ಏನಿದೆ ಇದು ಕಂಪ್ಲೀಟ್ ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್. ನೀವು BE 3rd sem to 8th sem ಏನ್ ಸ್ಟಡಿ ಮಾಡಿರ್ತೀರಾ ಈ ಸಬ್ಜೆಕ್ಟ್ಸ್ ಅಲ್ಲೇ ನಿಮಗೆ ಕ್ವಶನ್ಸ್ ಬರುವಂತದ್ದು. ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಸೊ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಓದಿರ್ತೀರಾ. ಸಾಲಿಡ್ ಮೆಕ್ಯಾನಿಕ್ಸ್ ಇದನ್ನು ಓದಿರ್ತೀರಿ. ಸ್ಟ್ರಕ್ಚರಲ್ ಅನಾಲಿಸಿಸ್ SA1 SA2 ಅಂತ ಓದಿರ್ತೀರಾ, ಕಂಬೈನ್ಡ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಕಾಂಕ್ರೀಟ್ ಟೆಕ್ನಾಲಜಿ, RCC ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್, ಸ್ಟೀಲ್ ಸ್ಟ್ರಕ್ಚರ್, ಪ್ರೀಸ್ಟ್ರೆಸ್ಡ್ ಕಾಂಕ್ರೀಟ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಜಿ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇದು ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬರುವಂತದ್ದು. ಸಾಯಿಲ್ ಮೆಕ್ಯಾನಿಕ್ಸ್, ಫೌಂಡೇಶನ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, ಬ್ರಿಡ್ಜ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂಡ್ ಸರ್ವೆ ಇಂಜಿನಿಯರಿಂಗ್. ಸೊ ಇಷ್ಟು ಸಬ್ಜೆಕ್ಟ್ಸ್ ಮೇಲೂ ಕೂಡ ನಿಮಗೆ ಡೆಫಿನೆಟ್ ಆಗಿ ಕ್ವಶನ್ಸ್ ಬರುವಂತದ್ದು. ಬಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ದು ಅಂತ ಹೇಳಿದ್ರೆ ಸಾಲಿಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಹೈವೇ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದಿಷ್ಟು ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೇ ಸಬ್ಜೆಕ್ಟ್ಸ್ ಅನ್ನ ಮಾತ್ರ ಕೊಡ್ತಾರೆ. ಎಕ್ಸಾಂಪಲ್ PWD ಆಗಿರ್ಬೋದು, BBMP ಆಗಿರ್ಬೋದು. ಇದರಲ್ಲಿ ಇದ್ದಿದ್ದು ಬರೀ 5 ಸಬ್ಜೆಕ್ಟ್: ಸಾಲಿಡ್ ಮೆಕ್ಯಾನಿಕ್ಸ್ ಮತ್ತೆ ಸ್ಟ್ರಕ್ಚರ್ ಅನಾಲಿಸಿಸ್, ಹೈವೇ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಬಟ್ ಕಮಿಂಗ್ ಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಇಷ್ಟು ಸಬ್ಜೆಕ್ಟ್ಸ್ ಅನ್ನ ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಇಲ್ಲಿ ಏನ್ ನೋಡ್ತಾ ಇದೀರಿ, ಈ ರೀತಿಯಾದ ಕ್ವಶನ್ಸ್ ಇರುವಂತದ್ದು. ಎಕ್ಸಾಂಪಲ್ ದಿಸ್ ಇಸ್ ಫ್ರಮ್ ಜಿಯೋಟೆಕ್. ದ ಪೊರಾಸಿಟಿ ಆಫ್ ಸಾಯಿಲ್ ಸ್ಯಾಂಪಲ್ ಇಸ್ 20%, ದ ವಾಯ್ಡ್ ರೇಷಿಯೋ ಇಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಫಾರ್ಮುಲಾಸ್ ಗೊತ್ತಿದ್ರೆ ಇಮಿಡಿಯೇಟ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಅನ್ನ ಬರೀಬಹುದು. ಆರ್ ಈ ರೀತಿ ಏನ್ ಫಾರ್ಮುಲಾಸ್ ನೋಡ್ತಾ ಇರ್ತೀರಾ ಆ ರೀತಿಯಾಗಿ. ನೆಕ್ಸ್ಟ್ ಇದು ಕೂಡ ಜಿಯೋಟೆಕ್ ಇಂದಾನೆ. ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ವಾಯ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಮಾಯಿಶ್ಚರ್ ಕಂಟೆಂಟ್ ಅನ್ನ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಸೊ ಸ್ಯಾಚುರೇಷನ್ ಪಾಯಿಂಟ್ ಅನ್ನ ತೆಗೆದುಕೊಂಡು ನೀವು W ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ಫಾರ್ಮುಲಾಗಳನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ದ ಸ್ವೆಲ್ಲಿಂಗ್ ನೇಚರ್ ಆಫ್ ಬ್ಲಾಕ್ ಕಾಟನ್ ಸಾಯಿಲ್ ಇಸ್ ಪ್ರೈಮರಿಲಿ ಡ್ಯೂ ಟು ಪ್ರೆಸೆನ್ಸ್ ಆಫ್. ಯಾವ ಒಂದು ಕಾಂಪೋನೆಂಟ್ ಇದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ನಲ್ಲಿ ಸ್ವೆಲ್ಲಿಂಗ್ ನೇಚರ್ ಇರುತ್ತೆ. ಇಟ್ ಈಸ್ ಮಾಂಟ್ ಮಾರಿಲೋನೈಟ್. ಇಟ್ ಈಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್. ಇಟ್ ಈಸ್ ಫ್ರಮ್ GT. ನೆಕ್ಸ್ಟ್ ಈಸ್ ದ ಪೈಪಿಂಗ್ ಇನ್ ಸಾಯಿಲ್ ಅಕರ್ ವೆನ್ ಅಂತೇಳಿ. ಯಾವಾಗ ಸಾಯಿಲ್ ಇಸ್ ಹೈಲಿ ಪೋರಸ್ ಆದಾಗ್ಲ, ಸಡನ್ ಚೇಂಜ್ ಇನ್ ಪರ್ಮಿಯಬಿಲಿಟಿ ಆದಾಗ್ಲ,
ಸಾಯಿಲ್ ಇಸ್ ಹೈಲಿ ಸ್ಟ್ರಾಟಿಫೈಡ್ ಆದಾಗ್ಲ ಆರ್ ಎಫೆಕ್ಟಿವ್ ಪ್ರೆಷರ್ ಬಿಕಮ್ಸ್ 0 ಆದಾಗ್ಲ. ದಿಸ್ ಇಸ್ ಆನ್ಸರ್. ದಿಸ್ ಇಸ್ ಫ್ರಮ್ GT. ಸೊ ಈ ರೀತಿಯಾದ ಕ್ವಶನ್ಸ್ ಅನ್ನ ನೋಡ್ಬೋದು. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೂಲಂಬ್ಸ್ ಈಕ್ವೇಶನ್, ವೆರಿ ಬೇಸಿಕ್ ಕ್ವಶನ್. ಸೊ ಈ ರೀತಿ ಇದು KPSC AE 2016 ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಟ್ ಈಸ್ ಅಬೌಟ್ ಕಾಂಕ್ರೀಟ್ ಟೆಕ್ನಾಲಜಿ. 50 kg ಒಂದು ಬ್ಯಾಗ್ ಎಷ್ಟು ಮೀಟರ್ ಕ್ಯೂಬ್ ಅನ್ನ ಸಿಮೆಂಟ್ ಅನ್ನ ಹೊಂದಿರುತ್ತೆ ಅಂತೇಳಿ ವಾಲ್ಯೂಮ್ ಅನ್ನ ಕೇಳಿದ್ದಾರೆ. ಬಿಲ್ಡಿಂಗ್ ಮೆಟೀರಿಯಲ್ ಕ್ವಶನ್ಸ್ ಅನ್ನ ನೀವು ಇಲ್ಲಿ ನೋಡ್ಬೋದು. ಫೈನ್ ಅಗ್ರಿಗೇಟ್ ಬಗ್ಗೆ, ಕೋರ್ಸ್ ಅಗ್ರಿಗೇಟ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಬೆಂಡಿಂಗ್ ಈಕ್ವೇಶನ್ ನ ಕೇಳಿದ್ದಾರೆ. ಸೊ ಬೆಂಡಿಂಗ್ ಈಕ್ವೇಶನ್ ನಮಗೆ ಗೊತ್ತಿದೆ, M/A F/Y E/R ಬೇಸಿಕ್ ಕ್ವಶನ್. ಮತ್ತೆ ಯೂಲರ್ಸ್ ಕ್ರಿಟಿಕಲ್ ಲೋಡ್ ಏನಿದೆ ಅದ್ರ ಬಗ್ಗೆ ಕೇಳಿದ್ದಾರೆ. ಅಂಡ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮತ್ತೆ ಮೇಸನರಿ ಬಗ್ಗೆ ಕೂಡ ಕೇಳಿರುವಂತದ್ದು. ಸೊ ಈ ರೀತಿಯಾದ ಟೆಕ್ನಿಕಲ್ ಕ್ವಶನ್ಸ್ ಅನ್ನ ಎಲ್ಲಾ ಸಬ್ಜೆಕ್ಟ್ಸ್ ಇಂದನೂ ಪಿಕ್ ಮಾಡುವಂತದ್ದು. ಈ ರೀತಿ 100 ಕ್ವಶನ್ಸ್ ನಿಮ್ಗೆ ಇರುತ್ತೆ. ಸೊ ಇಲ್ಲೂ ಕೂಡ ನೋಡ್ತಾ ಇದ್ದೀರಿ. ಸೊ ದಿಸ್ ಇಸ್ ಅಬೌಟ್ ಪೇಮೆಂಟ್. ಹೈವೇ ಬಗ್ಗೆ ಕೇಳಿರುವಂತದ್ದು ಇಲ್ಲಿದೆ ನೋಡಿ. ಕೇಂಬರ್ ಬಗ್ಗೆ ಕೇಳಿದ್ದಾರೆ. ಅಂಡ್ ಇದು ಒಂದು ಪಾಪ್ಯುಲರ್ ಕ್ವಶನ್. ಮ್ಯಾಕ್ಸಿಮಮ್ ವಿಡ್ತ್ ಆಫ್ ದ ವೆಹಿಕಲ್ ಶುಡ್ ಬಿ ಆಸ್ ಪರ್ IRC ಕೇಳಿದ್ದಾರೆ. It is 2.44 meter. It is highway engineering or transportation engineering question. So width of carriageway in multiple lane road should be ಕೇಳಿದ್ದಾರೆ. ಸೊ ಸಿಂಗಲ್ ಲೇನ್, ಡಬಲ್ ಲೇನ್, ಮಲ್ಟಿಪಲ್ ಲೇನ್ ಈ ರೀತಿ ಇದ್ದಾಗ ಎಷ್ಟಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೇಳಿರುವಂಥದ್ದು. ಸೊ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಆನ್ ಸಿಮೆಂಟ್ ಏನಕ್ಕೆ ಮಾಡ್ತೀವಿ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಮಿನಿಮಮ್ ನಂಬರ್ ಆಫ್ ಪೈಲ್ಸ್ ಇನ್ ಪ್ಲೈವುಡ್, ಸೊ ಇದನ್ನ ಕೇಳಿದ್ದಾರೆ. ಇಟ್ ಈಸ್ ಅಬೌಟ್ ಬಿಲ್ಡಿಂಗ್ ಮೆಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಬರುವಂಥದ್ದು. ಸೊ ಇವೆಲ್ಲವೂ ಕೂಡ. ನೆಕ್ಸ್ಟ್ VB ಟೆಸ್ಟ್ ಅನ್ನ ನಾವು ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, VB ಟೆಸ್ಟ್ ಅನ್ನ ವರ್ಕಬಿಲಿಟಿಯನ್ನು ನಾವು ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂತೇಳಿ ಕೇಳಿರುವಂಥದ್ದು. ಸೊ ಈ ರೀತಿಯಾದ ಕ್ವಶನ್ಸ್ ನಿಮ್ಗೆ ಎಕ್ಸಾಮಿನೇಷನ್ ನಲ್ಲಿ ಟೆಕ್ನಿಕಲ್ ಪಾರ್ಟ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ಪ್ಯಾಟರ್ನ್ 1. ನೆಕ್ಸ್ಟ್ ಈಸ್ ಅಬೌಟ್ ಪ್ಯಾಟರ್ನ್ 2. ಸೊ ಪ್ಯಾಟರ್ನ್ 2 ಏನಿದೆ ಇದು ಈ ಸಾರಿ ಮೊದಲನೇದಾಗಿ ಇಂಪ್ಲಿಮೆಂಟ್ ಆಗ್ತಾ ಇರ್ತಕ್ಕಂಥದ್ದು. PWD AEE ಡಿಸ್ಕ್ರಿಪ್ಟಿವ್ ಫಸ್ಟ್ ಟೈಮ್ ಎಕ್ಸಾಮ್ ಆಯ್ತು. ಬಟ್ ಈಗ ಅಪ್ಕಮಿಂಗ್ ಬರ್ತಾ ಇರ್ತಕ್ಕಂಥ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ AEE ಪ್ಲಸ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇನ್ನ AEE ಅಂಡ್ AEಗೆ ಈ ಪ್ಯಾಟರ್ನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ರಿಮೈನಿಂಗ್ ಎಲ್ಲಾ ಅಪ್ಕಮಿಂಗ್ ನೋಟಿಫಿಕೇಶನ್ಗೂ MCQ ಬೇಸ್ಡ್ ಪ್ಯಾಟರ್ನ್ ಏನಿದೆ ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಕಮಿಂಗ್ ಟು ಡಿಸ್ಕ್ರಿಪ್ಟಿವ್ ಬೇಸ್ಡ್ ಪ್ಯಾಟರ್ನ್, ಇದರಲ್ಲಿ ಕಂಪಲ್ಸರಿ ಪೇಪರ್ಸ್ 2 ಇದೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರಿಗೆ 100 ಮಾರ್ಕ್ಸ್ ಬರೀತೀರಾ. ಇದರಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ಏನಿದೆ ಅಷ್ಟನ್ನು ಸೆಕ್ಯೂರ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಸೆಲೆಕ್ಷನ್ಗೆ ಇದು ಕನ್ಸಿಡರ್ ಆಗಲ್ಲ. ಕನ್ನಡ ಪೇಪರ್ ಕಂಪಲ್ಸರಿ, ಇಂಗ್ಲಿಷ್ ಪೇಪರ್ 2 ಆಗುತ್ತೆ. ಇದಾದ ನಂತರ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತೇಳಿ 5 ಬರುತ್ತೆ. ಫಸ್ಟ್ ಒನ್ ಇಸ್ ಜನರಲ್ ನಾಲೆಡ್ಜ್. 100 ಮಾರ್ಕ್ಸ್ಗೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಅನ್ನ ಬರೀಬೇಕು 90 ಮಿನಿಟ್ಸ್ ಅಲ್ಲಿ. ಸೊ ಅರೌಂಡ್ 10 ಮಾರ್ಕ್ಸ್ಗೆ 10 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇದರ ಪೇಪರ್ಸ್ ಯಾವ ರೀತಿ ಇರುತ್ತೆ, PWD AEE ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅನಾಲಿಸಿಸ್ ಕಂಪ್ಲೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಅದರ ಜೊತೆಗೆ MCQ ಬೇಸ್ಡ್ ಇಲ್ಲಿವರೆಗೆ ಯಾವ್ಯಾವ ಎಕ್ಸಾಮ್ ಆಗಿದೆ ಅದೆಲ್ಲದರ ಕ್ವಶನ್ ಪೇಪರ್ಸ್ ಸೊಲ್ಯೂಷನ್ಸ್ ಕೂಡ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಅಂಡ್ ಅದರ ಒಂದು ಬುಕ್ ಏನಿದೆ ಕಂಪ್ಲೀಟ್ ಪ್ರೀವಿಯಸ್ ಇಯರ್ AE JE AEE ಪೇಪರ್ ಕ್ವಶನ್ ಪೇಪರ್ ಬುಕ್ಸ್ ವಿತ್ ಅಫಿಷಿಯಲ್ ಕೀ ಆನ್ಸರ್ಸ್, ಆ ಬುಕ್ ಕೂಡ ಪಬ್ಲಿಷ್ ಆಗಿದೆ, ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಜನರಲ್ ನಾಲೆಡ್ಜ್ 100 ಮಾರ್ಕ್ಸಿಗೆ ಬರೀತೀರಾ, 100 ಆಯ್ತು. 4 ಟೆಕ್ನಿಕಲ್ ಸಬ್ಜೆಕ್ಟ್ಗೆ 400 ಮಾರ್ಕ್ಸಿಗೆ ಬರೀತೀರಾ. ಇಟ್ ಈಸ್ 100 into 4, ಇಟ್ ಈಸ್ 400 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ 400 ಬರೆದ್ರಿ, ಜನರಲ್ 100, 500 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರೀತೀರಿ. ಹಾಗಿದ್ರೆ ಈ 4 ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಯಾವ್ದು? ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ದಿಸ್ ಒನ್. ಸೊ ಇನ್ನೊಂದು ಕೀ ನೋಟ್ ಅನ್ನ ನೋಡ್ಕೊಂಡ್ಬಿಡಿ. ಈ ಎಲ್ಲಾ ಕ್ವಶನ್ ಪೇಪರ್ಸ್ ಕೂಡ ಇಂಗ್ಲಿಷ್ ಅಂಡ್ ಕನ್ನಡ ಎರಡರಲ್ಲೂ ಇರುತ್ತೆ. ಬಟ್ ಕಂಪಲ್ಸರಿ ಇಂಗ್ಲಿಷ್ ಮಾತ್ರ ಓನ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅಂಡ್ ಆಸ್ ಪರ್ ಸಿಲೆಬಸ್ ಏನಿದೆ ನೋಟಿಫಿಕೇಶನ್ ಕೊಡುವಂತ ಸಿಲೆಬಸ್ ಅದೇ ರೀತಿ ಕ್ವಶನ್ ಪೇಪರ್ ಫ್ರೇಮ್ ಆಗುವಂತದ್ದು. ಸೊ ಜನರಲ್ಲಿಗೆ ನೀವು ಎಲ್ಲವನ್ನ ಓದ್ಬೇಕು. ಇಲ್ಲಿರ್ತಕ್ಕಂಥ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡ್ಕೊಂಡ್ಬಿಡಿ. ಆಲ್ ಕ್ವಶನ್ ಪೇಪರ್ಸ್ ಎಕ್ಸೆಪ್ಟ್ ಕನ್ನಡ ಲ್ಯಾಂಗ್ವೇಜ್ ಮಸ್ಟ್ ಬಿ ಆನ್ಸರ್ ಇನ್ ಇಂಗ್ಲಿಷ್ ಓನ್ಲಿ. ಸೊ ಇಂಗ್ಲಿಷ್ ಅಲ್ಲೇ ನೀವು ಆನ್ಸರ್ ನ ಮಾಡಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ. ಡ್ಯೂರೇಷನ್ ಫಾರ್ ಈಚ್ ಕಂಪಲ್ಸರಿ ಪೇಪರ್ 1.5 hours. ಕಮಿಂಗ್ ಟು ಜನರಲ್ ನಾಲೆಡ್ಜ್ 100 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ ಇಸ್ 90 minutes or 1.5 hours. ಆಪ್ಷನಲ್ ಸಬ್ಜೆಕ್ಟ್ಸ್ ಏನಿದೆ, ಸೊ ಆಪ್ಷನಲ್ ಸಬ್ಜೆಕ್ಟ್ಸ್ ಗೆ ನಿಮಗೆ 2 ಪಾರ್ಟ್ ಅನ್ನ ಡಿಪಾರ್ಟ್ಮೆಂಟ್ ಕೊಡುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ. ಸೊ ಪಾರ್ಟ್ ಎ ನಲ್ಲಿ 2 ಸಬ್ಜೆಕ್ಟ್, ಪಾರ್ಟ್ ಬಿ ನಲ್ಲಿ 2 ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬಟ್ ಇದರಲ್ಲಿ ಒಂದು ಕ್ರೈಟೀರಿಯಾವನ್ನ ಕೊಟ್ಟಿದ್ದಾರೆ. ಪ್ರೊವೈಡೆಡ್ ದಟ್ ಎ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಸೆಲೆಕ್ಟೆಡ್ ದ ಸಬ್ಜೆಕ್ಟ್ ಆಫ್ ರೋಡ್ಸ್ ಅಂಡ್ ಬ್ರಿಡ್ಜಸ್ ಆರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಇನ್ ಪಾರ್ಟ್ ಎ shall not be eligible to select the subject of highway engineering or public health engineering as the case may be in part B ಅಂತೇಳಿ. ಇದರ ಅರ್ಥವನ್ನ ನಾನು ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ಸೊ ಈ ಒಂದು ಟೆಕ್ನಿಕಲ್ ಪೇಪರ್ಸ್ ಏನಿದೆ 4 ಪೇಪರ್
ಇದು 100 ಮಾರ್ಕ್ಸ್ಗೆ ನಡೆಯುತ್ತೆ. ಸೊ ಟೋಟಲ್ 400 ಆಯಿತು. ಇದಕ್ಕೆ ಉತ್ತರಿಸಲಿಕ್ಕೆ ನಿಮಗೆ 3 ಅವರ್ ಟೈಮ್ ಇರುತ್ತೆ. ಸಿಲೆಬಸ್ ಆಸ್ ಪರ್ ನೋಟಿಫಿಕೇಶನ್ ಕೊಡ್ತಾರೆ. ಸೊ 4 ಆಪ್ಷನಲ್ ಸಬ್ಜೆಕ್ಟ್ಸ್ ಏನಿದೆ, 4 ಆಪ್ಷನಲ್ ಸಬ್ಜೆಕ್ಟ್ಸ್ ಅನ್ನ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಪಾರ್ಟ್ ಅಲ್ಲಿ 2 ಸಬ್ಜೆಕ್ಟ್, ಪಾರ್ಟ್ ಬಿ ನಲ್ಲಿ 2 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಹಾಕಿರ್ತಕ್ಕಂಥ ಕಂಡೀಷನ್ ಇಷ್ಟೇ, ನೀವೇನಾದ್ರೂ ಪಾರ್ಟ್ ಎ ನಲ್ಲಿ ರೋಡ್ಸ್ ಅಂಡ್ ಬ್ರಿಡ್ಜಸ್ ಮತ್ತೆ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಇಲ್ಲಿ ನೀವು ಆಲ್ರೆಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಯು ಆರ್ ನಾಟ್ ಪರ್ಮಿಟೆಡ್ ಟು ಸೆಲೆಕ್ಟ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂಡ್ ಹೈವೇ ಇಂಜಿನಿಯರಿಂಗ್ ಇನ್ ಪಾರ್ಟ್ ಬಿ. ಸೊ ಇದೆರಡು ಸಬ್ಜೆಕ್ಟ್ ಅನ್ನ ಬಿಟ್ಟು ಮಿಕ್ಕಿದ್ದ 2 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಈಗ ಕೇಸ್ ತಗೊಳ್ಳೋಣ. ಕೇಸ್ 1 ನಲ್ಲಿ ಕ್ಯಾಂಡಿಡೇಟ್ ಗೆ ರೋಡ್ಸ್ ಅಂಡ್ ಬ್ರಿಡ್ಜಸ್ ಅಂಡ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಆಬ್ವಿಯಸ್ ಚಾಯ್ಸ್ 1, 2 ತಗೊಳ್ತಾನೆ. ಸೊ ಇಲ್ಲಿ ಇದೆರಡು ಅವನಿಗೆ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ಸ್ ಅಲ್ಲಿ ಅಡ್ವಾನ್ಸ್ ಸ್ಟ್ರಕ್ಚರ್, ಪ್ರಿಸ್ಟ್ರೆಸ್ಡ್ ಕಾಂಕ್ರೀಟ್, ಅಡ್ವಾನ್ಸ್ ಸಾಯಿಲ್ ಮೆಕ್ಯಾನಿಕ್ಸ್, ಹೈಡ್ರಾಲಿಕ್ ಅಂಡ್ ಡ್ಯಾಮ್ಸ್, ಹೈಡ್ರಾಲಜಿ, ಥಿಯರಿ ಆಫ್ ಎಲೆಕ್ಟ್ರಿಸಿಟಿ, ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಇಷ್ಟರಲ್ಲಿ 2 ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ 3ನೇ ಸಬ್ಜೆಕ್ಟ್ ಆಗಿ ಅಡ್ವಾನ್ಸ್ ಸ್ಟ್ರಕ್ಚರ್ ಅನ್ನ, 4ನೇ ಸಬ್ಜೆಕ್ಟ್ ಆಗಿ ಪ್ರಿಸ್ಟ್ರೆಸ್ಡ್ ಕಾಂಕ್ರೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕ್ವಶನ್ ಪೇಪರ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡುವಾಗ ಫಸ್ಟ್ ಪೇಪರ್ ಜನರಲ್ 100 ಮಾರ್ಕ್ಸ್ ಗೆ ಕೊಡ್ತಾರೆ. ರಿಮೈನಿಂಗ್ 1, 2, 3, 4 ಏನಿದೆ ಇದರ ಮುಖಾಂತರ ಇದರ ಒಂದು ಕಂಪ್ಲೀಟ್ ಕ್ವಶನ್ಸ್ ಅನ್ನ ನಿಮಗೆ ನೆಕ್ಸ್ಟ್ 4 ಪೇಪರ್ ಅಲ್ಲಿ ಕೊಡುವಂಥದ್ದು. ಸೊ ಟೋಟಲ್ ನೀವು 500 ಮಾರ್ಕ್ಸ್ ಗೆ ಏನ್ ಸ್ಕೋರ್ ಮಾಡ್ತೀರಾ ಅದರ ಮೇಲೆ 1:5 ಇಂಟರ್ವ್ಯೂ ಲಿಸ್ಟ್ ಅನ್ನ ಬಿಡ್ತಾರೆ. ಇಂಟರ್ವ್ಯೂ 25 ಮಾರ್ಕ್ಸ್ ಆಗುತ್ತೆ. ಸೊ ಟೋಟಲ್ 525 ಗೆ ನೀವೇನ್ ಸ್ಕೋರ್ ಮಾಡ್ತೀರಾ ಇದ್ರ ಮೇಲೆ ನಿಮ್ಮ WRD AEE ಎಕ್ಸಾಮಿನೇಷನ್ ಲಿಸ್ಟ್ ಬರುತ್ತೆ. ಆರ್ ಮೈನರ್ ಇರಿಗೇಷನ್ ಏನಿದೆ ಅದರಲ್ಲಿ ಇರ್ತಕ್ಕಂಥ AEE AE ಎಕ್ಸಾಮಿನೇಷನ್ ಇನ್ನ ಲಿಸ್ಟ್ ಬರುವಂಥದ್ದು. ಸೊ ರಿಲೇಟೆಡ್ ಟು AEE ಅಂಡ್ AE ಎಕ್ಸಾಮ್ಸ್ ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ನೀವು ತಿಳಿದುಕೊಂಡ್ರಿ. ಬಟ್ ನಿಮ್ಗೆ ಬರ್ತಕ್ಕಂಥ ಫಸ್ಟ್ ಡೌಟು, ನನ್ನ ಕೈಲಿ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗತ್ತಾ? ಕಾಂಪಿಟೇಷನ್ ಎಷ್ಟು ಇರುತ್ತೋ, ಎಷ್ಟು ಲಕ್ಷ ಅಪ್ಲಿಕೇಶನ್ ಬಂದ್ಬಿಡುತ್ತೋ, ಎಷ್ಟು ಜನ ಎಕ್ಸಾಮ್ ಅನ್ನ ಬರೀತಾರೋ, ನಮ್ಗಿಂತ ಸೀನಿಯರ್ಸ್ ಇರ್ತಾರೆ, ಟಾಪರ್ಸ್ ಇರ್ತಾರೆ, ಹೇಗೆ ನಾನು ಈ ಗೌರ್ಮೆಂಟ್ ಜಾಬ್ ತಗೊಳ್ಳಿ? ಸೊ ಇದನ್ನ ನೀವು ಫಸ್ಟ್ ನಿಮ್ಮ ಮೈಂಡಿಂದ ಆಚೆ ಹಾಕಿ. ಅದಕ್ಕೆ ನಿಮಗೆ ಕಟ್ ಆಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು, ನಿಮ್ಮ ಕೆಟಗರಿಗೆ ಇಷ್ಟು ಮಾರ್ಕ್ಸ್ ಬಂದ್ರೆ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಅದಕ್ಕೆ ತಕ್ಕಂಗೆ ನಿಮ್ಮ ಪ್ರಿಪರೇಷನ್ ನೀವು ಇಟ್ಕೊಳ್ಳಿ ಅಂತೇಳಿ. ಯಾಕಂದ್ರೆ ನಾವು 2019 ಇಂದ ಐಮೋಡ್ ಲರ್ನಿಂಗ್ ಸೆಂಟರ್ ವತಿಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲ್ಸ್ ಕ್ಲಾಸಸ್ ಅನ್ನ ಕೊಟ್ಟಿದ್ದೀವಿ, ಇಂಟರ್ವ್ಯೂ ಗೈಡೆನ್ಸ್ ಅನ್ನ ಕೂಡ ಕೊಟ್ಟಿದ್ದೀವಿ. ಹಲವಾರು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, 3-4 ವರ್ಷ ಓದೋರು, ಕೆಲವರು 6 ತಿಂಗಳು ಓದೋರು, ಎಲ್ಲಾ ತರದ ಎಕ್ಸಾಂಪಲ್ಸ್ ಅನ್ನ ಕೂಡ ನನ್ನ ಒಂದು 7 ವರ್ಷದ ಜರ್ನಿನಲ್ಲಿ ನಾನು ನೋಡ್ತಾ ಬಂದಿದ್ದೇನೆ. ಹಲವಾರು ಜನ ಜೆನ್ಯೂನ್ ಆಗಿ ಇಲ್ಲಿ ಜಾಬ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಮಿತ್ತಿದೆ, ದುಡ್ಡಿಗೆ ಎಲ್ಲ ಸೇಲ್ ಆಗ್ಬಿಡುತ್ತೆ, ದುಡ್ಡಿರೋರ್ಗೆ ಅಷ್ಟೇ ಜಾಬ್ ಸಿಗುತ್ತೆ. ಖಂಡಿತ ಅದು ಯಾವುದು ಸತ್ಯ ಅಲ್ಲ. ಸೊ ಡೆಫಿನೆಟ್ ಆಗಿ ನೀವು ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಅನ್ನ ಬರೆದ್ರೆ ನೀವು 99% ನೀವು ಒಳ್ಳೆ ವೇನಲ್ಲೇ ಜಾಬ್ ಅನ್ನ ತೆಗೆದುಕೊಳ್ತೀರಾ. ಬಿಕಾಸ್ ಇವತ್ತಿಗೆ ಈಗೊಂದು ಸೋಷಿಯಲ್ ಮೀಡಿಯಾ ಜಾಸ್ತಿ ಆದ್ಮೇಲೆ, ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಬಂದ ಮೇಲೆ, ಕೋರ್ಟ್ ಇದೆಲ್ಲ ಸ್ಟ್ರಿಕ್ಟ್ ಆದ್ಮೇಲೆ ಆ ರೀತಿಯಾದಂತಹ ಕರಪ್ಷನ್ಸ್ ಎಲಿಮಿನೇಟ್ ಆಗಿದೆ. ಓನ್ಲಿ ಇಂಟರ್ವ್ಯೂ ಸ್ಟೇಜ್ ನಲ್ಲಿ ಅದು ನಡಿಬಹುದೇನೋ, ಬಟ್ ಎಕ್ಸಾಮಿನೇಷನ್ ಪ್ರೊಸೆಸ್ ಅಲ್ಲಿ ಈಗೆಲ್ಲ ಎಲಿಮಿನೇಟ್ ಆಗಿದೆ. ಹಲವಾರು ಹಗರಣಗಳೆಲ್ಲ ಆಚೆ ಬಂತು. ಬಟ್ ಕಾಲದಿಂದನೂ ಕೂಡ ಜೆನ್ಯೂನ್ ಆಸ್ಪಿರೆಂಟ್ಸ್ ಜಾಬ್ ಅನ್ನ ತೆಗೆದುಕೊಳ್ತಾನೆ ಬಂದಿದ್ದಾರೆ. ಇವತ್ತಿಗೆ ಅದರ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮೇ ಬಿ ಬಿಫೋರ್ 10 years ಅರೌಂಡ್ 50 to 60% ಜೆನ್ಯೂನ್ ಆಸ್ಪಿರೆಂಟ್ಸ್ ಜಾಬ್ ಅನ್ನ ತಗೊಳ್ತಾ ಇದ್ರು. ಇವತ್ತು 98-99% ಜೆನ್ಯೂನ್ ಆಸ್ಪಿರೆಂಟ್ಸ್ ಗೆನೆ ಜಾಬ್ ಸಿಗ್ತಾ ಇದೆ. ಬಿಕಾಸ್ ಕಾಲಕ್ಕೆ ತಕ್ಕಂತ ಸರ್ಕಾರ ಹಲವಾರು ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು. ಇವತ್ತು AE ಜಾಬ್ಗೆ ಇಂಟರ್ವ್ಯೂ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇದರಲ್ಲೇನೆ ನಿಮ್ಗೆ ಕರಪ್ಷನ್ ಅನ್ನ ಕಟ್ ಮಾಡಿರುವಂತದ್ದು. ನೀವು ಎಕ್ಸಾಮ್ ಅನ್ನ ಬರೀತೀರಾ, ಅದ್ರ ಮೇಲೆ ನೀವು ಸೆಲೆಕ್ಟ್ ಆಗ್ತೀರಾ. ನೀವು ಬೇಕಾದಂತ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಜಾಬ್ ಅನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಆಗಲ್ಲ. ಸೊ ಇದು ಫಸ್ಟ್ ಥಿಂಗ್. ಸೊ ಈ ಮಿತ್ತನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಿ ಜಾಬ್ ಬೇಕು ಅಂತ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ಸೆಕೆಂಡ್ ಥಿಂಗ್, ಕಾಂಪಿಟೇಷನ್. ಸೊ ಇಲ್ಲಿರುವಂತದ್ದು ಅಥೆಂಟಿಕ್ ಡೇಟಾ KPSC ರಿಲೀಸ್ ಮಾಡಿರುವಂತದ್ದು. 2024ರಲ್ಲಿ ಏನ್ ರಿಕ್ರೂಟ್ಮೆಂಟ್ ಆಯ್ತು, BBMP 92 ಪೋಸ್ಟ್, ಜಲಸಂಪನ್ಮೂಲ ಇಲಾಖೆ WRD 90 ಪೋಸ್ಟ್, ADLR 24 ಇದಕ್ಕೆ ಅಪ್ಲೈ ಮಾಡಿದ್ದು. ಈಗ BBMPಗೆ 22,365 ಜನ. ಸೊ ಇದನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು. ಓವರ್ ಆಲ್ ನಮ್ಮ ಸ್ಟೇಟ್ ಅಲ್ಲಿ 22,000 ಜನ ಇನ್ನೂ ಕೂಡ AE ಎಕ್ಸಾಮ್ ಬರೀತೀವಿ ಅಂತೇಳಿ 2024 ಟೈಮ್ಗೆ ಇಂಟ್ರೆಸ್ಟೆಡ್ ಆಗಿದ್ರು ಅಂತೇಳಿ. ಸೊ ಯಾಕಂದ್ರೆ BBMP ಒಂದು ಒಳ್ಳೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅತಿ ಹೆಚ್ಚು ಅಪ್ಲಿಕೇಶನ್ಸ್ ಬರುವಂಥದ್ದು. ಇದಕ್ಕೇನೆ 22,000 ಜನ ಇಲ್ಲಿ ಹಾಕಿದ್ರು. ಬಟ್ ಕಮಿಂಗ್ ಟು WRD 1,000 ಕಡಿಮೆ ಆಗಿದೆ ಇಲ್ಲಿ. ಬಟ್ ADLR 24 ಪೋಸ್ಟ್ಗೆ ಜಸ್ಟ್ 13,000 ಜನ ಹಾಕಿದ್ದಾರೆ. ಅಂದ್ರೆ ಈ 22,000 ಜನನೇ ಇಲ್ಲೂ ಅಪ್ಲೈ ಮಾಡಿರ್ತಕ್ಕಂಥದ್ದು. ಸೊ ಓವರ್ ಆಲ್ AEಗೆ ಕಾಂಪಿಟೇಷನ್ 22,000 ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ದೆನ್
ಕಮಿಂಗ್ ಟು AEE, ಸೊ AEE 30 ಪೋಸ್ಟ್ ಪ್ಲಸ್ 12 ಪೋಸ್ಟ್ 42 ಪೋಸ್ಟ್ ಇತ್ತು. ಈ 30 ಪೋಸ್ಟಿಗೆ ಓವರ್ ಆಲ್ ಅಪ್ಲೈ ಮಾಡಿದ್ದಂಥವ್ರು 16,200 ಜನ. ಬಟ್ ಈ 16,200 ಜನಕ್ಕೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅನ್ನ ಏನು ಕಂಡಕ್ಟ್ ಮಾಡ್ತು KPSC ಫೆಬ್ರವರಿನಲ್ಲಿ, ಇದಕ್ಕೆ ಅಟೆಂಡ್ ಆದಂಥವ್ರು ಅರೌಂಡ್ ಜಸ್ಟ್ 2.7 to 3.2K, ಅಂದ್ರೆ 3,000 ಪ್ಲಸ್ ಅಷ್ಟೇ ಅಟೆಂಡ್ ಆಗಿರುವಂಥದ್ದು. ಅಂದ್ರೆ 16,000 ಜನ ಅಪ್ಲೈ ಅನ್ನ ಮಾಡಿದ್ರು, ಬಟ್ ಎಕ್ಸಾಮ್ಗೆ ಅಪಿಯರ್ ಆದದ್ದು 3,000 to 3,200 ಜನ ಅಷ್ಟೇ. ಒಂದು ಕ್ಲಾಸ್ ರೂಮ್ ನಲ್ಲಿ 24 ಜನನ ಎಕ್ಸಾಮ್ ಬರೀಲಿಕ್ಕೆ ಕೂರಿಸ್ತಾರೆ. ಸೊ ಇದರಲ್ಲಿ ಒಂದೊಂದು ಕ್ಲಾಸ್ ರೂಮ್ ನಲ್ಲಿ ಇದ್ದಿದ್ದು ಜಸ್ಟ್ 3 ಜನ, 4 ಜನ, 5 ಜನ, ಬಿಕಾಸ್ ಇಟ್ ಇಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಹೇಳಿ. ಅಂದ್ರೆ ರಿಯಲ್ ಆಸ್ಪಿರೆಂಟ್ಸ್ ಅಂತ ನಾವು ಓವರ್ ಆಲ್ ಕನ್ಸಿಡರ್ ಮಾಡ್ತಾ ಹೋದ್ರೆ ನಮ್ಮ ಸ್ಟೇಟ್ ನಲ್ಲಿ 1,500 to 2,000 ಸ್ಟೂಡೆಂಟ್ಸ್ ಏನಿದ್ದಾರೆ, ಇಷ್ಟು ಡೆಡಿಕೇಟೆಡ್ ಆಗಿ 100% ನಾನು ಆಗ್ಲೇಬೇಕು ಅಂತ ಹೇಳಿ ಓದ್ತಾ ಇರ್ತಕ್ಕಂಥದ್ದು. ಬಿಕಾಸ್ ಹಲವಾರು ಜನ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲೇ ಸ್ಟಡಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟಿನ ಹೆಲ್ಪ್ ಅನ್ನ ತೆಗೆದುಕೊಂಡು, ಸಜೆಷನ್ಸ್ ಅನ್ನ ತೆಗೆದುಕೊಂಡು ರಿಯಲ್ ಆಸ್ಪಿರೆಂಟ್ಸ್ ಅಂತ ಬಂದಾಗ ಇಷ್ಟರ ಒಳಗಡೆ ಬರುವಂಥದ್ದು. ಇದರಲ್ಲೂ ಕೂಡ ಜಸ್ಟ್ ಒಂದು 100 to 300 ಸ್ಟೂಡೆಂಟ್ಸ್ ಏನಿದ್ದಾರೆ, ಇವರು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಇನ್ ಟು ದಿಸ್ ಅನ್ನುವಂಥ ರೀತಿಯಲ್ಲಿ ಎಫರ್ಟ್ ಆಗ್ತಾ ಇರುವಂಥದ್ದು. ಮಿಕ್ಕಿದವರು ಕೆಲಸವನ್ನ ಮಾಡಿಕೊಂಡು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿಕೊಂಡು ಅವ್ರ ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಇರುವಂಥದ್ದು. ಸೊ ಈ ರೀತಿಯ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿ ಒಂದು ನಿಮ್ಮ ತಲೆಯಿಂದ ಮಿತ್ತನ್ನ ತೆಗೆದಾಕಿ ಕಾಂಪಿಟೇಷನ್ ಅನ್ನ ನೋಡಿ, ಎಕ್ಸಾಮ್ ಪ್ಯಾಟರ್ನ್, ಕಟ್ ಆಫ್, ಸಿಲೆಬಸ್, ನಿಮ್ಮ ಎಬಿಲಿಟಿ ಅನ್ನೆಲ್ಲವನ್ನ ನೋಡಿ ನೀವು AEE ಆರ್ AE ಎಕ್ಸಾಮಿನೇಷನ್ ಆರ್ JEE ಎಕ್ಸಾಮ್ ಪ್ರಿಪರೇಷನ್ಗೆ ಬರಬಹುದು. ಸೊ ಫಾರ್ ಆಲ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್, ಕೋಚಿಂಗ್ ಅನ್ನ ಹೇಗೆ ತೆಗೆದುಕೊಳ್ಳುವಂಥದ್ದು, ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳಿ ನೋಡೋದಿದ್ರೆ, iMode ಲರ್ನಿಂಗ್ ಸೆಂಟರ್ ಏನಿದೆ, iMode ಲರ್ನಿಂಗ್ ಸೆಂಟರ್ ವತಿಯಿಂದ ನಿಮಗೆ ಆಫ್ಲೈನ್ ಬ್ಯಾಚಸ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಸೊ ಆಫ್ಲೈನ್ ಬ್ಯಾಚ್ ನಿಮಗೆ 11th August 2025 ಪ್ರಾರಂಭ ಆಗ್ತದೆ. ಕಮಿಂಗ್ ಟು ಡೀಟೇಲ್ಸ್, ಇದು ಟೋಟಲ್ 6 ರಿಂದ 7 ತಿಂಗಳು ನಡೆಯುವಂಥದ್ದು. ಸೊ ಮಂಡ್ಯದಲ್ಲಿ ನಮ್ಮ ಸೆಂಟರ್ ಏನಿದೆ, ಇಲ್ಲಿ ಈ ಕ್ಲಾಸಸ್ ನಡೆಯುವಂಥದ್ದು. 6 ರಿಂದ 7 ತಿಂಗಳಲ್ಲಿ ಮೊದಲ 2 ತಿಂಗಳು ಜನರಲ್ ಸ್ಟಡೀಸ್ ರಿಲೇಟೆಡ್ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಜನರಲ್ ಸ್ಟಡೀಸ್ ಡೀಟೇಲ್ಸ್ ಆರ್ ಸಬ್ಜೆಕ್ಟ್ಸ್ ಅನ್ನ ನಿಮಗೆ KIS ಗೆ ಯಾರು ಟೀಚ್ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರ್ನಲ್ಲಿ ಇರ್ತಕ್ಕಂಥ ಟಾಪ್ ಫ್ಯಾಕಲ್ಟಿಗಳು ಅವರು ಬಂದು ನಿಮಗೆ ಟೀಚ್ ಮಾಡ್ತಾರೆ. ಸೊ ಇದು ಎಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂಥದ್ದು. ಜೊತೆಗೆ ಈ ಜನರಲ್ ಸ್ಟಡೀಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನೀವು KIS ಎಕ್ಸಾಮ್ಗೂ ಅಪಿಯರ್ ಆಗ್ಬೋದು, ಆರ್ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್ ಕೂಡ ಅಪಿಯರ್ ಆಗ್ಬೋದು, ಅಂಡ್ FDA, SDA, PSI ಇವಕ್ಕೂ ಕೂಡ ನೀವು ಅಪ್ಲೈ ಅನ್ನ ಮಾಡ್ಬೋದು. ಅಂದ್ರೆ ಡಿಗ್ರಿ ಬೇಸ್ಡ್ ಎಕ್ಸಾಮ್ಸ್ ಏನಿರುತ್ತೆ ಅವೆಲ್ಲವಕ್ಕೂ ಕೂಡ ಸೇಮ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಟೆಕ್ನಿಕಲ್ ಪೇಪರ್, 4 ರಿಂದ 5 ತಿಂಗಳಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನ್ನ ಕೂಡ ನಿಮ್ಗೆ ಇಲ್ಲಿ ಕವರ್ ಮಾಡ್ಕೊಡ್ತೇವೆ. AEE ಪ್ಯಾಟರ್ನ್ ಅಲ್ಲಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ಕೂಡ ಡೀಟೇಲ್ ಆಗಿ ಕವರ್ ಮಾಡಲಾಗುತ್ತೆ. ಜೊತೆಗೆ AE ಗೆ ಬೇಕಾದಂತ ಎಲ್ಲಾ ಸಬ್ಜೆಕ್ಟ್ಸ್ ಎವ್ರಿ ಕ್ಲಾಸ್ ಅಲ್ಲೂ ಕೂಡ ನಿಮಗೆ ಸಿನಾಪ್ಸಿಸ್ ಏನಿದೆ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇರುತ್ತೆ, ಅಂಡ್ MCQs ಅನ್ನ ಸಾಲ್ವ್ ಮಾಡಿಸ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿಸ್ತಾರೆ, ಗೇಟ್ ಕ್ವಶನ್ಸ್ ಮತ್ತೆ IAS ಕ್ವಶನ್ಸ್ ಅನ್ನ ಕೂಡ ಸಾಲ್ವ್ ಮಾಡಿಸ್ತಾರೆ. ಸೊ ಡೀಟೇಲ್ ಆಗಿ ನಿಮಗೆ ಎವ್ರಿ ವೀಕ್ ಒಂದೊಂದು ಸಬ್ಜೆಕ್ಟ್ ರೀತಿಯಲ್ಲಿ ಅರೌಂಡ್ 4 to 5 months ಟೆಕ್ನಿಕಲ್ ಪೇಪರ್ ಅನ್ನ ಟೀಚ್ ಮಾಡುವಂಥದ್ದು. ಸೊ ಈ ಟೆಕ್ನಿಕಲ್ ಫ್ಯಾಕಲ್ಟೀಸ್ ಕೂಡ ಹೈದರಾಬಾದ್ ಇಂದ ಬರ್ತಕ್ಕಂಥದ್ದು. ಟಾಪ್ ಗೇಟ್ ಮತ್ತೆ IAS ಇನ್ಸ್ಟಿಟ್ಯೂಟ್ಸ್ ಏನಿದಾವೆ ಅಲ್ಲಿ ಟೀಚ್ ಮಾಡ್ತಕ್ಕಂಥ ಫ್ಯಾಕಲ್ಟೀಸ್ಗಳೇ ನಿಮಗೆ ನಮ್ಮ ಒಂದು ಮಂಡ್ಯಗೆ ಬಂದು ಟೀಚ್ ಮಾಡ್ಕೊಡುವಂಥದ್ದು. ಅರೌಂಡ್ ಇದು 5 months ಆಗ್ತದೆ. ಸೊ ಟೋಟಲ್ 7 months ಅಲ್ಲಿ ನಿಮಗೆ ಕೋಚಿಂಗ್ ಆಗುತ್ತೆ. ಅಂಡ್ ಎವ್ರಿ 15 daysಗೆ ಸಂಡೇಸ್ ನಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಅನ್ನ ಕೂಡ ನಾವು ಕೊಡ್ತೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕಿನ ಸೊಲ್ಯೂಷನ್ಸ್ ಅನ್ನ ಕೂಡ ನಿಮಗೆ ಕೊಡ್ತೀವಿ. ಕಂಪ್ಲೀಟ್ ನಿಮಗೆ ಪ್ರಿಪರೇಷನ್ಗೆ ಏನ್ ಬೇಕು ಇಷ್ಟೆಲ್ಲ ಫೆಸಿಲಿಟೀಸ್ ಅನ್ನ ಕೂಡ ನಾವು ಮಂಡ್ಯ ಸೆಂಟರ್ ನಲ್ಲೇ ಕೊಡ್ತೇವೆ. ಸೊ ಇದಕ್ಕೆ ಪರ್ ಬ್ಯಾಚ್ ಇಂಟೇಕ್ 60 to 70 ಸ್ಟೂಡೆಂಟ್ಸ್ ಅಷ್ಟೇ ಇರ್ತಾರೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಈಗಿಂದ ರಿಜಿಸ್ಟರ್ ಮಾಡ್ಕೊಬಹುದು. ಸೊ ಜುಲೈ 25 ಒಳಗಡೆ ನೀವು ರಿಜಿಸ್ಟರ್ ಆದ್ರೆ ನಿಮ್ಗೆ ಈ ಒಂದು ಬ್ಯಾಚ್ಗೆ ಅಡ್ಮಿಷನ್ ಸಿಗುತ್ತೆ. ಈ ಒಂದು ಬ್ಯಾಚ್ ಅಲ್ಲಿ ನೀವು ಕೋಚಿಂಗ್ ಅನ್ನ ಮುಗಿಸಿದ್ರೆ ಡೆಫಿನೆಟ್ ಆಗಿ ಅಪ್ಕಮಿಂಗ್ ಆಗ್ತಕ್ಕಂಥ AEE AE ಎಕ್ಸಾಮ್ಸ್ ಏನಿದೆ ಇದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಇದಕ್ಕೆ ಬೇಕಾದಂತ ಕಂಪ್ಲೀಟ್ ಗೈಡೆನ್ಸ್ ಅನ್ನ ನಮ್ಮ ಟೀಮ್ ನಿಮ್ಗೆ ಕೊಡುವಂಥದ್ದು. ಸೊ ಇದು ಲಿಮಿಟೆಡ್, ಓನ್ಲಿ 1 ಬ್ಯಾಚ್ ಅನ್ನ ನಾವು ಆಫ್ಲೈನ್ ನಲ್ಲಿ ಮಾಡ್ತೇವೆ. ನೆಕ್ಸ್ಟ್ ಕಮಿಂಗ್ ಟು ಆನ್ಲೈನ್ ಬ್ಯಾಚ್. ಸೊ ಕಮಿಂಗ್ ಟು ಆನ್ಲೈನ್ ಕ್ಲಾಸಸ್ ಡೀಟೇಲ್ಸ್, ಆನ್ಲೈನ್ ಬ್ಯಾಚಸ್ ಕೂಡ ನಿಮಗೆ ರೆಕಾರ್ಡೆಡ್ ಅಲ್ಲಿ ಸಿಗುವಂಥದ್ದು. ಸೊ ರೆಕಾರ್ಡೆಡ್ ಅಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಲೀಟ್ ಕೋರ್ಸ್ ಏನು ಆಫ್ಲೈನ್ ಇತ್ತು ಅದೇ ರೀತಿಯಾಗಿ ನಿಮಗೆ ಜನರಲ್ ಸ್ಟಡೀಸ್ ವಿಡಿಯೋ ಲೆಕ್ಚರ್ಸ್ ಪ್ಲಸ್ ನೋಟ್ಸ್ ಸಿಗುತ್ತೆ. ಟೆಕ್ನಿಕಲ್ ಸಬ್ಜೆಕ್ಟಿನ ವಿಡಿಯೋ ಲೆಕ್ಚರ್ಸ್ ಕವರೇಜ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಇದು ನಮ್ಮ iMode ಲರ್ನಿಂಗ್ ಆಪ್ ನಲ್ಲಿ ಆರ್ ನಮ್ಮ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಇದರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ನೀವು ಈ ಒಂದು ನಂಬರ್ಸ್ ಏನಿದಾವೆ ಇದಕ್ಕೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಸೊ ಆನ್ಲೈನ್ ಕೋರ್ಸ್ಗೆ ಎನ್ರೋಲ್ ಆದ್ರೆ ನಿಮಗೆ
ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್ಸ್ ಏನಿದೆ ಇದಿಷ್ಟು ಕೂಡ ನಿಮಗೆ ಪೋಸ್ಟಲ್ ಅಡ್ರೆಸ್ಗೆ ಡೆಲಿವರ್ ಆಗುತ್ತೆ. ನಮ್ಮ ಕಡೆಯಿಂದ ಜನರಲ್ ಸ್ಟಡೀಸ್ಗೆ 13 ಬುಕ್, ಟೆಕ್ನಿಕಲ್ಗೆ ಅರೌಂಡ್ ಒಂದು 25 ಬುಕ್ಸ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಈ ರೀತಿ 40 ಬುಕ್ಗಳು ನಿಮಗೆ ಡೆಲಿವರ್ ಆಗುತ್ತೆ. ವೆರಾಸ್ ಇನ್ ಆಫ್ಲೈನ್ ಕೋರ್ಸ್ ಯು ವಿಲ್ ಗೆಟ್ ಆಲ್ ಬುಕ್ಸ್ ಫಿಸಿಕಲಿ ಅಟ್ ಆರ್ ಸೆಂಟರ್. ಆನ್ಲೈನ್ ಬ್ಯಾಚಸ್ ಎನ್ರೋಲ್ ಆದವರಿಗೆ 40 ಬುಕ್ಕನ್ನು ಕೊರಿಯರ್ ಮುಖಾಂತರ ಕಳಿಸ್ತೇವೆ. ಅಂಡ್ ಪೋಸ್ಟಲ್ ಪ್ಯಾಕೇಜ್ ಅಲ್ಲಿ ಓನ್ಲಿ ಬುಕ್ಸ್ ಬೇಕಾದರೂ ಕೂಡ ನೀವು ತೆಗೆದುಕೊಳ್ತಕ್ಕಂಥ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇರುವಂಥದ್ದು. ಸೊ ಈ ನೋಟ್ಸಿನ ಡೀಟೇಲ್ಸ್ ಸ್ಯಾಂಪಲ್ಸ್ ಬೇಕಿದ್ದಲ್ಲಿ ಈ ನಂಬರ್ಸಿಗೆ ಏನಿದಾವೆ ಈ ನಂಬರ್ಸಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಸೊ ದೆನ್ ವಾಟ್ ಆರ್ ದ ಬೆನಿಫಿಟ್ಸ್ ಆರ್ ಸ್ಪೆಷಾಲಿಟೀಸ್ ಆಫ್ ಐಮೋಡ್ ಲರ್ನಿಂಗ್ ಕೋರ್ಸ್ ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್ ಅಂತ ನೋಡೋದಿದ್ರೆ, ಐಮೋಡ್ ಲರ್ನಿಂಗ್ 2019ರಿಂದ AEE/JEE ಕೋಚಿಂಗ್ ಅನ್ನ ಕೊಡ್ತಾ ಬಂದಿರುವಂತದ್ದು. ಅಂಡ್ ಒನ್ ಥಿಂಗ್ ಟು ಮೆನ್ಷನ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ವಿ ಆರ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಟು ಪ್ರೊವೈಡ್ PWD-AEE ಕೋರ್ಸ್. PWD-AEE ಆಸ್ ಪರ್ ಸಿಲೆಬಸ್ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಟ್ಟು ಜೊತೆಗೆ ಒಂದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಕೊಟ್ಟಂತ ಇನ್ಸ್ಟಿಟ್ಯೂಟ್ ನಾವೊಬ್ಬರೇ ಕರ್ನಾಟಕ ಸ್ಟೇಟ್ ನಲ್ಲಿ. ಅಂಡ್ ಇನ್ನೊಂದು ಥಿಂಗ್ ಏನಂತಂದ್ರೆ, ಪ್ರತಿ ಬಾರಿ ನೋಟಿಫಿಕೇಶನ್ ಬಂದಾಗ ಒಂದು ಡಿಫ್ರೆಂಟ್ ಸಿಲೆಬಸ್ ಅನ್ನ ಅವ್ರು ಕೊಡುವಂಥದ್ದು. ADLRಗೆ ಒಂದು ಸಪರೇಟ್ ಸಿಲೆಬಸ್ ಇರುತ್ತೆ ಅಂಡ್ BBMPಗೆ ಒಂದು ಸಪರೇಟ್ ಸಿಲೆಬಸ್ ಇರುತ್ತೆ. ಸೊ ಈ ಎಲ್ಲಾ ಸಿಲೆಬಸ್ ಅನ್ನ ಡೀಟೇಲ್ ಆಗಿ ನಾವು ಕವರ್ ಮಾಡಿ ಆಸ್ ಪರ್ ಸಿಲೆಬಸ್ ಇಲ್ಲಿವರೆಗೆ ನೋಟ್ಸ್ ಅನ್ನ ಕೊಟ್ಟಿರುವಂಥದ್ದು. ಅಂಡ್ ಈ ಆಫ್ಲೈನ್ ಅಂಡ್ ಆನ್ಲೈನ್ ಕೋಚಿಂಗ್ ಏನಾಗುತ್ತೆ, ಇಟ್ ಈಸ್ ಕಂಪ್ಲೀಟ್ಲಿ ಕಂಡಕ್ಟೆಡ್ ಬೈ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಕ್ಲಾಸಸ್ ಅನ್ನ ನಿಮಗೆ ಕಂಡಕ್ಟ್ ಮಾಡಿ ಕೊಡುವಂಥದ್ದು. ಪ್ರತಿಯೊಂದು ಕ್ಲಾಸು ಮತ್ತೆ ಪ್ರತಿಯೊಂದು ಬುಕ್ ಆಸ್ ಪರ್ ಸಿಲೆಬಸ್ ಪ್ರಿಪೇರ್ ಆಗಿರುತ್ತೆ. ಕಂಪ್ಲೀಟ್ ಟೀಚಿಂಗ್ ಮೆಥಡಾಲಜಿ ಏನಿದೆ ಇಟ್ ಈಸ್ ಕಂಪ್ಲೀಟ್ಲಿ ರಿಸಲ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವೊಂದು ಈ ಕಂಪ್ಲೀಟ್ ಕೋರ್ಸ್ ಅನ್ನ ಪ್ಲಾನ್ ಮಾಡ್ತೇವೆ. ರೆಗ್ಯುಲರ್ ಟೆಸ್ಟ್ ಅನ್ನ ಕೂಡ ನಿಮಗೆ ಆನ್ಲೈನ್ ಅಂಡ್ ಆಫ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಬರ್ತೇವೆ. ಅಂಡ್ ಕಮಿಂಗ್ ಟು ಕ್ಲಾಸ್ ರೂಮ್ಸ್ ಅಂಡ್ ಸ್ಟಡಿ ಎನ್ವಿರಾನ್ಮೆಂಟ್, ಇಟ್ ಈಸ್ ಕಂಪ್ಲೀಟ್ಲಿ ವೆರಿ ಗುಡ್ ಅಂಡ್ ಕಾಮ್. AC ಕ್ಲಾಸ್ ರೂಮ್ಸ್ ಇರುತ್ತೆ. ಅಂಡ್ ಯಾರ್ಯಾರು ಆಫ್ಲೈನ್ ಎನ್ರೋಲ್ ಆಗ್ತೀರಿ ಅಷ್ಟು ಜನಕ್ಕೆ ಅಂದ್ರೆ ಅರೌಂಡ್ ಒಂದು 60 to 70 ಮೆಂಬರ್ಸ್ಗೆ ಕಂಪ್ಲೀಟ್ ಸ್ಟಡಿ ಲೈಬ್ರರಿ 24/7 ಫ್ರೀ ಆಗಿ ನಾವು ಪ್ರೊವೈಡ್ ಮಾಡುವಂಥದ್ದು ವಿತ್ AC ಪ್ರೊವೈಡ್ ಮಾಡ್ತೇವೆ. ಸೊ ನಾವು ಕಂಪ್ಲೀಟ್ ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಏನಿದೆ AEE, JEE ಇದರಲ್ಲಿ ಅಟ್ಲೀಸ್ಟ್ 60 to 70% ಆಫ್ ದ ನೇಮ್ಸ್ ಏನಿದೆ 1:1 ನಲ್ಲಿ ನಮ್ಮ ಐಮೋಡ್ ಲರ್ನಿಂಗ್ ಸೆಂಟರ್ ಕಡೆಯಿಂದ ಬರಬೇಕು ಅಂತ ಹೇಳಿ ಲಾಸ್ಟ್ 6 months ನಿಂದ ಕಂಪ್ಲೀಟ್ ಪ್ಲಾನಿಂಗ್ ಅನ್ನ ಮಾಡಿ ಈಗ ಆಲ್ರೆಡಿ ಎಕ್ಸಿಕ್ಯೂಷನ್ ಆಗ್ತಾ ಇರುವಂತದ್ದು. ಒಳ್ಳೊಳ್ಳೆ ಫ್ಯಾಕಲ್ಟಿಗಳು ಬರ್ತಾರೆ, ಹೈದರಾಬಾದ್ ಇಂದ ಬರ್ತಾ ಇದ್ದಾರೆ, ಬೆಂಗಳೂರಿಂದ ಬಂದು ನಿಮಗೆ ಟೀಚಿಂಗ್ ಅನ್ನ ಮಾಡ್ಕೊಡ್ತಾರೆ. ಒಳ್ಳೊಳ್ಳೆ ಪೇಪರ್ಸ್ ಸಾಲ್ವ್ ಆಗುತ್ತೆ. ಎಲ್ಲಾ ಸಬ್ಜೆಕ್ಟ್ಸ್ ನಿಮಗೆ ಈಸಿಯಾಗಿ ಅವರು ಶಾರ್ಟ್ ಕಟ್ಸ್ ಮುಖಾಂತರ ಟೀಚ್ ಮಾಡ್ತಾರೆ. ಈ ಬೆನಿಫಿಟ್ ಅನ್ನ ನಮ್ಮ ಸ್ಟೇಟ್ನ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಆಫ್ಲೈನ್ ಕ್ಲಾಸಸ್ ಇಲ್ಲಿ ಏನ್ ಮೆನ್ಷನ್ ಆಗಿದೆ ಈ ಅಡ್ರೆಸ್ ನಲ್ಲಿ ನಡೀತಕ್ಕಂಥದ್ದು. ಏನೇ ಡೀಟೇಲ್ಸ್ ಬೇಕಿದ್ರು ಕೂಡ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು, ಆರ್ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಸೊ ಫಸ್ಟ್ ಬ್ಯಾಚ್ ಸ್ಟಾರ್ಟಿಂಗ್ ಫ್ರಮ್ 11 August 2025 ಆನ್ಲೈನ್ ಕ್ಲಾಸಸ್ ನಿಮಗೆ ಜುಲೈ ಎಂಡಿಂದ ಪ್ರಾರಂಭ ಆಗುತ್ತೆ. ಸ್ಟಡಿ ಮೆಟೀರಿಯಲ್ಸ್ ಜುಲೈ ಫಸ್ಟ್ ವೀಕ್ ಆರ್ ಜುಲೈ ಎಂಡಿಂದನೇ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾರ್ಯಾರು ಆಫ್ಲೈನ್ ಕ್ಲಾಸಸ್ಗೆ ಇಂಟ್ರೆಸ್ಟೆಡ್ ಇದ್ದೀರಿ, ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ನಲ್ಲಿ ನಿಮಗೆ ಅಡ್ಮಿಷನ್ ನಾವು ನೀಡ್ತೇವೆ. ಅರೌಂಡ್ 60 to 70 ಒನ್ ಕ್ಲಾಸ್ ರೂಮ್ ಸ್ಟ್ರೆಂತ್ ಅನ್ನ ಮಾತ್ರ ನಾವು ಆಫ್ಲೈನ್ಗೆ ತಗೊಂಡು ಅವರ ಮೇಲೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ಗೆ ನಾವು ವರ್ಕ್ ಅನ್ನ ಮಾಡ್ತೀವಿ. ಸೊ ಆಫ್ಲೈನ್ ಎನ್ರೋಲ್ ಆದವರಿಗೆ ಒಂದು ಆಡೆಡ್ ಅಡ್ವಾಂಟೇಜ್ ಏನಂತಂದ್ರೆ ಎವ್ರಿ ಡೇ ನಮ್ಮ ಎಕ್ಸ್ಪರ್ಟ್ಸ್ ನಿಮಗೆ ಒಂದು ಗೈಡೆನ್ಸ್ ಸೆಂಟ್ರಲ್ಲಿ ಸಿಗುವಂಥದ್ದು. ಅಂದ್ರೆ 1-to-1 ಫಾಲೋ ಅಪ್ ಏನಿರುತ್ತೆ ಆ ರೀತಿಯಾಗಿ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಯಾರ್ಯಾರು ನಾನು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಲೇಬೇಕಂತ ಡಿಸೈಡ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ಇದು ಬೆಸ್ಟ್ ಆಪರ್ಚುನಿಟಿ. ಈವನ್ ಐ ಆಮ್ ಟೆಲಿಂಗ್ ದಿಸ್ ಫಾರ್ ಓಲ್ಡ್ ಸ್ಟೂಡೆಂಟ್ಸ್. ಸೊ ಯಾರ್ಯಾರು 2016-17 ಇಂದ ಟ್ರೈ ಮಾಡಿ ಇಲ್ಲಿಯವರೆಗೆ 1 marks 2 marks ಅಲ್ಲಿ ಮಿಸ್ ಆಗಿದೆ ಅವ್ರುಗಳು ಕೂಡ ಈ ಗೈಡೆನ್ಸ್ ಅನ್ನ ತಗೊಳ್ಳಿ. ಈ ಚಾನ್ಸ್ ಅನ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಬಿಕಾಸ್ ನಿಮ್ಗೆ ಅವೇರ್ ಆಗಿರ್ತೀರಿ 1 marks 2 marks ಇಂದ ಮಿಸ್ ಆದ್ರೂ ಕೂಡ ಎಷ್ಟು ಪ್ರಾಬ್ಲಮ್ ಆಗಿದೆ, ಎಷ್ಟು ವರ್ಷ ನೀವು ಇದಕ್ಕೋಸ್ಕರ ಮತ್ತೆ ವೇಸ್ಟ್ ಮಾಡಿದ್ದೀರಾ ಅಂತೇಳಿ. ಸೊ ಓಲ್ಡ್ ಸ್ಟೂಡೆಂಟ್ಸ್ಗೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಈ ಸರಿ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಆಸ್ ಪರ್ ಸಿಲೆಬಸ್. ಡೆಫಿನೆಟ್ಲಿ ಈ ವರ್ಷದ ಎಕ್ಸಾಮಿನೇಷನ್ ಒಂದು ಕಾಂಪಿಟೇಷನ್ ನೋಡಿದ್ರೆ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಮಾಡಿ ಪ್ರಾಪರ್ ವೇನಲ್ಲಿ ಪ್ರಿಪೇರ್ ಆದವರಿಗೆ ಚಾನ್ಸ್ ಇದೆ. ಸೊ ಅವ್ರಿಗೂ ಕೂಡ ಜೊತೆಗೆ ಈ ಬಾರಿ ಔಟ್ಪುಟ್ ಆದಂತ ಸ್ಟೂಡೆಂಟ್ಸ್ ಕೂಡ ಅವರು ಕೂಡ ಇದಕ್ಕೆ ಪ್ರಿಪೇರ್ ಆಗಿ ನಿಮ್ಗೆ ಏನ್ ಗೈಡೆನ್ಸ್ ಬೇಕಾಗಿದೆ ಅದನ್ನ ಐಮೋಡ್ ಲರ್ನಿಂಗ್ ಸೆಂಟರ್ ನಿಮ್ಗೆ ಕೊಡುತ್ತೆ. ಡೆಫಿನೆಟ್ ಆಗಿ ನಮ್ಮ ಇಂಟೆಲಿಜೆಂಟ್ ಮೈಂಡ್ಸ್ ನೀವು ಸಕ್ಸಸ್ ಆಗ್ಲಿಕ್ಕೆ 24/7 ವರ್ಕ್ ಅನ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮತ್ತೆ ಒಳ್ಳೆ ಕಂಟೆಂಟ್ ಅನ್ನ ನಿಮಗೆ ಒದಗಿಸುತ್ತೆ. ಸೊ ಫರ್ದರ್ ಡೀಟೇಲ್ಸ್ ಏನೇ ಬೇಕಿದ್ರು ಕೂಡ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ. ನೀವು AEE, AE ಮತ್ತೆ JEE ಪ್ರಿಪೇರ್ ಆಗ್ತಿರಲ್ಲ, ಇದ್ರಲ್ಲಿ ಬರ್ತಕ್ಕಂಥ ಜನರಲ್ ಸ್ಟಡೀಸ್ ಸಿಲೆಬಸ್ ಅನ್ನ ನೀವು ತರೋ ಆಗಿ ಪ್ರಿಪೇರ್ ಆಗ್ಬಿಟ್ರೆ ಯು ಕ್ಯಾನ್ ಎಲಿಜಿಬಲ್ ಆರ್ ಯು ಕ್ಯಾನ್ ಕ್ರ್ಯಾಕ್ KAS ಎಕ್ಸಾಮ್, FDA, SDA, ಲೇಬರ್ ಇನ್ಸ್ಪೆಕ್ಟರ್ ಆರ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಈ ರೀತಿಯಾಗಿ
ಡಿಗ್ರಿ ಬೇಸ್ಡ್ ಜಾಬ್ ಯಾವ್ದಾವ್ದಿದೆ ಇದೆಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಎಕ್ಸಾಮನ್ನು ಕೂಡ ನೀವು ಬರಲಿಕ್ಕೆ ಎಲಿಜಿಬಲ್ ಇರ್ತೀರಾ. ಬಿಕಾಸ್ AEE ನಾವು ಕಾಯ್ಕೊಂಡು ಕೂರಕ್ಕಾಗಲ್ಲ, ನಮ್ಗೆ ಆಪರ್ಚುನಿಟಿ ಕಡಿಮೆ ಇದೆ ಅಂತಂದ್ರೆ ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಅಪಿಯರ್ ಫಾರ್ ದೀಸ್ ಎಕ್ಸಾಮ್ಸ್ ಆಲ್ಸೋ. ಬಿಕಾಸ್ ನವಡೇಸ್ ನಾವು ಲಾಸ್ಟ್ 10 years ಲಿಸ್ಟ್ ಅನ್ನ ತೆಗಿತಾ ಹೋದ್ರೆ ಹಲವಾರು ಇಂಜಿನಿಯರ್ಸ್ಗಳ ಎಲ್ಲಾ ಲಿಸ್ಟಲ್ಲೂ ಡಾಮಿನೆಂಟ್ ಆಗಿರುವಂಥದ್ದು. ಸೊ ಇಂಜಿನಿಯರ್ಸ್ಗೆ ಎಲ್ಲವೂ ಸಾಧ್ಯ. ಹಾಗಾಗಿ ನೀವು ಪ್ರಿಪ್ರೇಷನ್ ಜರ್ನಿಯನ್ನು ಸ್ಟಾರ್ಟ್ ಮಾಡುವಾಗ ಟೆಕ್ನಿಕಲ್ ಏನಿದೆ ಇದರ ಜೊತೆಗೆ ಜನರಲ್ ಸ್ಟಡೀಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು 1 year ನೀವು ಸ್ಟಡಿ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಗೌರ್ಮೆಂಟ್ ಜಾಬ್ ಅನ್ನ ನೀವು ಈಸಿಯಾಗಿ ಪಡೆದುಕೊಳ್ಬಹುದು. ಅಂಡ್ ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಫ್ರೀ ಸ್ಟಡಿ ಲೈಬ್ರರಿಯನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಿ ಇದು ಐಮೋಡ್ ಲರ್ನಿಂಗ್ ಸೆಂಟರ್ನ ಕ್ಲಾಸ್ ರೂಮ್ಸ್ಗಳು. ಇಲ್ಲಿ ನಿಮಗೆ ಆಫ್ಲೈನ್ ಕ್ಲಾಸಸ್ ನಡೀತಕ್ಕಂಥದ್ದು. ಅಂಡ್ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಸ್ಟಡಿ ಸೆಂಟರ್ ಏನಿದೆ ವಿತ್ ಟೋಟಲ್ 100 ಸೀಟಿಂಗ್ ಕೆಪಾಸಿಟಿ ವಿತ್ AC ಫೆಸಿಲಿಟಿ, ಇದು ಆಫ್ಲೈನ್ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ 6 to 7 months ಫ್ರೀ ಆಗಿ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಆಫ್ಲೈನ್ ಕೋರ್ಸಿಗೆ ನೀವು ಜಾಯ್ನ್ ಆದರೆ ನಿಮಗೆ ಅರೌಂಡ್ 40 ಬುಕ್ಸ್ ಸಿಗುತ್ತೆ. ಜನರಲ್ ಸ್ಟಡೀಸ್ 2 months ಕ್ಲಾಸಸ್ ಇರುತ್ತೆ, ಟೆಕ್ನಿಕಲ್ ಅರೌಂಡ್ 5 months ಕ್ಲಾಸಸ್ ಇರುತ್ತೆ, ಅಂಡ್ ಟೆಸ್ಟ್ ಸೀರೀಸ್ ಕೂಡ ಫ್ರೀ ಆಗಿರುತ್ತೆ, ಅಂಡ್ ಲೈಬ್ರರಿ ಫೆಸಿಲಿಟಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಕಾಮಡೇಷನ್ ಅನ್ನ ನೀವು ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ, ಆರ್ ಯು ಕ್ಯಾನ್ ಟ್ರಾವೆಲ್ ಟು ದ ಸೆಂಟರ್ ಎವ್ರಿ ಡೇ. ಸೊ ಎವ್ರಿ ವೀಕ್ 6 days ಫ್ರಮ್ ಮಾರ್ನಿಂಗ್ 10 to ಈವ್ನಿಂಗ್ 5 or 6 ತನಕ ಕ್ಲಾಸಸ್ ಅನ್ನ ನಾವಿಲ್ಲಿ ಕಂಡಕ್ಟ್ ಮಾಡುವಂಥದ್ದು. ಫರ್ದರ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋನಲ್ಲಿ ನಾವು ಕೊಟ್ಟಿದ್ದೇವೆ. ರಿಲೇಟೆಡ್ ಟು ಕಟ್ ಆಫ್ ಆಗಿರ್ಬೋದು, ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಫರ್ದರ್ ನಿಮ್ಗೆ ಏನೇ ಗೈಡೆನ್ಸ್ ಬೇಕಾಗಿದ್ರು ಈ ಒಂದು ನಂಬರ್ ಏನಿದೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಸೊ ಇದೇ ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಕಮಿಂಗ್ ಡೇಸ್ ನಲ್ಲಿ ರಿಲೇಟೆಡ್ ಟು ಆಲ್ ಪ್ರೀವಿಯಸ್ ರಿಕ್ರೂಟ್ಮೆಂಟ್ಸ್ ಅದರ ಕ್ವಶನ್ ಪೇಪರ್ಸ್ ಪ್ಲಸ್ ಸೊಲ್ಯೂಷನ್ಸ್ ಸಿಗುತ್ತೆ. ಅಂಡ್ ಕಟ್ ಆಫ್ ಇನ ಡೀಟೇಲ್ಡ್ ಅನಾಲಿಸಿಸ್ ಕೂಡ ಆಗುತ್ತೆ. ಅಂಡ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಏನೇನನ್ನ ಹೇಳಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ಅಂದ್ರೆ ವಿತ್ C&R ರೂಲ್ಸ್ ಆಗಿರ್ಬೋದು, FD ಅಪ್ರೂವಲ್ ಕಾಪಿ ಆಗಿರ್ಬೋದು, ಇನ್ನೊಂದನ್ನ ತೆಗೆದುಕೊಂಡು ಈ ರೀತಿಯಾದ ವಿಡಿಯೋಸ್ ಕೂಡ ಅಪ್ಕಮಿಂಗ್ ಡೇಸ್ ನಲ್ಲಿ ಸೇಮ್ ಐಮೋಡ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುತ್ತೆ. ಸೊ ಫರ್ದರ್ ನಿಮಗೆ AEE JEE ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕಾಗಿದ್ರು ಕೂಡ ಐಮೋಡ್ ಲರ್ನಿಂಗ್ಸ್ ಏನಿದೆ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ನಂಬರ್ ಏನಿದೆ ಇದಕ್ಕೆ ಸೇವ್ ಮಾಡ್ಕೊಳ್ಳಿ. ಅಂಡ್ ಟೆಲಿಗ್ರಾಮ್ ನಲ್ಲಿ ನಮ್ಮ ಐಮೋಡ್ ಲರ್ನಿಂಗ್ ಫಾರ್ AE JEE ಅಂತೇಳಿ ಒಂದು ಗ್ರೂಪ್ ಇದೆ, ಇದಕ್ಕೆ ನೀವು ಜಾಯ್ನ್ ಆಗಿ ಏನೇ ಒಂದು ಹೊಸ ನೋಟಿಫಿಕೇಶನ್ ಆದ್ರೂ ಕೂಡ ಈ ಗ್ರೂಪ್ ನಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಅಂಡ್ ಎಲ್ಲ ಡೀಟೇಲ್ಸ್ ಕೂಡ ರೆಗ್ಯುಲರ್ ಆಗಿ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಿಪ್ರೇಷನ್. ಏನೇ ನಿಮ್ಮ ಪ್ರಿಪ್ರೇಷನ್ ಜರ್ನಿಯಲ್ಲಿ ಹೆಲ್ಪ್ ಬೇಕಾಗಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಐಮೋಡ್ ಲರ್ನಿಂಗ್, ವಿ ವಿಲ್ ಅಸಿಸ್ಟ್ ಯು. ಥ್ಯಾಂಕ್ ಯು.